ನೆಲಿಕೋಳು ಮಂದ ನಂಗವ ನಂಗ ಅರಿವೋ ಎಲ್ಲ ಮಂದ ಕುಡಿಬ ನಾಲ್ಕು ಬೆಟ್ಟದ ಜನಗೂ ನಂಗ ಇನ್ನು ಮಂದನಗೆ ನಂಗಗ ನೆರೆಯ ಜೋಳಿ ಹೇಗುವ ಶಿವಕುಮಾರ್ ಮೊಮ್ಮಕ್ಕ ಎಡಕಾಡೊಂದಿದ್ದಾರೆ ಎಲ್ಲಾಗೂ ನೆಲಿಕೋಳು ಸಾರ್ಬ ಕೈ ಮುಗಿದನ್ನೆಯೋ ಇಂದಿನ ಜನ ಆದಿರ ತಿಂಗುವ 15வது ಜನ ಸಣಿಜಿನ ಇಂದು ಅವು ಜನ ಅಂತ ಹೇಗಿನೋ ಅತೆಂದಲೆ ಉಣ್ಣವೆಂದ ಮುಟ್ಟುಗಟ್ಟ ತಿಂಗುವ ಒಂದು ವೆಳಿಚ ಕಮ್ಮಿ ಎಂಡೆ ಹೋಪಣೆಗ ಅದನ್ನ ಅವು ಜನ ಅಂದು ಹೇಗಿನೋ ಇಂದಿನ ಹೆತ್ತಪ್ಪನ ಮಾತನ್ನು ಒಂದು ನೋಡಿಬಿಡು ಹಣ ಕೊಟ್ಟ ಎಡೆ ಹಾಗೆ ಇಟ್ಟು ಕೊಟ್ಟ ಎಡೆ ನಟ್ಟು ಹಣ ಕೊಟ್ಟ ಎಡೆ ಹಾಗೆ ಇಟ್ಟು ಕೊಟ್ಟ ಎಡೆ ನಟ್ಟು ಅದೆಂದು ಹೆತ್ತಪ್ಪನ ಮಾತಾಡದೆ ಇಂದಿನ ಬಡಗು ಮಾತು ಒಂದಾಡದೆ ಅಂಗಮಂಗ ಅತಂದ ಏನೋ ಅಂಗಮಂಗ ಅಂದ್ರೆ ನಂಗೆ ಏನಿಲ್ಲಾದಂಗೆ ಒಂದು ಓಸನೆಗೆ ಒಂದು ನೆಲಮೆ ಬಂದು ನಂಗೆ ಅಂಗಮಂಗ ಅಂತ ಏನೋ ಇತ್ತಮಕ್ಕೆ ಒಂದೊಂದು ದಿನವೂ ನೆಲಿಕೋಲು ಸಾರ್ಬ ಒಂದು ಹೆತ್ತಪ್ಪನ ಮಾತುವು ಒಂದು ಬಡಗು ಮಾತುವು ನಂಗ ಎಲ್ಲಾ ಸೋಷಿಯಲ್ ಮೀಡಿಯಾದಿಗೆ ಬಂದು ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲದಿಗೆ ಬಂದು ಕೇಗಿಂಟಿದ್ಯೋ ನಿಂಗೂ ಎಲ್ಲ ನೋಡಿವಿ ಇಂದಿನ ಮಂದ ನಂಗ ಮುಖ್ಯವಾದ ಜೋಳಿಪತಿ ಗಣನು ನಂಗ ಬಡಗುರ್ನ வாழ்வாதாರ ಅತೆಂಬ ಹೇಗುವ ನಂಗ ಟೀ ನಂಗೆ ಎಲೆ ನಂಗೆ ಸಾಧಾರಣ ಎಲೆ ಅಂತ ಹೇಗಿನೋ ಆ ಎಲೆ ನಂಗ ಎತ್ತೆ ಬಂದು ನಂಗ ನೀಲಗಿರಿ ಬಂದ ನೀಲಗಿರಿ ನಂಗ ಬಡಗುರಿಗೂ ಎಲೆಗೂ ಏನು ಸಂಬಂಧ ಅದರಿಂದ ಆ ಎಲೆ ಬಂದು ನಂಗೆ வாழ்வாதாರವೂ ಎತ್ತೆ ಮಾರಿಟ್ಟ ಅದು ಬಂದು ಈಗಿನ ಸಂದರ್ಭನಾಗ ಎತ್ತೆ ಅಡದೆ ಅತೆಂಬನ ಬತ್ತಿದ್ದ ನಂಗೆ ನೋಡೋಣ ನಂಗ ಶಶಿಕುಮಾರ್ ಅದೆಂದು ದಾವಣೆ ಅವಾಗ ಬಂದು ಒಂದು ಇಂಜಿನಿಯರಿಂಗ್ ಬಿರಿಕಿದವಕ ಅವಾಗ ಟೀ ಬೋರ್ಡ್ಗೆ ಬಂದು ಒಂದು ಗುರುಪಿಟ್ಟ ಕಾಲದ ಗೆಲ್ಚಿಗಿದ್ದ ಬವಕ ಈಗ ಹಟ್ಟಿಗಿದ್ದು ತೋಟ ಕಾಯ್ಗರಿ ಇದೆಲ್ಲವ ಬಂದು ಅವಾಗ ಬೇತುಂಡಿದ್ದಾರೆ ಅವಕ್ಕ ನಂಗೆ ಸರ ಅದನ್ನ ಪತ್ತಿ ಒಂದು ಅರಿಮುಗು ತಂದಾರ ಅದರಿಂದ ನಂಗೆ ಕೂಡ ಶಿವಕುಮಾರ್ ಮೊಮ್ಮ ಹಾಕಿದ್ದಾರೆ ತಾವೊಂದು ಚೆನ್ನೈ ಹೈಕೋರ್ಟ್ಗೆ ಅಡ್ವೊಕೇಟ್ ಆಯ್ತುಂಡಿದ್ದಾರೆ ಅವಕ್ಕ ನಂಗ ಟೀ ಇಶ್ಯೂ ಬಪ್ಪನೆಗ ನಂಗ ಒಂದು ಸರಿಯಾದ ಬೆಲೆ ಸಿಕ್ಕುದು ಮನೆಗ ನಂಗ ಬಡಗುರ್ ಸಾರ್ಬ ನಂಗೊಂದು ಕೇಸ್ ಆಗಿದೋ ನೆಲಿಕೋಲು ಚಾರಿಟಬಲ್ ಟ್ರಸ್ಟ್ ಬಂದು ಆ ಕೇಸ ಮುಂದೋಡಿಂದ ಪಿಟಿಷನ್ ಫೈಲ್ ಮಾಡಿದೆ ಅದನ್ನ ನಂಗ ಶಿವಕುಮಾರ್ ಮೊಮ್ಮ ಆಗ್ತಾ ಅದನ್ನ ನಡೆಸಿ ಅದುಗಾನ ಒಂದು ಹಿಸ್ಟಾರಿಕ್ ಜಡ್ಜ್ಮೆಂಟ್ ಅಂದಾರ ಒಂದು ಚರಿತ್ರದಾಗೆ ಇತಮಾಕ್ ಒಂದು ವ್ಯವಸಾಯಿಗಾಗಿ ಒಂದು ಇತಮಾಕ್ ಒಂದು ಜಡ್ಜ್ಮೆಂಟ್ ಸಿಕ್ಕಿರೋದು ಒಂದು ದೊಡ್ಡ ವಿಷಯ ಒಂದು ಪ್ರೈಸ್ ಮಾನಿಟರಿಂಗ್ ಕಮಿಟಿ ಅಂತೆಲ್ಲ ಬಂದ್ರ ಆಗ ಅದನ್ನ ಬಗ್ಗೆ ಮೊಮ್ಮಗ ಬಂದು ಈ ವಾರವೂ ಒಂದು ಸೇಗಿಯಾರ அடுத்த ವಾರವೂ ಸೇಗಿಯಾರ ನಂಗೆ தொடர்ந்து நிகழ்ச்சியா ನಂಗೆ ಆರಂಭಿಸಿನ ಮುಂದೆ ನಂಗ ಎತ್ತಪ್ಪನ ಒಂದು ಹರಕೆ ಮಾಡಿಬಿಡೋ ಶ್ರೀನಿವಾಸನ್ ಕಾವಿಲವರಂದ ನಂಗಾಗಿ ಹರಕೆ ಮಾಡಿಯಾರ ಉತ್ತಮಿಯೇ ಪತ್ತಿನಿಯೇ ರಮಾಸಿಯತ್ತೆ ಸಂದನ ಸಿಂಗರ ನೊಂದುವ ಎಣ್ಣೆ ಸತ್ತಿಯ ಬತ್ತೆ ಉತ್ತಮಿಯೇ ಪತ್ತಿನಿಯೇ ರಮಾಸಿಯತ್ತೆ ಸಂದನ ಸಿಂಗರ ನೊಂದುವ ಎಣ್ಣೆ ಸತ್ತಿಯ ಬತ್ತೆ ಎತ್ತೆ 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 ರಮಾಸಿ ಎತ್ತೆ 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 ಅದಳೆಯ ಸತ್ಯ ಬತ್ತೆ ನಿನ್ನ ಊನ ಪದಗ ಪೂಜೆ ಎತ್ತೆ ಎತ್ತೆ ಮಕ್ಕವ ಉನಿಪು ಮಾಡಿ ಅರಸು ಎತ್ತೆ ಎತ್ತೆಯ ಕೋಣೆದಡೀಗ ಪೂಜೆ ಎತ್ತೆ ಎತ್ತೆ ಮಕ್ಕವ ಕುಲ್ಲು ಮಾಡಿ ಅರಸು ಎತ್ತೆ ಉತ್ತಮಿಯೇ ಪತ್ತಿನಿಯೇ ರಮಾಸಿ ಎತ್ತೆ ಸಂದನ ಸಿಂಗರ ನೊಂದುವ ಎಣ್ಣೆ ಸತ್ಯ ಬತ್ತೆ ಕೈ ಮುಗಿದ್ರೆ ಉಳಿತು ಒಳ್ಳಿತಾಗ್ಲಿ ಶ್ರೀನಿವಾಸನ್ ಎತ್ತೆ ಈರ ಮಾಸಿ ಎತ್ತೆ ಸತ್ಯ ಬತ್ತೆ ನಂಗ ಮನಸ್ಸನ್ನ ಬೀತುಂಡು ನಂಗ ಶಶಿಕುಮಾರ್ ಮೊಮ್ಮಕ್ಕ ದಾವಣೆಯಿಂದ ನಂಗ ಕೂಡ ಬಂದು ಇಂದಿನ ಮಂದ ಒಂದು ಅರಿಮುಗ ತಂದು ಮಾಡೋದೊಂದು ಕೇತು ಈ ಮಂದಗ ಬಂದಿ ಬಾ ಎಲ್ಲಾಗೂ ಕೈ ಮುಗಿದುಂದೆ ಇಂದು ಈ ಮಂದನೋಗೆ ನಂಗ ಮುಖ್ಯವಾ ನಂಗೆ ಹೇಗಬೇಕಾದ ವಿಷಯನೋಗೆ ಟೀ ಪತ್ತಿನ ವಿಷಯವ ಮುಖ್ಯವಾ ಐನೋಕ ಇಂದು ಗಣಾಂಬ ಮುಡಿ ಮಾಡಿದ್ದು ನಾ ಬಿತ್ತು ಆ ಟೀ ಪತ್ತಿ ಗಣಾಂಬದಗೈ ನಾ ಬಂದಿದೆ ಈ ಟೀ ಪತ್ತಿನ ವಿಷಯ ಅಂದು ನಂಗ ಬಪ್ಪನೆ ನಂಗ ನೀಲಗಿರಿಗೆ ಟೀ ಎತ್ತೆ ಬಂದ ಟೀ ಎಂಬುದು ಫಸ್ಟ್ ಎಲ್ಲಿಂದ ಬಂದ ಆ ವಿಷಯವ ಸ್ವಲ್ಪ ನಂಗೆ ಇಂದು ಗಣಾನ ಅದಕ್ಕೂ ಮುಂದೆ ನಂಗ ಇಂದು ಒಲಗನೋಗೆ ನೀರಿಲ್ಲದ ದಾರು ಇಬ್ಬುದು ಮುಡಿಯ
ಆಸಗ ನೀರ ನಂಗೆ ಯೂಸ್ ಮಾಡಣ ಕುಡ್ತನ ಎಲ್ಲಾ ಮಾಡಣ. ಅದೇ ಮಾಕೆ ನಂಗೆ ಮನುಷ್ಯರು ನೀರಿಗೂ ಅಡ್ತದು ದೊಡ್ಡ ವಿಷಯವ ನೆರೆಯ ಕುಡ್ತುಂದಿಪ್ಪುದು ಒಳ್ಳೆ ಇದು ಒಲಗ ಅಳುವನೋ ಕಣಕೆತ್ತಿದ್ನೋಗೆ ನೀರಿಗೂ ಅಡ್ತದು ಟೀಯತ ನಂಗೆಲ್ಲ ಕುಡ್ತುಂದ. ಆ ಟೀ ಏಸಗ ಮುಖ್ಯ ಅದನ್ನ ನಂಗೆ ಏನ ಮಾಡಿಂದ ಅದು ಎತ್ತೆ ಬಂದು ತುಂಬುದನ್ನ ನಂಗೆ ಇಂದು ನೋಡು. ಅಣ್ಣ ಸ್ಲೈಡ್ ಸ್ಟಾರ್ಟ್ ಮಾಡಿರಿ. ஒளித்தகலி சசிமாமா ஸ்லைடு ஆன் கட்டದೆ நீங்க தொடர்ந்து ಮಾತಾಡುವಿ. ಮಾತಾಡ ಈಗ ಫಸ್ಟ್ ನಂಗೆ ಈಗ ಬಪ್ಪನೆ ಮೊದಲು ನಂಗೆ ಟೀ ಕಿಟ್ಟತಟ್ಟ ಒಂದು 5,000 ವರ್ಷಕ್ಕೆ ಮುಂದಾಡು ಟೀ ಮುಂದು ಈ ಒಲಗ ಬಂದೊಡದೆ. ಆ 5,000 ವರ್ಷ ಮುಂದಾಡ್ನೋಗೆ ನೋಡಿದಂದನ್ಲೆ ಶೇನ್ ನುಂಗ್ ಎಂಬ ಒಂದು ಚೈನಾನೋಗೆ ದೇಶನೋಗ ಇಬ್ಬ ಒಂದು ರಾಜ ತಾ ಏನ ಮಾಡ ಅಂದ್ರೆ ಟೀಯ ಕುಡುಪದುಗ ಎತ್ತೆ ತನ್ನ ಮುಳಿವಾತ ಒಲಗವೇ ಇದು ಬಂದಟ್ರ ತನ್ನ ಒಂದು ಪಳಕ ಒಂದ್ ಎಡೆಯಿಂದ ಇನ್ನೊಂದ್ ಎಡೆಗೆ ಹೋಗಿ ಬಪ್ಪನೆ ಮಾಡುನೆ ನೀರ ಕಾಸಿ ಕುಡುಪ ಪಳಕ ತನಗಡದೆ ಅತ್ತಮಾಕ ಟೈಮ್ನೋಗೆ ಆ ಒಂದ್ ಎಡೆಗೆ ಓಪನೆ ತನ್ನ ನೀರ ಕಾಸಿ ಕುಡ್ತಾರ. ಆ ಕಾಸಿ ಕುಡುತ್ತುಂದಿಬ್ಬ ಟೈಮ್ನೋಗೆ ಅಲ್ಲಿ ಪಕ್ಕನೋಗೆ ಆ ಒಂದು ಕುನ್ನ ಒಂದು ಚೆಡಿಯಿಂದ ಆ ನೀರು ಒಂದೆರಡು ಎಲೆ ಬುದ್ರ ಆ ಎಲೆ ನೀರು ಕುತ್ತ ಮೇಲೆ ತನಗ ನೋಡುನೆ ಅದನ್ನ ಕಲರು ಅಲ್ಲಿಂದ ಬಪ್ಪ ಒಂದು ವಾಸನೆ ಅಪ್ಪರ ಒಳ್ಳಂಗಟ್ರ ಅಡ ಇತ್ತಮಾಕ ಅಡದತ್ತವಾ ಅದಿಂದೇಗಿ ತನಗದು ಆಶ್ಚರ್ಯವಾಟ್ರ ಅದನ್ನ ಕುಡುತ್ತು ನೋಡ್ನ ಸಾಧಾರಣವಾ ಜನಾಗು ಕುಡುಪ ನೀರು ಬಿಡ ಅಂದೊಂದು ಜನ ಆ ಕುಡುತ್ತ ನೀರು ಬಂದು ತನಗೊಂದು ಉತ್ಸಾಹವು ಒಂದು ಅಪ್ಪರ ಒಂದು ಸುವೆಯಾನ ಒಂದು ಅನುಭವ ತಂದ್ರ ತಾ ಆಗ ಅಡೆ ಇತ್ತಮಾಕ ಒಂದು ವಿಷಯದ ಎಲೆಯ ಈ ಅಡುದನ್ನ ಈ ಸುಕಾಲ ನಂಗೆ ಎತ್ತೆ ಕಂಡಿಟ್ಲಿಯೇ ನೋಡ್ಲಿಯೇ ಇದು ಒಂದು ಅದಿಸಿಯ ಇದು ದೇವರೇ ತಂದುದು ಅತ್ತಂಬುದನ್ನ ನೆಂಚಿ ಅಂದುಂದ ಈ ಚೆಡಿ ಎಲ್ಲವ ಎತ್ತಿ ಒಳಗ ಪೂರ ಮತ್ತೆ ಎಡೆಲ್ಲಾಗ ಇದನ್ನ ಪತ್ತಿ ಹಾಕಿ ಮಾಡುದುಂಬುದನ್ನ ತಾ ಸ್ಟಾರ್ಟ್ ಮಾಡ್ನ. அதுக்கு அடுத்தது தன்னாந்தத்தா ಈ ಒಲಗ ಟೀಂಬುದೇ ಬಂದಾಂಬುದನ್ನ ನಂಗೆ ಹೇಗ ಬಣ್ಣ. அதுக்கு அடுத்த விஷய ಟೀಯ ತನ್ನಗ அடுத்தது ಆ ಶೇನ್ ನುಂಗುಂಬುದಕ್ಕೆ அடுத்தது ನಂಗೆ ಮುಖ್ಯವಾ அடுத்த ಒಬ್ಬನ ನಂಗೆ ಹೇಗುದು ಅಂದಲೆ ಲೂ ಯೂಂದೇಗಿ ಆ ಲೂ ಯೂಂಬವಕ ತನಗ ಒಂದು ಕುನ್ನ ವಯಸ್ಸಿನೋಗೆ ಒಂದು 3 ವಯಸ್ಸು ಅಡುನೆ ತನ್ನ ಅವ್ವಪ್ಪವಕ ತವರಿಪ್ಟಾರ ತನ್ನವ ಆಗ ಒಂದು ಮಡಗೆ ತಿಂದೊಯ್ ಸೇತ್ಯಾರ. ಆ ಮಡನೋಗೆ ಇಬ್ಬ ಮಡಾಧಿಪತಿ ತಾ ಏನ ಮಾಡ್ಯಾರ ಅಂದಂದ್ರೆ ತನ್ನವ ಈ ಲೂ ಯುವ ಎತ್ತಿಂದೋಗಿ ಸಾಕ್ಯಾರ. ಆಗ ಸಾಕುನ ಕುನ್ನುದುಂದವೇ ತನಗ ಅವಕ್ಕೆ ಏನೋ ಹೇಗ್ಯಾರ ಅಂತಂದ್ರೆ ಮುಡದಳುಗ ಈ ಟೀ ತನಗ ಕೊಡುನೆ ಆ ಟೀ ಪತ್ತಿನ ವಿಷಯವ ತನಗ ಹೇಗ್ಯಾರ ಕುಡುಪುನೆ ಆ ಒಂದು ಕಾಲಘಟ್ಟನೋಗೆ ತಾ ದುಡ್ಡಿನ ಬರ ಆ ಟೀ ಪತ್ತಿನ ಇಂಟ್ರೆಸ್ಟ್ ತನಗ ಅಪ್ಪರ ಬಂದರ ಇದನ್ನ ಪತಿ ಇನ್ನು ನೆರೆಯ ವಿಷಯವ ಅರುಬುಂದೇಗಿ ಯೋಚನೆ ಮಾಡ್ಯಾರ. ಇನ್ನು அடுத்த ಕಾಲಘಟ್ಟನೋಗೆ ತಾ ದುಡ್ಡಿನ ಬರ ಆ ಟೀ ಮೇಲೆಯೇ ಅಪ್ಪರ ವಿಷಯವನ್ನ ಕಪ್ಪುದುಂಬ ಒಂದು ಒಂದು ತನ್ನಗೌಸು ಒಂದು ಅಡುವ ಒಂದು ಇದನ್ನ வெளிப்படுத்துದು ಬೇಕಾಗಿ ಇನ್ನೂ ಒಂದು 6 ವರ್ಷ ಒಂದು ಎಡಗೋಯಿ ಟೀ ಪತ್ತಿ ಕಟ್ತಾರ ಅಲ್ಲಿಯೋಗ ನೋಡಿದ ಅಂದನ್ಲೆ ಅಣ್ಣ 10 ಸ್ಲೈಡು ಅಲ್ಲಿಗೆ ಓಪನೆ ತಾ ಕಿಟತಟ ಒಂದು ಇನ್ನೊಂದೊಂದು ಮಾಸ್ಟ್ರು ಟೀ ಪತ್ತಿ ಒಳ್ಳಂಗ ಅರ್ದಿಬ ವಿಷಯ ಇದ್ದಾರ ಝೂ ಫುಜಿಂದೇಗಿ ತನ್ನ ಕೂಡ ಕಿಟತಟ 6 ವರ್ಷ ತನ್ನ ಕೂಡ ಅಲ್ಲಿವೇ ತಂಗಿ ಇದ್ದು ಟೀ ಪತ್ತಿನ ಎಲ್ಲಾ ವಿಷಯವೂ ಕತ್ತಾರ. ಅತ್ತ ಕತ್ತೂನು ಬಂದಗಿದ್ದಾಡು ಅದು ಮಟ್ಟು ಇಲ್ಲ ಅದೇ ನೆರೆಯ ಎಡೆಗೆ ಹೋಗಿ ತಾನೇ ರಿಸರ್ಚ್ ಮಾಡ್ಯಾರ ಬೇರೆ ಬೇರೆ ಎಡೆಯ ಅಲ್ಲಿಯೋಗ ನೀರು ಆಡುವ ಎಲೆ ಎತ್ತಡದೆ ಅದನ್ನ ಎತ್ತೆ ಮಾಡ್ಯಾರ ಅಂಬುದನ್ನ ಅತ್ತಮಾಕ ಮಾಡಿದ್ದ ಟೈಮ್ನೋಗೆ ಒಂದು ಎಡೆಯಾಗ ತಾ ಓಪನೆ ಒಂದು ದೊಡ್ಡ ಒಂದು ಪಾರೆ ಪಕ್ಕನ ನಂಗ ಅಡ್ಡಿಗಡ ಆಡುವ ಊತು ನೀರುನ್ನ ನಂಗ ಹುಟ್ಟು ನೀರುನ್ನ ಅತ್ತಮಾಕ ಆ ಹುಟ್ಟು ನೀರು ಒಂದು ಅಪ್ಪರ ಪಳಿಚ್ಚಿನ ಒಳ್ಳೆಯ ಸಿಂಗರವ ಒಂದ್ ಅಡಿ ಅಟ್ರ ಸೊ ಆ ನೀರ ಎತ್ತಿ ಇಟ್ಟ ಟೀ ಬಿತ್ತು ಕುಡುತು ನೋಡ್ನ ಆಗ ಜನಾಗು ಕುಡುಪ ನೀರು ಬಿಡ ಟೀ ಬಿಡ ಈ ಟೀ ಸ್ವಲ್ಪ ತನಗ ತೋರ್ರ ಮನಸ್ಸುಗುವೆ ಪಟ್ರ ಒಳ್ಳಂಗಟ್ಟಂಗೆ ಆಗ ತಾ ಏನು ಹೇಗ್ಯಾರ ಅಂತಂದ್ರೆ ಟೀ ಎಂಬುದು ಬಂದು ಆ ಎಲೆಯ ಕ್ವಾಲಿಟಿ ಮಟ್ಟು ಅದಗ ಉಂಡಾನ ಸುವೆಯ ತಪ್ಪುದಿಲ್ಲ ಅಪ್ಪರ ಶುದ್ಧವಾನ ನೀರು ಆ ನೀರು ಸೇತಿ ಟೀ ನುಡಿಯ ಸುವೆಗ ಒಂದು ಕಾರಣ ಎಂಬುದನ್ನ ಅಂದು ಕಂಡಿಡ್ತಾರ. ಅದೇ ಮಾಕೆ ಈ ಒಲಗವೇ ತಾ ಇನ್ನೊಂದು ಮುಖ್ಯವಾನ ಒಂದು ಜೋಲಿ ಮಾಡ್ಯಾರ ಅದು ಏನಂದ್ರೆ ಚಾ ಜಿಂಗಿಂದೇಗಿ ಒಂದು ಟೀಯ ಪತ್ತಿನ ಒಂದು ಬುಕ್ಕ ಬಂದು ತಬಿಟ್ಟಾರ. ಆ ಟೀ ಪತ್ತಿನ ಬುಕ್ ಫಸ್ಟ್ ಒಲಗ ತಾ ಬರದಾರ ಅದು ಇಂದಾಡುತ್ತಾ ಅದು ಇಂಗ್ಲಿಷ್ನೋಗೆ ಈ ಕ್ಲಾಸಿಕ್ ಆಫ್ ಟೀಂದೇಗಿ ಒಲಗ ಪೂರ್ಗ ಪರವಿರ ಇತ್ತೆ ಮಾಕತ ಟೀ ಚೈನಾ ಅಂದ ಒಲಗ ಪೂರಗ ಹೊರ ಈಗ ಚೈನಾ ಅಂದ ಒಲಗ ಓಪ ಎಡೆಯೋಗೆ ನಂಗ ಇಂಡಿಯಾಕ ಎತ್ತೆ ಬಂದುದು ನೋಡಿದೆ ಅಂತಂದ್ರೆ ಫಲಪಟ್ಟ ಕದೆ ಆಡದೆ ಅದನ್ನ ಮುಖ್ಯವಾನದ ಒಂದು ಹೇಗುದಂದ್ರೆ 1815 ಸಿಂಗ್ಪೋ ಅತ್ತೆಂಬ ಒಂದು ಮಲೆವಾಳ್ ಮಕ್ಕಳು ಇದ್ದಾರೆ ಅಸ್ಸಾಂನೋಗೆ ಒಂದು ಕಾಡುಗೋಸ್ ಇದ್ದಾರ ಆ ಮಕ್ಕಳಿಗೆ ಒಂದು ಅಡುವ ಒಂದು ಇದು ಏನಂತಂದ್ರೆ ಉರ್ಸಿಲ ಎಲೆಯ ಎತ್ತಿ ನೀರ್ನ ಕಾಸಿ ಕೊಡ್ತಾರ
ಅವಕ್ಕೆ ಅದನ್ನ ಏನಂತ ಹೇಗ್ಯಾರ ಅಂದ್ರೆ ಇದು ಬಂದು ಒಂದು ಮೆಡಿಸಿನಲ್ ಪ್ಲಾಂಟ್, ಅವಕ್ಕೆ ಅದೊಂದು ಮೆಡಿಸಿನಲ್ ಡ್ರಿಂಕ್ ಮುಂದೇಗಿ ಅವಕ್ಕೆ ನೆಂಚಿ ಅದನ್ನ ಅಮ್ಮ ಕುಡ್ತೊಂದಿದ್ದಾರ. ಅತ್ತವ ಟೈಮ್ನಾಗೆ ಇದನ್ನ ಆಂಗ್ಲೇಯರ್ಗಳಾಗ ಇದ್ದವಕ ಇಂಗ್ಲಿಷ್ಕಾರರು ಕಂಡಿಡ್ತಾರೆ, ಇತಮಕ್ ಇವಕ್ಕೆ ಏನೋ ಕೊಡ್ತಾರಮ್ಮ. ಆ ಇದನ್ನಾಗೆ ರಾಬರ್ಟ್ ಬ್ರೂಸ್ ಎಂಬವಕ 1823 ಆ ಸಿಂಪೋ ಮಕ್ಕಳ ಸಂದುಚು ಒಂದು ಪಾಯ್ಪು ಸಿಕ್ಕಿರ, ಅಲ್ಲಿಗೆ ಹೋದಾರ. ಅಲ್ಲಿಗೆ ಓಪನೆ ತನಗ ಆ ಮೆಡಿಸಿನಲ್ ಡ್ರಿಂಕ್ ಕುಡುಪುದು ಕೊಟ್ಟಾರ. ತಾ ಅದನ್ನು ಕುಡುத்துட்டு ஏற்கனவே ಚೈನಾದ ಕುಡುತ ಟೀಮಾಕೆ ಏರಕ್ಕುರಿಯ ಅದನ್ನು ಸೋಯ್ ತರಂದಂಗತಿ ಇದು ಅಡದೆತ್ತವ ಎಂಬುದನ್ನ ಉಣಂದಿಟ್ಟು ಓ ಇದುವೂ ಆ ಟೀ ವಗೆತನವರಿಯೋ ಅತ್ತೆಂಬುದನ್ನ ನೆನ್ಸಿಯಾರ. ಅದು ಹಿಂದಾಡು ಕಿಟದಟ್ಟ 1834 ಅದೇ ಈ ಬ್ರೂಸ್ ನೌಕರ ತಮ್ಮನವಕ ಚಾರ್ಲಸ್ ಅಲೆಕ್ಸಾಂಡರ್ ಬ್ರೂಸ್ ಅವಕ್ಕೆ ಏನ್ ಮಾಡ್ಯಾರಂದ್ರೆ ಈ ಸಿಂಪೋ ಮಕ್ಕಳು ಕೂಡ ಆ ಚೆಡಿ ಏದುಂದು ನೋಡಿ ಆ ಚೆಡಿ ಆಡುವ ಉರುಸಿಲ ಅದೇ ಮಕ್ಕ ಆಡುವ ಚೆಡಿ ಅಲ್ಲವಾ ಕಲ್ಕಟ್ಟಾಗ ಕೇಗ್ಯಾರ. ಅಲ್ಲಿ ಹೋಗ ಕಲ್ಕಟ್ಟಾನಾಗ ಒಂದು ಬೊಟಾನಿಕಲ್ ಗಾರ್ಡನ್ ಅವಕ್ಕೆ ಇದು ಟೀ ಪತ್ತಿನ ಆರಾಚಿ ಇದು ಮಾಡೋನೆ ಅಲ್ಲಿ ಇವಾಗ ಕೇಗುನೆ ಒಸಿ ಕಾಲ ಕೈದಗಿಂದಾಡು ಈ ಚೈನಾದ ಬಂದ ಟೀಯು ಈ ಅಸ್ಸಾಮಿಂದ ಬಂದ ಟೀಯು ಏರಕುರಿಯ ಹೊಂದುತ್ತಾ. ಆಗ ಟೀ ಚೈನಾನ ಮೊಟ್ಟು ಅಂತ ಇಂಡಿಯಾಗ ಬಪ್ಪಿಲೆ ಇಂಡಿಯನ್ ಹೋಗಿಯೇ ಆ ಟೀ ಉಂಡಾನ ಇದು ಬಂದು ಅಟ್ಟಾಡದೆ ಎಂಬುದು ಬೆಳಗಿರ ಇದನ್ನ ಬೀತುತ್ತಾ ಇದೇ ಈ ಟೀಗೆ ಬಂದು ಚೈನಾದ ಬಂದದ ಅಲ್ಲಾದಲ್ಲಿಯೂ ಅಸ್ಸಾಂನ ಅಟ್ಟುದು ಅಂತ ಅದನ್ನ ಅಸ್ಸಾಂ ಟೀಂದ ಹೇಗಿ ಅದನ್ನ ಉರುದಿಯ ಆ ಟೈಮ್ನ ಇಂಗ್ಲಿಷ್ಕಾರರು ಹೇಗ್ಯಾರ ಅನ್ನ ಅರ್ಥಸ್ಲೇಡು. ಈಗ ಆ ಒನ್ಸು ಅದು ಉರುದಿ ಆದಗಿಂದ ಏನ್ ಮಾಡ್ಯಾರ ಅಂದ್ರೆ ಈ ಬ್ರೂಸ್ ಅವಕ ಇನ್ನು ಚೈನಾದ ನೆರೆಯ ಟೀ ತಿನ್ಬೇಕು ನಂಗೆ ಇಂಡಿಯಾನಾಗ ಅದನ್ನ ಗ್ರೋ ಮಾಡುದು ಒಂದು ಎಣ್ಣೆ ಬಿತ್ತು. ಅಸ್ಸಾಂನಾಗ ಒಂದು ನರ್ಸರಿ ಆರಂಭಿಸುವ ಅಂತ ಹೇಗಿ ಪ್ಲಾನ್ ಮಾಡ್ಯಾರ. ಆ ನರ್ಸರಿಗ ತೇವ್ಯಾನ ನಾತು ಇಲ್ಲೇ ಬಿತ್ತು ಇದೆಲ್ಲವ ನಂಗ ಗೊಟ್ಟೆ ಗಿಡುನ ಆ ಗೊಟ್ಟೆತ ಅದು ಟೀ ನುಡಿಯ ಬಿತ್ತು ಅದನ್ನೆಲ್ಲವ ಗೌಡ ನಂಬವಕ ಕೇಗ್ಯಾರ. ಇಲ್ಲಿಗೆ ಬಂದಗಿಂದ ಅವಳು ಮರ್ಸಿ ಅದನ್ನ ತಿರುಗಿ ಇಲ್ಲಿ ಹೋಗಿ ಏನ್ ಮಾಡ್ಯಾರ ಅಂದ್ರೆ ಈ ನರ್ಸರಿಯಿಂದ ತಿರುಗಿ ಇಂಡಿಯಾನ ನಂಗ ಮೇಲೆ ಅಸ್ಸಾಂ ಸೈಡ್ ಅಂತ ಸೌತ್ ಇಂಡಿಯಾಗ ಎತ್ತಿಬೇಕು ಬೇಕಿ ಕ್ಯಾಪ್ಟನ್ ಮಿಂಚಿನ ಎಂಬಕ್ಕೆ ಏನ್ ಮಾಡ್ಯಾರ ಅಂದ್ರೆ ನಂಗ ಕೇರಳಾಗ ಈ ವಯನಾಡು ಪಕ್ಕ ಅಲ್ಲಿ ಹೋಗ ಮಾನಂದವಾಡಿಯಿಂದ ಒಂದು ಎಡಾಡ್ದೆ ಅಲ್ಲಿಗೆ ಎತ್ತಿ ಬಂದು ಹಾಕಿಯಾರ. ಅಲ್ಲಿಗೆ ಎತ್ತಿ ಬಂದು ಹಾಕುನೆ ಆ ಸಿಕಾಲಗಿಂದ ಅದು ಸಿಟಿ ಒಳ್ಳಂಗ ಬಂದರ. ಸೊ ಕ್ಲೈಮೇಟ್ ಕಂಡೀಷನು ಇಲ್ಲಿ ಅಡುವ ಶೀತೋಷ್ಣ ನೆಲೆ ಒಳ್ಳಂಗಡದೆ ಇಲ್ಲಿಯೂ ಪೈರು ಡಾಕು ಎಂಬುದನ್ನ ಮುಡಿವು ಮಾಡಿ ಸರಿ ನೆರೆಯ ಅಡಿಯೂ ಇಂಡಿಯಾನ ಇದನ್ನ ಹಾಕುದು ಎಂಬುದನ್ನ ಸ್ಟಾರ್ಟ್ ಮಾಡ್ಯಾರ. ಅರ್ಥಸ್ಲೇನು ಈಗ ಇತ್ತವ ಕಾಲಘಟ್ಟನೋಗೆ ಚೈನಾದ ಇಂಗ್ಲಿಷ್ಕಾರು ಈಸ್ಟ್ ಇಂಡಿಯಾ ಕಂಪನಿಕಾರು ಏನ್ ಮಾಡ್ಯಾರ ಅಂದ್ರೆ ಚೈನಾದ ಆ ಟೀ ಎಲ್ಲವ ಎತ್ತಿ ಯುರೋಪಿಯನ್ ಕಂಟ್ರೀಸ್ ಎಲ್ಲ ಕೇಗಿಂದಿದ್ರು. ಒಂದು ಕುರಿಪಿಟ್ಟ ಒಂದು ಈ ಕಾಲಘಟ್ಟನೋಗೆ ಚೈನಾಗೂ ಈಸ್ಟ್ ಇಂಡಿಯಾ ಕಂಪನಿಗೂ ಸ್ವಲ್ಪ ಒಂದು ಕರುತು ಬೇರ್ಪಾಡು ಆ ನೆರೆಯ ಟೀ ಅವಕ್ಕೆ ಕೇಗುದಕ್ಕೆ ತಯಾರ ಇಲ್ಲೇ ಇತ್ತವ ಸುಳ್ಳುಳಿಯೋಗೆ ಇವಕ್ಕೆ ಏನು ಯೋಚನೆ ಮಾಡ್ಯಾರ ಅಂತಂದ್ರೆ ನಂಗ ನೆರೆಯ ಟೀ ಎತ್ತಿಂದ ಒಪ್ಪನೆಗ ಈಗ ಇಲ್ಲಿಂದ ಚೈನಾಕವ್ರು ಇತ್ತ ಮಾಡಿಂದಿಪ್ಪನೆ ಈಗ ಇದ ಆಲ್ಟರ್ನೇಟಿವ್ ಏನ ಮಾಡುದು ಎಂಬುದನ್ನ ಎತ್ತುನೆ ಇಂಡಿಯಾನೋಗೆ ಈಗ ವಾತಾವರಣ ಅಡದೆ. ಆಗ ನಂಗೆ ಇಂಡಿಯಾನೋಗೆ ಇದನ್ನ ನೆರೆಯ ಪ್ರೊಡ್ಯೂಸ್ ಮಾಡಿ ನೆರೆಯ ಟೀ ಪ್ರೊಡ್ಯೂಸ್ ಮಾಡ್ಲೆ ಒಳಗ ಪೂರಾಗ ನಂಗೆ ಕೇಗಿ ಒಳಗ ಪೂರಾಗ ಇದನ್ನ ಕೇಗಿ ಇನ್ನು ನೆರೆಯ ಹಣವ ಸಂಭಾಳಿಸುವ ತುಂಬಾ ಪ್ಲಾನ್ ಮಾಡಿ ಇಲ್ಲಿ ಹೋಗೆ ಒಂದು ಫಸ್ಟ್ ಇಲ್ಲಿ ಟೀ ಗುಂಡಾನ ಟೀ ಕಮಿಟಿ ಒಂದು ಫಾರ್ಮ್ ಮಾಡ್ಯಾರ. ಆ ಕಮಿಟಿಗ ನಂಗೆ ಚಾರ್ಲಸ್ ಬ್ರೂಸ್ ಅವಕ ಫಸ್ಟ್ ಮುನ್ನಿದ್ದು ಆ ನರ್ಸರಿ ಸ್ಟಾರ್ಟ್ ಮಾಡಿ ಅಲ್ಲಿಂದ ಅಸ್ಸಾಂನಾಗ ಸ್ಟಾರ್ಟ್ ಮಾಡಿದ ನರ್ಸರಿ ಮೂಲಿವ ಇಂಡಿಯಾನ ಬೇರೆಡೆಲ್ಲಾಗ ಅದನ್ನ ಕೇಗಿ ಎಲ್ಲೆಲ್ಲಿ ಮುಡಿದ್ರವೋ ಅಲ್ಲೆಲ್ಲಾ ಹಾಕಿ ಮಾಡುದು ಪ್ಲಾನ್ ಮಾಡ್ಯಾರ. ಅರ್ಥಸ್ಲೇನ ಈಗ ಇತ್ತಮಾಕ ಮಾಡಿದ ಕಾಲಘಟ್ಟನೋಗೆ ಫಸ್ಟ್ ಅಸ್ಸಾಂನೋಗೆ ಆ ಉತ್ಪತ್ತಿ ಮಾಡಿದ ಟೀ ಒಂದು 140 ಕಿಲೋವ ಇಲ್ಲಿಂದ ನಂಗೆ ಇಂಡಿಯಾದ ಇಂಗ್ಲೆಂಡ್ ಕೇಗ್ಯಾರ. ಆ ಇಂಗ್ಲೆಂಡ್ ನೋಗೆ 1838 ವರ್ಷನೋಗೆ ಆ ಲಂಡನ್ ನೋಗೆ ಈ ನಂಗೆ ಇಲ್ಲಿ ಕುನ್ನೂರ್ಗಡೆ ಈಗ ಆಕ್ಷನ್ ಅಟ್ಟಂಗೆ ಲಂಡನ್ ನೋಗೆ ಟೀ ಆಕ್ಷನ್ ನಡೆದೆ. ಆ ಆಕ್ಷನ್ಗೆ ಈ ಟೀ ಓಪನೆ ಇನ್ನಗಟ್ಟ ಅಲ್ಲಿಂದ ಚೈನಾ ಟೀ ಅಲ್ಲಿ ಹೋಯಿಂದಟ್ಟು ಈಗ ನಂಗ ಟೀ ಅಲ್ಲಿ ಓಪನೆ ಅಲ್ಲಿ ಇದ್ದವಕ್ಕೆ ಅದನ್ನು ನೋಡಿಟ್ಟು ಈ ಟೀ ಅಪ್ಪರ ಒಳ್ಳಂಗಡದೆ ಚೈನಾ ಟೀಯ ಬಿಡ ಇನ್ನೂ ಒಳ್ಳಂಗಡದೆ ಅಂದೇಗಿ ತಿರುಗಿ ಅಸ್ಸಾಂಗ ಈಸ್ಟ್ ಇಂಡಿಯಾ ಕಂಪನಿಯಿಂದ ಒಂದು ಲೆಟರ್ ಕೇಗ್ಯಾರ. ಅದನ್ನಾಗ ಒಂದು ಕುರಿಪಿಟ್ಟ ವರ್ಡ್ ಅವಕ್ಕೆ ಮೆನ್ಷನ್ ಮಾಡ್ಯಾರ ಏನಂದ್ರೆ ಎಕ್ಸಲೆಂಟ್ ಅಂತೀನಿ. ಅದಾವುದು ಇನ್ನಗಟ್ಟ ಈ ಚೈನಾ ಟೀ ಹೆಂಗ ಕುಡ್ತುಂದಿಯೋ ಈಗ ಅಸ್ಸಾಂ ಮುಂದೆ ಬಂದ ಟೀ ಅಪ್ಪರ ಎಲ್ಲಾಗೂ ತೃಪ್ತಿ ಅಪ್ಪನಂಗ ಅಡದೆ ಒಳ್ಳೆಯ ಟೇಸ್ಟ್ ಆಗು ಅಡದೆ ಅಂದೇಗಿ ಅದನ್ನ ಇನ್ನೂ ಮೇರ್ಕೊಂಡು ಇದನ್ನ ನೆರೆಯ ಪ್ರೊಡ್ಯೂಸ್ ಮಾಡಿವಿ ಎಂಬ ಇದನ್ನ ಕೇಗ್ಯಾರ. ಅದಕ್ಕಿಂತ ಮೇರ್ಕೊಂಡು ಒಂದು ಕುರಿಪಿಟ್ಟ ಕಾಲಘಟ್ಟದಿಂದಾಡು ಒಂದೊಂದು ಕುರಿಪಿಟ್ಟ ವರ್ಷನೋಗಿಯೋ ಆ ಟೀಯ ಬಂದು ಫಸ್ಟ್ ಕಿಲೋ ಕಣಕನ ಕೇಯ್ದವಾಗ ಅದಕ್ಕಿಂದಾಡು ಟನ್ ಕಣಕನ ನೆರೆಯ ಕೇವುದ ಆರಂಭಿಸ್ಯಾರ. ಈಗ ಏರಕುರಿಯ ನೋಡಿದೆ ಅಂತಂದ್ರೆ ಒಂದು 13,000 ಮೇಲೆ ಎಸ್ಟೇಟ್ಸ್ ದೊಡ್ಡ ಕಾರ್ಪೊರೇಟ್ ಎಸ್ಟೇಟ್ಸ್ ಅಡದೆ ಕಿಟ್ಟದಟ್ಟ 2 ಮಿಲಿಯನ್ ಮೇಲೆ ಮಕ್ಕಳು ನಂಗೆ ಇಂಡಿಯಾನಾಗ ಇದನ್ನ ಬಿತ್ತು ವರ್ಕ್ ಮಾಡಿದ್ದಾರೆ. ಇದಕ್ಕೆಲ್ಲಾಗ ಇದನ್ನ ಒಂದು ಕೊಳಕು ಸಿಕ್ಕಿಟ್ರು ಕೆಲ್ಸವೂ ಅಟ್ಟೊಂದಿಡ್ತು. ಇದೇ ಕಾಲಘಟ್ಟನಾಗೆ ಇದು ಬಂದು ನಂಗೆ ಅಸ್ಸಾಂ ಘಟತ ನಂಗೆ ನೋಡಿದ ನಂಗ ನೀಲಗಿರಿಗೆ ಎತ್ತೆ ಬಂದತಾ ಎಂಬ ಒಂದು ಇದನ್ನ ನೋಡುನೆ ಈಗ ಒಂದು ಕ್ರಿಸ್ಟಿ ಅತ್ತೆಂಬ ಒಂದು ಡಾಕ್ಟ್ರು ತಾ ಏನ ಮಣ್ಣ ಅಂದ್ರೆ 1832 ವರ್ಷನೋಗೆ ನಂಗೆ ನೀಲಗಿರಿಗೆ ಬಂದಾರ. ಬಂದ ಎಡೆಯೋಗೆ
నెరయడియ సుత్తి నోడునే ఈ నెರೆಯ ಒಂದು చెడి ಅಟ್ರ ಆ ಚೆಡಿಯ ನೋಡುನೆ ತನಗ ಏರ್ಕಣವೇ ಅಸ್ಸಾಂಗಡ ಟೀ ಚೆಡಿ ನೋಡಿದ್ದುಂದ ಇಲ್ಲಿ ಆಡುವ ಕಮ್ಮಿಲಿ ಎಂಬ ಒಂದು ಬಗೆ ಚೆಡಿ ಏರಕುರಿ ಟೀ ಚೆಡಿ ಮಾ ಕಡದೆ ಅಲ್ಲ ಅದು ಟೀ ಚೆಡಿ ಅಲ್ಲ ಆಲೆ ಅದು ಏತ್ ಇದನ್ನೋಗ ಅಟ್ಟುನೆ ಈ ಚೆಡಿ ಟೀ ಚೆಡಿ ಮಾಕ ಅಡದೆ ಆಗ ಈ ಟೀ ಚೆಡಿ ಇಲ್ಲಿ ಯಾಕಿಲಿಯು ಬಂದರಾಂಬುದನ್ನ ತಾ ನೆಂಚಿ ಚೈನಾಗ ನೆರೆಯ ಟೀ ಆರ್ಡರ್ ಮಾಡಿದ ಟೀ ಅಲ್ಲಿಂದ ಬಿತ್ತು ನಾತು ಎಲ್ಲವ ಆರ್ಡರ್ ಮಣ್ಣ ಆ ಆರ್ಡರ್ ಮಾಡಿದ್ದು ಇಲ್ಲಿ ಬಪ್ಪನ ಮುಂದೆ ಏದೋ ಒಂದು ಕಾರಣವಾಗಿ ತಾ ಸತ್ತುಟ್ಟಾರ ಆಲಿಯೋ ಅದು ಇಂದೋಡು ಇಲ್ಲಿ ಪ್ಲಾಂಟ್ ಮಾಡನೆ ಅಂತ ಇಂಟ್ರೆಸ್ಟ್ ಹೊಡ್ಬೇಕ ಉರುಸಿಲರು ಆ ನಾತೆಲ್ಲ ಎತ್ತಿಂದೋಗಿ ಅಲ್ಲಿ ಇಲ್ಲಿ ಹಾಕಿಯಾರ ಅಲ್ಲ ಅವಕಾಂತ ಅದನ್ನ ಒಟ್ಟುಮೊತ್ತವ ಪರಾಮರ್ಶದ ಮುಡಿವಿಲೆ ಆ ಒಂದು ಕಾಲಘಟ್ಟನೊಳಗೆ ಅದು ಇಂದಾಡು 1838 ವರ್ಷನೊಳಗೆ ಪಾಂಡಿಚೇರಿಯ ಆಗ ಗವರ್ನರ ಇದ್ದವಕ ಪೆರೋಟೆಟ್ ಎಂಬವಕ ಅವಕ್ಕ ಅದೇ ನೀಲಗಿರಿಗೆ ನಂಗೆ ಬಪ್ಪನೆ ಅದನ್ನೆಲ್ಲವ ನೋಡಿಟ್ಟು ಏಕೆ ಇವಕ್ಕೆ ಇನ್ನೂ ಮೇಂಟೈನ್ ಇದೆಲ್ಲವ ಗೌನ್ಸಾದ ಬಿಟ್ಟುಬಿಟ್ಟಿ ಅತ್ತೆಂದೇಗಿ ತಾ ತನ್ನ ಒಂದು ಇಂಟ್ರೆಸ್ಟ್ ನೊಗೆ ಮರ್ಚಿನ ಇದನ್ನೆಲ್ಲವ ನಾ ಮಾಡ್ನೆ ಅಂದೇಗಿ ತಾ ಮುಂದಕ್ಕೆ ಬಂದು ಅದನ್ನ ಮಾಡುವಾಗ ಸ್ಟಾರ್ಟ್ ಮಾಡ್ಯಾರ ಇದು ಮಟ್ಟು ಅಲ್ಲದೆ ಇನ್ನೂ ನೆರೆಯ ಟೀ ಗಿಡು ಅದು ಗುಂಡಾನ ಬೆದೆ ಅದೆಲ್ಲವ ಎತ್ತಿನ ಬಪ್ಪುದಿಗ ಪ್ಲಾನ್ ಮಾಡ್ಯಾರ ಅರ್ಥ ಸ್ಲೈಡ್ ನಾನು ಇದಕ್ಕೆ ಮುಂದಾಡು ಈ ಟೀ ಚೆಡಿ ಇಲ್ಲಿ ಎತ್ತಿ ಬಪ್ಪನೆ ನಂಗ ಅಲ್ಲಿಂದ ಬಂದಾಗಿಂದಾಡು ಕುರಿಪಿಟ್ಟ ಒಂದೆರಡು ಎಡೆಯೋಗೆ ನಂಗೆ ಕುನ್ನೂರು ಪಕ್ಕನೋಗೆ ಕುರಿಪಿಟ್ಟ ಒಂದೆರಡು ಎಡೆಯೋಗೆ ಅವಕ್ಕೆ ಇದನ್ನ ನರ್ಸರಿ ಮಾಡೋದು ಸ್ಟಾರ್ಟ್ ಮಾಡ್ಯಾರ ಫಸ್ಟ್ ನರ್ಸರಿ ನಂಗೆ ಎಲ್ಲಿ ಸ್ಟಾರ್ಟ್ ಮಾಡ್ಯಾರ ಅಂದ್ರೆ ಕಿಡದಟ್ಟ ನಂಗೆ ಕೇತಿಯೋಗ ನರ್ಸರಿ ಸ್ಟಾರ್ಟ್ ಮಾಡುನೆ ಆ ನರ್ಸರಿಗೆ ಉಂಡಾನ ಜೋಳಿ ಎಲ್ಲ ಮಾಡ್ಯಾರ ಬಟ್ ಅದು ಆಸಗ ಪೈನುಳ್ಳದ ಅಡುಲೆ ಅದು ಫೇಲಿಯರ್ ಆರ ಅದಕ್ಕಿಂದಾಡು ಮರ್ಸಿ ಏನ ಮಾಡ್ಯಾರ ಅಂತಂದ್ಲೆ ತಿರುಗಿ ಅದೇ ನಾತೆಲ್ಲ ಎತ್ತಿನ ಬಂದ್ಬಿಟ್ಟು ನೀಲಗಿರಿಯ ಮುಖ್ಯವಾ ನಂಗೆ ಒಂದು 2 ಎಡೆ ಆ 2 ಎಡೆ ಎಲ್ಲಿ ಅಂತಂದ್ರೆ ತನ್ನ ಅಂಬವಕ ತಿರು ಮಣ್ಣೆಂಬವಕ ಫಸ್ಟ್ ಇದು ಮಾಡ್ಯಾರ ಎಲ್ಲಿ ಹೋಗ ಅಂತಂದ್ರೆ ಕುನ್ನೂರ್ ಟೀ ಎಸ್ಟೇಟ್ ಅಂತ ಈಗ ಆಡದೆ ಆ ಕುನ್ನೂರ್ ಟೀ ಎಸ್ಟೇಟ್ಗ ಹುಸಿ ನಾತವು ಟೀ ಚೆಡಿ ಎಲ್ಲವ ಅಲ್ಲಿಂದ ಎತ್ತಿ ಬಂದಾರ ಅಲ್ಲಿ ಅದನ್ನ ಹಾಕಿ ಮಾಡೋದಕ್ಕೆ ಬೇಕಾಗಿ ಚೈನಾ ಅಂದವೇ ಆವಾಗ ಪೂಟಿನ್ ಬಪ್ಪದು ಪ್ಲಾನ್ ಮಾಡ್ಯಾರ ಆ ಮಾಡಿದ ಕಾಲಘಟ್ಟನೋಗೆ ಸರ್ ಕ್ರಿಫ್ ಎಂಬವಕ ಏನ್ ಮಾಡ್ಯಾರ ಅಂದ್ರೆ ಆ ಚೈನಾನೋಗೆ ಜೈಲ್ನೋಗಿ ಕೈದಿಗಳೆಲ್ಲವ ಇಲ್ಲಿ ಕೂಟಿನ್ ಬಂದಾರ ಏನಗ ಅಂದಂದ್ರೆ ನಂಗೆ ಇಲ್ಲಿ ಇಬ್ಬವಕ ಆ ಟೀ ಎತ್ತೆ ಪರಾಮರಿಪುದು ಅದನ್ನ ಎತ್ತೆ ಮ್ಯಾನುಫ್ಯಾಕ್ಚರ್ ಮಾಡುದು ಎಂಬುದನ್ನ ಆಸಗ ನಂಗೆ ಇಲ್ಲಿ ಅರಿಯಾದಪ್ಪನೆ ಆ ಚೈನಾನ ಇಬ್ಬವಕ ಅದನ್ನ ಅರದಾರೆ ಅದಕ್ಕೂ ಬೇಕೈ ಅಲ್ಲಿ ಜೈಲ್ನಾಗ ಇಬ್ಬವಕ ಇಲ್ಲಿ ಕೂಟಿ ಬಂದು ಇಲ್ಲಿ ಹೋಗಿ 2 ಎಡೆಯ ಅದೇ ಜೈಲ ಬೀತಾರ ಒಂದೆಡೆ ಬಂದು ಎಲ್ಲಿಂದ ಅಂದಂದ್ರೆ ನಂಗೆ ನಡುವಟನ ಹೋಗಿಯೋ ಇನ್ನೊಂದು ತಾಯಿಶೊಲೆ ಹೋಗಿಯೋ ಈ 2 ಎಡೆ ಹೋಗತ್ತಾ ಫಸ್ಟ್ ಪ್ಲಾಂಟು ಮಾಡ್ಯಾರ ಅವಕ್ಕ ಅಲ್ಲಿ ಬೀತು ಇದು ಮಾಡ್ಯಾರ ಆ ಜೈಲ್ನ ಇದ್ದ ಕೈದಿಗೋ ಇಲ್ಲಿ ಟೀ ಎತ್ತೆ ಹಾಕುದುಂಬುದನ್ನ ಅವಕ್ಕೂ ಕೆಲಸ ಮಾಡಿಂಡು ನಂಗೆ ನೀಲಗಿರಿ ಮಕ್ಕಳಿಗೂ ಅದನ್ನ ಪತ್ತಿನ ವಿಷಯವ ಕೊಟ್ಟು ಆ ಟೀಮ್ದು ಫಸ್ಟ್ ನೋಡಿದೆ ಅಂತಂದ್ರೆ ನಾ ಏದಂಗೆ ನಂಗೆ ನಡುವಟನ ಹೋಗಿಯೂ அடுத்தದು ನಂಗೆ ತಾಯಿಸೋಲೆ ಈ 2 ಅಡಿ ಹೋಗಿಯೂ ಮಾಡ್ಯಾರ ಈಗ ಇದೇ ಮಾಕೆ ಈ ಇಲ್ಲಿಗೆ ತಾಯಿಸೋಲೆ ಮುಳಿವ ಬಂತು ಮಾಡಿದ ಎಡೆಯೋಗೆ ನಂಗ ಬಡುಗರು ಸೇತಿ ಆ ಚೈನಾಕಾರರು ಕೂಡ ಸೇದು ಕೆಲಸ ಮಾಡುನೆ ನೆರೆಯ ಟೆಕ್ನಿಕಲ್ ವಿಷಯಗಳೆಲ್ಲವ ಕತ್ತಾರ ಇತ್ತಮಾಗತ ನಂಗ ಚೈನಾಂದ ನಂಗ ನೀಲಗಿರಿ ಮಣ್ಣುಗಟ್ಟವು ಈ ಟೀಮ್ ಒಂದು ಜೋಲಿ ಬಂದಿತು ಈಗ ಈ ಟೀ ಜೋಲಿ ನಂಗ ನೀಲಗಿರಿಗೆ ಬಂದ ಮೇಲೆ ಅದು ಎತ್ತೆ ವಳರ್ಚಿ ಅಡಂದಿತ್ತು ಅದು ಮೇಲ್ಕೊಂಡು ಅದನ್ನುடைய ನೋಕ ಇನ್ನಗಟ ಅದನ್ನು ಎತ್ತಾಡದೆ ಏನ ಅಂಬುದನ್ನ ನಂಗ ಮಮ್ಮನವಕ ಇದಕ್ಕಿಂದಾಡು ನಿಂಗ ಒಳ್ಳೆಯ ವ್ಯವಹಾರವ ಹೇಗ್ಯಾರ ಈ ಸಂದರ್ಭವ ಸಿಕ್ಕಿ ಈ ಟೀ ಪತ್ತಿನ ವಿಷಯವ ಅದಾವುದು ನಂಗ ಟೀ ನುಡಿಯ ಒಂದು ಚರಿತ್ರ ಅಂದ ಹೇಗಾಕು ಒಂದು ಹಿಸ್ಟ್ರಿಯಿಂದ ಹೇಗಾಕು ಆ ಇದನ್ನ ನನಗೆ ಹೇಳುವುದಗ ಈಗ ಒಂದು ವಾಯ್ಪ್ ಮಾಡಿ ತಂದದುಗ ನಾ ಎಲ್ಲಾಗ ನನ್ನಿ ಇಂತನೆ ಅಪ್ಪರ ನನ್ನಿ ಶಶಿಮಾಮ ಟೀ ಎತ್ತೆ ಮನೆಗ ನಂಗ ಬಂದು ನಂಗ ಟೀಗೆಲ್ಲ ಪುರಾ ಅಚ್ಚೆ ಅಡದೆ ಆಗ ನಂಗ ಬಂದು ಇದು ಏಸು ಕಾಲಂದ ಅಟ್ಟೋಡಿ ಅಂದೆಲ್ಲ ನೆಂಚಿನ ಮನೆಗ ಇತ್ಮಾಗ ಒಂದು ತಗೊಳ್ಳಿ ಇದ್ದಿಗ ಅಪ್ಪರ ನನ್ನಿ நாங்க தொடர்ந்து வந்து மந்தனா இன்னும் அப்புறம் ಒಂದು நிறைய ಜೋಳಿಯೋಡ ನಂಗ ಟೀ ಪತಿ ಗಣಾಮದುಗ ನಂಗ ಅಡ್ವೊಕೇಟ್ ಶಿವಕುಮಾರ್ ಮಮ್ಮಾವಕರ ಗಣಾನವಿಂದೆಗಿ ಸರಿ ಇಂದು ನಾ ಮಂದೆಗಾಗ ಬಂದಿವ ನನ್ನ ತಮ್ಮರೆಲ್ಲಾಗೂ ಅಕ್ಕ ತಂಗಿಯರೆಲ್ಲಾಗೂ ಕೈ ಮುಗಿದು ಉಂಡೆ ಶಶಿಕುಮಾರ್ ಅವಕ ಟೀ ಸರಿತಿರ ಅತೆ ಎಂಬುದನ್ನ ಒಂದು ಸುರುಕವ ಟೀಯ ಪತಿ ಗಣಾಂಬುದು ಎಂಬುದಿಲ್ಲ ಅಪರ ಜಾಮಾರದ ಅಪರ ದೊಡ್ಡ ಸಬ್ಜೆಕ್ಟು ಒಂದು ಸುರುಕವ ಟೀ ಅತೆ ಎಂಬುದು ಎತ್ತೆ ಚೈನಾನ ಉತ್ಪತ್ತಿಯಾಗಿ ಇಂಡಿಯಾಗ ಬಂದು ಸ್ಪೆಷಲ ನಂಗೆ ನೀಲಗಿರಿಗೆಟ್ಟ ಬಂದು ಸೇದಿತು ಅತೆ ಎಂಬುದನ್ನ ಒಂದು ಬಿರಿವ ನಂಗ ಬ್ರೀಫ ಎತ್ತಿ ಹೇಳಿದ್ರು ಅದ್ನು ಕುನ್ನ ಜಾಮತ ಒಳ್ಳೆಗೆ ಒಳ್ಳೆಯದನ್ನ ಎತ್ತಿ ಇದ್ದುಗ ಶಶಿಕುಮಾರ್ ಅವಕಾಗ
ನಂಗೆ ಮೊದಲು ನೆರಿಗೋಲ್ ಸಾರ್ಬ ನನ್ರಿ ಹೇಗಿಂಬೋ ಸರಿ. ಇಂದು ನಾ ಈ ಮಂದದ ತಲೈಪು ನಂಗೆ ನೋಡಿದಿ ಎಲೆಯ ಪತ್ತಿ ನಂಗೆ ಅರಿಯಬೇಕಾದ್ದೇನ ಅತೆ ಎಂದು ಹೇಗೆ ತಮ್ಮ ನಾವು ತಲೈಪು ಕೊಟ್ಟಿದ್ದಾರೆ. ಎಲೆ ಅತೆ ಎಂದು ಹೇಗೋದು ಬಂದು ಟಿ ಎಲೆ. ಅದರಿಂದ ನಾನು ಅದನ್ನ ಎಲೆ ಅತೆ ಎಂದೇ ಹೇಗಿಣ್ಣೆ. ಈ ಎಲೆ ಅತೆ ಎಂದು ಹೇಗೋ ಟಿ ಎಲೆ ಇಂದು ನಂಗಾಗ ನೀಲಗಿರಿ ಮಕ್ಕಗ வாழ்வாதார ಅತೆಯಿಂದಲೇ ಇಂದು ನಂಗ ಏರಕೊರಿಯ 60,000 ಕುಟುಂಬ ಈ ಟೀ ಎಲೆ ಟೀ ವ್ಯವಸಾಯವನ್ನು ನಂಬಿತಾ ಇದ್ದೋ. ಅದರಿಂದ ಇದನ್ನ ಪತ್ತಿ ಗಣಾಂಬುದು ಎಂಬುದಾಯ್ದಲೆ ಚಿಟಿ ಎಲಾಬರೇಟ್ ಆಗಿ ಗಣಾಂಬುದು ಅದು ಒಂದು ಜನನೋಗೆ ನಂಗೆ ಒಂದವರ್ನೋ ಗಣಾನ ಬೇಕಾದ ಟಾಪಿಕ್ ಅಲ್ಲ. ಅದರಿಂದ ಇದು 2 ವಾರನೋಗೆ ಈ ವಾರನೋಗ ಒಂದು ಸಬ್ಜೆಕ್ಟ್ ಗಣಾಂಬೋ அடுத்த வாரನೋಗೆ ಇನ್ನೊಂದು ಪಾದ್ಯ ಗಣಾಂಬೋ ಅತೆಂಬ ಮುಡಿವೋಡ 2 ವಾರ ಈ ಸೆಷನ್ ಪಾರ್ಟ್ 1 ಪಾರ್ಟ್ 2 ನಡೆದ್ರ. ಪಾರ್ಟ್ 1 ಇಂದಿನ ವಾರನೋಗ ಏನ ಗಣಾಂಬುದುಗ ಇದ್ದೆ ಅಂದಲೇ ಅದಾವುದು ಈ ಟೀ ಅತೆ ಎಂಬುದು ನಂಗ ಸಿರುದೇಯಿಲ ವ್ಯವಸಾಯಿಗೋಗನ ರಿಲವೆನ್ಸ್ ಏನ ಹಿಸ್ಟ್ರಿ ಅಂತ ಹಿಡಿತು ಎತ್ತ ಇಂಡಿಯಾಗ ಬಂದಿತ್ತು. ಇಂಡಿಯಾನ ಬೊಪ್ಪನೆ ಏನ ಕಾರಣದಿಂದ ಇಂಡಿಯಾನ ಬಂದಿತ್ತು ಅತೆ ಆಸ್ಪೆಕ್ಟ್ ಅಲ್ಲವ ಇಂದಿನ ಮಂದನೋ ಗಣಾಂಬೋ. அடுத்த ವಾರನೋ ಮಂದನೋಗೆ ಇಂದುನ ನಂಗೆ ಈಗ ಟೀ ಅತೆ ಎಂಬುದು ನಂಗೆ ಒಂದು ಲಾಭಕರವಾದ ತೊಯಿಲ ಅಡದೆಯಾ ಇಲ್ಲಯಾ ಈ ಕಡೆಸಿ 20 ವರ್ಷನೋಗೆ ನಂಗ ಈ ಟೀಗಾಯಿ ಪಟ್ಟ ಕಷ್ಟ ಅದನ್ನ ನನ್ಮೆ ಏನ ತೀಮೆ ಏನ ಎಂಬುದನ್ನ அடுத்த ವಾರನೋ ಮಂದನೋ ಗಣಾಂಬೋ ಅತೆ ಎಂಬ ಒಂದು ಬ್ರಾಡರ್ ಔಟ್ಲೈನ್ ನೋಡ ನಾ ಎನ್ನ ಮಾತ ಆರಂಭಿಸಿನೆ. ಇಂದಿನ ಜನನೋಗೆ ನಾನು ಈಗ ಒಂದು 3 ಸಬ್ಜೆಕ್ಟ್ ಪತ್ತಿ 3 ಬ್ರಾಡರ್ ಟಾಪಿಕ್ ಪತ್ತಿ ಗಣಾಂಬುದುಗ ಇದ್ದೆ. ಮೊದಲು ಬಂದು ಶಶಿ ಐದ ಹಿಸ್ಟ್ರಿಯೋಡ ಇನ್ನೊಂದು ಕುನ್ನ ಹಿಸ್ಟ್ರಿ ಇವನ್ನ ಸೇತಬೇಕಾದ ಯಾಕಂದ್ರೆ ಅದನ್ನ ಅರ್ಧಲತ್ತ ಈ ಟೀ ನಂಗೆ ಸಿರಿದೇಲಿ ವ್ಯವಸಾಯ ರೆಲವೆಂಟ ಬಂದರ ಎಂಬುದನ್ನು ಅರಿಯಾಕು. ಎರಡಾவது ಆ ಟೀ ಏನಗಾಗಿ ಇಲ್ಲಿ ಇಂಡಿಯಾಗ ಬಂದರ ಅತೆಂಬ ಹಿಸ್ಟ್ರಿ ಅರ್ದುಟ್ಟು ಅದನ್ನ ಕಂಟ್ರೋಲ್ ಮಾಡೋ ಅದನ್ನ ಮ್ಯಾನೇಜ್ ಮಾಡೋ ಕನ್ಸರ್ನ್ ಲೀಗಲ್ ಪ್ರೊವಿಷನ್ಸ್ ಎಲ್ಲ ಸಟ್ಟ ಎಲ್ಲ ಎತ್ತ ಅಡದೆ ಅತೆ ಎಂಬುದನ್ನು 3வது ಪಾರ್ಟ್ನೋಗ ನೋಡೋ. ಅದಾದ ಮೊದಲ ಪಾರ್ಟ್ ಕುನಾ ಹಿಸ್ಟ್ರಿ ಇದೆ ಇಲ್ಲಿಯಾ ಶಶಿ ಬಂದು ಮಾತಾಡೋಣ ಒಂದು ಪಾಯಿಂಟ್ ಹೇಳಿದ ಇದು ದೇವರು ತಂದದು ಅತೆಂದು ಹೇಗೆ ಅವಕ್ಕೆ ನೆಂಚಿದ್ದಾರೆ ಅಂತ ಹೇಗಿದೆ ನೋಡಿ. ಅದು ಬಂದೊಂದು ಮುಖ್ಯವಾದ ವಾರ್ತಾ ದೃಷ್ಟಿ ಎಲ್ಲ ಅಂಡರ್ಲೈನ್ ಮಾಡಿ ಬೀತುಳಿ. ಯಾಕಂದ್ರೆ ಟೀ ಬಂದು ಚೈನಾನೋಗ ಅಡೋನೆ ಒಳಗನೋಗದ ಅಡೋನೆ ಒಂದು ಇಂದು ನಂಗೆ ನೆಂಚಿಂದ ಟೀ ಅಲ್ಲ ಇಂದು ನಂಗೆ ಎಲ್ಲವೂ ಕುಡ್ತಾನೋ ಬಟ್ ಟೀ ಅದಲ್ಲ. ಆಗ ಎತ್ತ ಅಟ್ಟಾಡದೆ ಈ 4,000 5,000 ಮುಂದಾಡು ವರ್ಷ ಎತ್ತ ಅಟ್ಟಾಡದೆ ಅಂದಲೇ ಒಂದು ಪೇರರಸರುಗಳು ಆ ಚೈನಾನ ಇಬ್ಬ ದೊಡ್ಡ ರಾಜರ್ಗೋ ರಾಯಲ್ ಫ್ಯಾಮಿಲೀಸ್ ಅವಕ್ಕ ಮಟ್ಟು ಕುಡುಪೋ ಒಂದು ಬಾನಗವ ಅಟ್ಟಾಡದೆ ಅತೆ ಎಂಬುದು ನಂಗೆ ಮನಸ್ಸಿನ ಬೀತುಂಬೋ. ಸರಿ, ಆಗ ಅದನ್ನ ಅದು ಮಟ್ಟು ಅಲ್ಲ ರಾಯಲ್ ಫ್ಯಾಮಿಲಿಯನ್ನು ಕೊಡ್ತಾರ ಅದನ್ನು ಕೂಡ ಅದಗ ಒಂದು ಮೆಡಿಸಿನಲ್ ವ್ಯಾಲ್ಯೂ ಆಡದೆ ಒಂದು ಡಿವೈನ್ ಕ್ವಾಲಿಟಿ ಆಡದೆ ಅತೆ ಎಂಬುದು ಅವಕ್ಕ ಅರ್ಥ. ಆಲೆ ಅದನ್ನ ಟೀಯ ಎತ್ತ ಉತ್ಪತ್ತಿ ಮಾಡೋ ಎತ್ತ ಬಂದು ಆ ಟೀಯ ಬಂದು ಒಂದು ಬಾನಗವ ತಯಾರಿಚಾರ ಅತೆಂಬೋ ಆ ಟೆಕ್ನಿಕ್ಸ್ ಎಲ್ಲ ಅವ ಚೈನಾನೋಗ ಬಂದು ಅಪ್ಪೋ ಒಂದು ಸೀಕ್ರೆಟ್ ಅವೇ ಬೀತುಕೊಂಡಿದ್ದಾರೆ ತವಿರ ಅದನ್ನ ಒಳಗ ಮತ್ತೆ ದೇಶದೋಡ ಅವಕ್ಕೆ ಅದನ್ನ ಪಗಿರ್ದು ಯಾಕಂದ್ರೆ ಅದೊಂದು ಒಪ್ಪರ ಒಂದು ವಸ್ತಿಯಾನ ಬಾನ ಆದಮನೆ ಅದು ಅವಕ್ಕವೇ ಬೇಕಾದು ಎಂಬುದನ್ನ ಅವಕ್ಕ ಸೀಕ್ರೆಟ್ ಆಗಿ ಬೀತುಕೊಂಡಿದ್ದೀವ ಕಟ್ಟ. ಆಗ ಅದನ್ನ ಮತ್ತೆ ಅಂದ್ರ ಕಾಲ್ನೋಗೆ ನಿಂಗೆ ಅರ್ಧ ಎಲ್ಲ ಪೇರರ್ಸಿಗೆ ಹೋಗ್ಕೊಂಡಿದ್ದು ಚೈನಾ ಒಂದು ದೊಡ್ಡ ಪೇರರ್ಸು ಅದೇ ಮಕ್ಕ ಜಪಾನ್ ಇದ್ದಾರೆ ಅದು ಯುರೋಪಿಯನ್ ಕಂಟ್ರೀಸ್ ಎಲ್ಲ ಇದ್ದಾರೆ. ಅವಕ್ಕೆಲ್ಲ ಏನು ನೋಡ್ಯಾರ ಅಂದ್ರೆ ಆ ಚೈನಾನೋಗಿ ಇತಮಾಕ್ ಒಂದು ಡ್ರಿಂಕ್ ಆಡದೆ ಅಂದಲೆ ಇತಮಾಕ್ ಒಂದು ಬಾನಗ ಆಡದೆ ಅಂದಲೆ ಅದ್ರ ನಂಗೂ ಏಕ ಮಾಡ ಕೂಡದು ಅದೇ ಹೇಗೆ ಮಿರ್ಚಿ ಮಾಡ್ಯಾರ ಅಂಬ. ಆಗ ಯುರೋಪಿಯನ್ ಕಂಟ್ರೀಸ್ನೋಗೆ ನಂಗೆ ಅರ್ಧ ಕಾಲಘಟ್ಟನೋಗೆ ಯುರೋಪಿಯನ್ ಕಂಟ್ರಿ ಅತೆ ಎಂಬುದನೋಗಿ ಈಸ್ಟ್ ಇಂಡಿಯನ್ ಕಂಪನಿ ಅತೆ ಎಂಬುದು ಒಂದು ದೊಡ್ಡ ನಿರ್ವಹಣಾ ಅವಕತ್ತ ಇಂಗ್ಲೆಂಡ್ ಮತ್ತೆ ಎಲ್ಲಾ ದೇಶನೋಗಿ ಕೊಲೋನಿಯಲ್ ಕಂಟ್ರೀಸ್ ಎಲ್ಲ ನೋಗೆ ಈಸ್ಟ್ ಇಂಡಿಯನ್ ಕಂಪನಿ ಮೂಲಕ ಕೆಲಸ ಮಾಡ್ಯಾರ ಇಲ್ಲಿಯಾ. ಆಗ ಈಸ್ಟ್ ಇಂಡಿಯನ್ ಕಂಪನಿ ಮೂಲಯವ ಈ ಟೀ ಅತೆ ಎಂಬುದನ್ನ ಮತ್ತೆ ನಂಗೆ ಯುರೋಪ್ ದೇಶಕ್ಕೆ ಎತ್ತಿನ ಬಬ್ಬದು ಮುಡಿದ್ರವ ಅತೆ ಮುಯರ್ಚಿ ಮಾಡ್ಯಾರ. ಅದೊಂದು ಅಳುವಾಗ ಸಕ್ಸಸ್ ಆಪಿಲೆ ಅದಕ್ಕಿಂತ ಅವಳು ನೋಡಿದೆ ಅಂದ್ರೆ ಸರಿ ಇಂಡಿವಿಜುವಲ್ ಎಲ್ಲ ಮಾಡ್ಯಾರ. ಅದನ್ನ ಮೊದಲು ನಂಗೆ ಎಲ್ಲಿಂದ ಆರಂಭಿಸಾಕು ಅಂದಲೇ ನೋಡಿವಿ ಸಾಮುವೆಲ್ ಪಪ್ಪಯ್ಯ ಅತೆ ಎಂಬ ಒಂದು ಇಂಗ್ಲಿಷ್ ಒಂದು ವ್ಯವಸಾಯಿ ತಾತನ ಡೈರಿಯೋಗೆ ಅದು ಏಸಾದ ವರ್ಷನೋಗೆ 25 ಫೆಬ್ರವರಿ 1916 1660 ಅದು ಮುಂದಿನ ಹಾಕು ರಾಮಚಂದ್ರ ಒಂದು ನಿಮಿಷ ಮುಂದಿನ ಅಟ್ಟಿ ಮುಂದಿನ ಸ್ಲೈಡ್ ಸಿಟಿ ಹಾಕಿವಿ. 25 ಸೆಪ್ಟೆಂಬರ್ 1600 ನೋಗಿ ತಾತನ ಡೈರಿಯೋ ಏನೋ ಬರೆದಾರೆ ಅಂದಲೇ ಎಕ್ಸಲೆಂಟ್
ಅಂಡ್ ಆಲ್ ಫಿಸಿಷಿಯನ್ಸ್ ಅಪ್ರೂವ್ಡ್ ಚೈನಾ ಡ್ರಿಂಕ್ ಅತೇಂದು ಹೇಗ್ಯಾರ ಅದಾವುದು ಅದರ ಮೆಡಿಸಿನಲ್ ವ್ಯಾಲ್ಯೂ ಅಡದೆ ಅತೇ ಎಂಬುದು ಈ ಟೀಗೆ ಉಂಟಾನ ಒಂದು ಸ್ಪೆಷಲ್ ಕ್ವಾಲಿಟಿ ಒಳಗೊಳಗೆ ಏಕದಿಂದವಡೆಲ್ಲ ಈಸಗ ಎಲ್ಲ ಓಡಿದಿದ್ದಾರೆ ಎಂಬುದನ್ನ ಒಂದು ಬೆಳಕಗಾನದು. ನೆಕ್ಸ್ಟ್ ಅದೇ ನಾ ಹೇಳ್ದಂಗೆ ಈಸ್ಟ್ ಇಂಡಿಯನ್ ಕಂಪನಿ ಮಾರ್ಕೆಟ್ ಕಂಟ್ರೋಲ್ ಬೀತುಂಡಿದ್ದಾರೆ ಅವಕ್ಕೆ ಎಸಗೋ ಟ್ರೈ ಮಾಡ್ಯಾರ ಈ ಟೀಯ ಬಂದು ಇಂಗ್ಲೆಂಡ್ ಎಲ್ಲ ಯುರೋಪಿಯನ್ ಕಂಟ್ರಿ ಎತ್ತಿನ ಹೋಗ್ಬೋದು ಹೇಗಿ ಆಲೆ ಅದರಿಂದ ಅವಕ್ಕಿಂದ ಅದನ್ನ ಅಪ್ಪರ ದೂರ್ನೋಗ ಅದರಿಂದ ಅವಕ್ಕಿಂದ ಸಕ್ಸೀಡ್ ಮಾಡೋದು ಮುಡಿವಿಲ್ಲ. ಟೆಕ್ನಾಲಜಿಯ ಬಂದು ಚೈನಾವೇ ಅಪ್ಪರ ಸೀಕ್ರೆಟ್ ಆಗಿ ಬೀತುಂಡಿದ್ದಾರೆ. ನೆಕ್ಸ್ಟ್ ಸರ್ ಇದು ಬಂದ ಅಪ್ಪರ ಒಂದು ವ್ಯಾಲ್ಯೂ ಅಟ್ಟಾಡದೆ ನಡೆದ್ರೆ ಒಂದು ವ್ಯಾಲ್ಯೂಬಲ್ ಕಮಾಡಿಟಿ ಅಟ್ಟಾಡದೆ ನಂಗೆ ಹೇಳಿದೋ ಇಲ್ಲಿಯಾ ಅದಕ್ಕೆ ಸಾಂದ್ರ ಏನ ಅಂದಲೆ ನೋಡಿವಿ 1635 ವರ್ಷನೋಗೆ ಇಂಗ್ಲೆಂಡ್ ನೋಗೆ ಮಾರಿದ ಟೀ ಬೆಲೆ ಏನ ಅಂದ್ರೆ 1 ಪೌಂಡ್ ಅಂದ್ರೆ ನಂಗೆ ಇಲ್ಲಿ 1 ಕಿಲೋ 1 ಪೌಂಡ್ ಟೀಗ ಆಗವೇ 6 ಪೌಂಡ್ 10 ಪೌಂಡ್ ಗಟ್ಟ ಬೆಲೆಯೋ ಮಾರಿ ಆಡದೆ ಎಂಬ ಹಾಗಾದ್ರೆ ಬೆಲೆ ಏನಾಗುದನ್ನ ಈಗ 1635 ಏರಕೊರೆ 300 ಮುಂದಾಡು ಆಳುಗೊಂದು ವ್ಯಾಲ್ಯೂಬಲ್ ಆನ ಕಮಾಡಿಟಿಯ ಟೀ ಅತೆ ಎಂಬುದು ಒಳಗ ಮಾರ್ಕೆಟ್ ಅಟ್ಟಾಡದೆ ಎಂಬುದು ಒಂದು செய்தி. ಎರಡಾவது ಅದೇ ಮಾಕ 1662 ವರ್ಷನೋಗೆ ಕಿಂಗ್ ಚಾರ್ಲೆಸ್ II ತಾ ಬಂದು ಪೋರ್ಚುಗೀಸ್ ಪ್ರಿನ್ಸೆಸ್ ಕ್ಯಾಥರಿನ ಮದುವೆ ಮಾಡೋನೆ ಅವಕ್ಕ ಮದುವೆ ಡೌರಿ ಏನಂದ್ರೆ ಒಂದು ಬಲ್ಲ ಒಂದು ಚೆಸ್ಟ್ ಅಂದ್ರೆ ಅರ್ಧ ನಂಗೆ ಬಲ್ಲ ಪೆಟ್ಟಿ ನಾವು ಒಂದು ಬಲ್ಲ ಪೆಟ್ಟಿ ಟೀ ಕೊಟ್ಟ ಅಂಬ ನೋಡಿ ಇಲ್ಲಿ ಒಂದು ರಾಜ ಒಂದು ರಾಣಿಯ ಮದುವೆ ಮಾಡೋನೆ ಅದ ಡೌರಿ ಬಂದು ಒಂದು ಬಲ್ಲ ಪೆಟ್ಟಿ ಫುಲ್ಲ ಟೀ ಕೊಟ್ಟ ಅಂದ್ರೆ ಆ ಟೀನ ವೇಲು ಎತ್ತಾಡದೆ ಅರ್ಧೋಳಿ ಅದೋಡ ಸೇತಿ ಬಾಂಬೆ ಐಲ್ಯಾಂಡ್ ಬಾಂಬೆ ಪಕ್ಕನ ಆಡದೆ ಅಜಿಂದ ಎಲ್ಲರೂ ಆಡದೆ ನೋಡಿ ಆ ಐಲ್ಯಾಂಡ್ ತನಗ ಲೀಸ್ಗೆ ಕೊಟ್ಟ ಅಂಬ ಲೀಸ್ ಬಂದು 10 ಪೌಂಡ್ ಏನ ವ್ಯಾಲ್ಯೂ ಅಂದ್ರೆ ಈಕ್ವಲೆಂಟ್ ಟು ದಿ ದೆನ್ ಕಾಸ್ಟ್ ಆಫ್ 1 ಪೌಂಡ್ ಟೀಗ ಇಂಗ್ಲೆಂಡ್ ಏನ ಬೆಲೆಯೋ ಆ ಬೆಲೆ ಕಣಕ್ ಹಾಕಿ ಬಾಂಬೆ ಐಲ್ಯಾಂಡ್ ತನಗ ಬಂದು ತನ್ನ ಡೌರಿಯ ಆ ಮದುವೆ ಕೊಟ್ರು. ಎರಡು ಸೈದಿನಾಗ ಏನ ಹೇರ ಅಂದ್ರೆ ಆಗ ಯುರೋಪಿಯನ್ ಕಂಟ್ರಿಯೋಗೆ ಈ ಟೀ ಅತೆ ಎಂಬುದು ಅಪ್ಪರ ಒಂದು ವ್ಯಾಲ್ಯೂಬಲ್ ಆನ ಒಂದು ಅಪ್ಪರ ಒಂದು ಮದಿಕತಕ್ಕ ಅಪ್ಪರ ಒಂದು ವಿಲೈ ಉಯರ್ந்த ಟೀ ಒಂದು ಬಾನಗವ ಅಟ್ಟು ಅಟ್ಟಡದೆ ಅತೆ ಎಂಬುದನ್ನ ನಂಗ ಇದನ್ನ ಅರ್ಥ ಮಾಡಾಕಾರ. ನೆಕ್ಸ್ಟ್ ಸರಿ ಅದರಿಂದ ಏನ ಮಾಡ್ಯಾರ ಅಂದ್ರೆ ಅದನ್ನ ತೊಡರ್ದು ಏನ ಮಾಡ್ಯಾರ ಅಂದ್ರೆ 1788 ವರ್ಷನೋಗೆ ರಾಯಲ್ ಸೊಸೈಟಿ ಆಫ್ ಆರ್ಟ್ಸ್ ಅದ್ರ ಅರ್ಧನಾಗ ಇಂಗ್ಲೆಂಡ್ ನೋಡೋ ಒಂದು ದೊಡ್ಡ ಇದು ಒಂದು ನಿರ್ವಹಣ ಅವಕ್ಕೆ ಏನ ಮಾಡ್ಯಾರ ಅಂದ್ರೆ ಸರಿ ಈ ಟೀ ಪ್ಲಾಂಟ್ ಬತ್ತಿ ನಂಗೆ ಅರ್ದು ಬಪ್ಪೋ ಚೈನಾ ಅರ್ದು ಬಪ್ಪೋ ಅಂತ ಹೇಗೆ ಮುಯರ್ಚಿ ಎತ್ತಿಯಾರ ಅವಕ್ಕೆಂದು ಅದನ್ನ ಅವಳು ಆಸೆಗೆ ಸಕ್ಸಸ್ ಅದನ್ನ ಮಾಡೋದು ಮುಡಿವಿಲ್ಲ. ಈ ಕಟ್ಟನೋಗಿ ಏನಾರ ಅಂದ್ರೆ 1833 ವರ್ಷನೋಗೆ ಚಾರ್ಟರ್ ಆಕ್ಟ್ ಅಂತ ನಡೆದೆ ಅದಾவது ನಂಗೆಲ್ಲ ಅರ್ದು ಶಾಸನಂ ಅಂತ ಹೇಗೆ ನಾವು ಇಲ್ಲಿಯಾ ಇಂಡಿಯನ್ ಚಾರ್ಟರ್ ಅತೆಂದು ಏನು ಅದು ಎಲ್ಲಾ ದೇಶನೋಗೆ ಅದಾವುದು ಇಂಗ್ಲೆಂಡ್ ಬಂದು ದೇಶ ಎಲ್ಲವ ಕಾನ್ಕ್ವೈರ್ ಮಾಡಿ ತನ್ನ ಆட்சிಯೋಗಿ ಬೀತುಂಡಿದ್ದನೋ ಅವೆಲ್ಲಾಗ ಚಾರ್ಟರ್ ಎಂದ ಹಾಕ್ಯಾರ ಅತ್ತಮಾಕ ಚೈನಾನ್ ಹೋಗಿ ಇವಕ್ಕೆ ಆದಿಕ ಅಟ್ಟ ಆಗ ಚಾರ್ಟರ್ ಬಂದು 1833 ಒಂದು ಮುಡಿಯುಗ ಬಂದರ அதோட ஈஸ்ட் இந்தியன் கம்பெனியோட மொனாபலி ಚೈನಾನೋட ಕಂಟ್ರೋಲ್ ಮುಡಿದುಬಿಟ್ರ ಅದರಿಂದ ಚೈನಾ ಈಸ್ಟ್ ಇಂಡಿಯನ್ ಕಂಪನಿ ಅಂದ ಅಲ್ಲಿ ಚೈನಾನಾಗ ಬೇರೊಂದು ಮಾಡೋದು ಮುಡಿವಿಲ್ಲ. ಈ ಟೀಯ ಪತ್ತಿ ಸುದ್ದಿ ಅವಕ್ಕಿಂದ ಅಪ್ಪರ 60 ಮುಡಿವಿಲ್ಲ. ಅದರಿಂದ ಏನ ಮಾಡ್ಯಾರ ಅಂದ್ರೆ ಆ ಚಾರ್ಟರ್ ಬಂದಾಗಿಂದ ಅವಡು 1834 ನೋಡಿ ಇಲ್ಲಿ ಆ ಚಾರ್ಟರ್ ಮುಡಿದ அடுத்த ವರ್ಷನೋಗಿ ಟೀ ಕಮಿಟಿ ಒಂದು ದೊಡ್ಡ ಕಮಿಟಿ ಹಾಕ್ಯಾರ. ಆ ಕಮಿಟಿಗೆ ಹೆಡ್ ದಾರ ಅಂದ್ರೆ ಅಂದು ಗವರ್ನರ್ ಜನರಲ್ ಆಫ್ ಇಂಡಿಯಾ ಇದ್ದ ವಿಲಿಯಮ್ಸ್ ಬೆಂಟಿಕ್ ತನ್ನ ತಲೆಮೆಯೋಗೆ ಈ ಟೀ ಕಮಿಟಿ ಹೇಗೆ ಒಂದು ಕಮಿಟಿಯೇ ಹಾಕ್ಯಾರ ಅಂದಲೆ ದಯಮಾಡಿ ಅರ್ಧುಳಿ ಟೀ ಮುದ್ರೆ ಏಪಡಿ ದೊಡ್ಡ ಒಂದು ಕಮಾಡಿಟಿಯ ಅಂದು ಒಂದು ಬಾನಗವ ಬಾನಗಂ ಅಂತ ಹೇಗೋದು ಬಾನಗವ ಇದನ್ನ ಒಳಗ ಮಾರ್ಕೆಟ್ನಾಗ ಅಟ್ಟಾಡದೆ ಅತ ಎಂಬುದನ್ನ ಇದೊಂದು ಎಡುತ್ತುಕಾಟು. ನೆಕ್ಸ್ಟ್ ಸರಿ ಅದನ್ನ ತೊಡರ್ದು ಏನ ನಡೆದರ ಅಂತಂದ್ರೆ ಇದು ಮಾಕೆ ಒಂದು ಅಫಿಷಿಯಲ್ ಬಂದು ಇವಕ್ಕೆ ಎಸಗೋ ಇದನ್ನ ಟ್ರೈ ಮಾಡಿ ನೋಡ್ಯಾರ ಸರ್. ಎಲ್ಲಾ ದೇಶನೋಗಿಯೂ ಇವಕ್ಕ ಫಸ್ಟ್ ಈಸ್ಟ್ ಇಂಡಿಯನ್ ಕಂಪನಿ ಮೂಲೆಯೋ ಮಾಡಿದ್ರು ಎಲ್ಲ ಹೋಗಿ ನೋಡಿದ್ರು ಒಂದು ಗೆಲ್ಸಿಗೆ ಆಪಿಲ್ಲ. ಆಗ 1843 ಏನು ಮಾಡ್ಯಾರ ರಾಬರ್ಟ್ ಫಾರ್ಚೂನ್ ಎಂಬ ಒಂದು ಸ್ಕಾಟ್ಲೆಂಡ್ ಬಂದು ನಗಮಾಕಿ ಬಂದು ಅಗ್ರಿಕಲ್ಚರಲಿಸ್ಟ್ ತನಗ ಒಂದು ಇದು ಏನಡ ದೊಡ್ಡ ಚೀನಾನ್ ಹೋಗಿ ಇಪ್ಪಡಿ ದೊಡ್ಡ ಸೀಕ್ರೆಟ್ ಬೀತು ಟೀ ಪ್ಲಾಂಟೇಶನ್ ಎಂಬುದು ಏನ ಇದನ್ನ ಪತ್ತಿ ಏಕೆ ನಂಗಾಗಿ ಟೀ ಸಿಕ್ಕೋದಿಲ್ಲ ಅತ ಎಂಬ ಒಂದು ಕ್ಯೂರಿಯಾಸಿಟಿಯೋಡ ಏನ ಮಾಡ ಅಂದ್ರೆ ನಾ ಚೀನಾಗ ಏನ ಅಂಬನ ಅರ್ದು ಬನ್ನಿ ಅಂತ ಹೋನ ಆ ಹೋಪೋ ತನಗ ದಾರ ಸ್ಪಾನ್ಸರ್ ಮಾಡ್ಯಾರ ನೋಡಿವಿ ರಾಯಲ್ ಆರ್ಟಿಕಲ್ಚರ್ ಸೊಸೈಟಿ ಆಫ್ ಇಂಗ್ಲೆಂಡ್ ಅವಕ್ಕ ತನ್ನ ಸ್ಪಾನ್ಸರ್ ಮಾಡಿ ಕೇಯ್ಯಾರ. ಆಗ ತನಗ ಪೇಮೆಂಟ್ ಏನ ನೋಡಿ ದಯಮಾಡಿ ಒಂದು 500 ಪೌಂಡ್ ಆನ್ಯುಟಿ ಅಂದ್ರೆ ವೆಗುಮದಿ
ஏகுவா 1843 500 பவுண்ட் ಅಂದ್ರೆ ಅದರ ಮದಿಪೇನಾದ ಅರ್ಧುಳೆ ಆಸೆಗೆ ಹಣ ಕೊಟ್ಟು ತನ್ನ ಕೇಯ್ಯಾರ ಆಲೆಯು ತಾವು ಒಬ್ಬರ ಫಸ್ಟ್ ಅಟೆಂಪ್ಟ್ ನಾಗ ಏನಾಗ್ಬಿಟ್ರ ಅಂದ್ರೆ ತನ್ನಿಂದ ಅಲ್ಲಿ ಅದನ್ನ ಇನ್ಫಾರ್ಮೇಶನ್ ಗೇದರ್ ಮಾಡೋದಕ್ಕೂ ಮುಡಿವಿಲೆ ಬೇಕಾದ ಇನ್ಫಾರ್ಮೇಶನ್ ಗೇದರ್ ಮಾಡೋದಕ್ಕೆ ಮುಡಿವಿಲೆ ಇದೆಲ್ಲ ನಿಂಗೆ ಏನಾಗೇನೆ ಅಂದ್ರೆ ಏರಕೊರೆ ಒಂದು ದೊಡ್ಡ ಪೀರಿಯಡ್ ಕಾಲಘಟ್ಟ ಚೈನಾ ಟೀ ಟೆಕ್ನಾಲಜಿ ಟೀ ಪ್ಲಾಂಟೇಶನ್ ಎರಡೂ ಅದಾದ ಎತ್ತೆ ಟೀಯ ವಳರ್ಪದು ಎಂಬುದನ್ನು ಟೀ ಎತ್ತ ಮಾಡೋದು ಎಂಬುದನ್ನು ಒಂದು ಅಪರ ಸೀಕ್ರೆಟ್ ಆವೇ ಬೀತುಂಡಿದ್ದಾರೆ ಅತ್ತೆ ಎಂಬುದು ನಂಗೆ ಇದರಿಂದ ನಂಗೆ ಅರ್ಥ ಮಾಡೋದು ಮುಡಿದ್ರ அடுத்து ಏನ ಮಾಡ ಅಂದ್ರೆ ತಾ ಇನ್ನೊಂದು 5 ವರ್ಷ ಕರೆದು ಆ ಫಾರ್ಚೂನ್ ಏನ ಮಾಡ ಅಂದ್ರೆ 1848 ಎರಡಾவது ಟೈಮ್ ತಾ ತಿರುಗಿ ಬಂದು ಚೈನಾಗ ಹೋದಾರ ಆಗ ಅಲ್ಲಿ ಹಿಸ್ಟ್ರಿಯಲ್ಲಿ ಏನ್ ನಡೆದೆ ಅಂದ್ರೆ ತಾ ಬಂದು ಮಾರುವೇಷನೋ ತನ್ನ ಕ್ಲರ್ಕ್ ಒಬ್ಬನ ಕೂಟಿಂಡು ಮಾರುವೇಷನೋ ಚೈನಾಗ ಇಲ್ಲೀಗಲ ಹೋದಾರ ಇದೊಂದು ಅಫಿಷಿಯಲ್ ಇದಲ್ಲ ಅಫಿಷಿಯಲ್ ಇದಲ್ಲ ಅನ್ಅಫಿಷಿಯಲ್ ಚೈನಾಗ ಹೋಗೋ ಸುಕ್ಕು ವೇರಿಯಸ್ ಪ್ಲಾಂಟೇಶನ್ಗೆಲ್ಲ ಹೋಗಿ ಎಲ್ಲ ಅವ ಆಗ ಅನ್ಅಫಿಷಿಯಲ್ ಮನೆಯಿಂದ ಮುಡ್ದಾಳುಗ ಟೀ ಪ್ಲಾಂಟೇಶನ್ ಎತ್ತ ಮಾಡೋದು ಟೀ ಪ್ರಾಸೆಸಿಂಗ್ ಎತ್ತ ಮಾಡೋದು ಅದೇ ಎಂಬುದೆಲ್ಲ ತಾ ಕಥನ ಡೀಟೇಲ್ ಎಲ್ಲ ವರದನ ಇದೇ ಒಂದು செய்தி ஆலே அதுக்கு அப்புறம் இன்ட்ரெஸ்டிங்கான செய்தி ஏன்னா அது மட்டும் கத்தது மட்டும் அல்ல அது ಏನ ಮಾಡಾಮ ಒಂದು 13,000 ಟೀ ಗಿಡು 10,000 ಟೀ ಗೊಟ್ಟೆ ಎರಡನ್ನ ಚೈನಾ ಅಂದ ಕಡತೀನ್ ಬನ ಲಿಟ್ರಲಿ ಹ್ಯಾಡ್ ಸ್ಮಗಲ್ಡ್ ಟೀ ಪ್ಲಾಂಟ್ಸ್ 13,000 ಟೀ ಪ್ಲಾಂಟವು 10,000 ಟೀ ಸೀಡವು ಬಂದು ಚೈನಾ ಅಂದ ಮೊದಲು ಕಡ್ತೋದಕ್ಕೆ ಆರಂಭಿಸ್ಯಾರ ಅದನ್ನ ಹಾಂಗ್ಕಾಂಗ್ ದಾರಿ ಕಡತಿ ಎತ್ತಿ ಬಂದು ಕಲ್ಕತ್ತಾ ದಾರಿ ಬಂದು ಅದು ಕಡೆಸಿಗೆ ಬಂದು ಇಲ್ಲಿ ನಂಗೆ ಇಂಡಿಯಾಗ ಸೇದ್ರ ಅದು ತಾ ಹಿಸ್ಟ್ರಿಯೋಗ ಆಡೋ ಹಿಸ್ಟ್ರಿಯೋಗ ಆಡೋ ರೆಕಾರ್ಡ್ ಪಡಿ ನೋಡಿದೆ ಅಂದ್ರೆ ಫಸ್ಟ್ ಟೈಮ್ ಚೀನಾ ಅಂದ ಈ ಟೀ ಅತೆ ಎಂಬುದು ಬಂದು ವರಾಸ್ ಒಳಗ ಬಂದರ ಈ ಹೇಗೋರೆ ಒಂದೇ ನಿಮಿಷ ಇನ್ನೊಂದು ಇಂಟ್ರೆಸ್ಟಿಂಗ್ ಆನ செய்தி ಏನ ಅಂದ್ರೆ ಅಂದಿನ ಜನ ನೋಡಿದೆ ಅಂದ್ರೆ ಪಕ್ಕದಾಗ ಇನ್ನೊಂದು ಎಂಪರರ್ ಒಬ್ಬ ಇದ್ದ ದಾರ ಜಪಾನ್ ಕಾರ ಆಮಗೂ ಇದು ಒಂದು ಕ್ಯೂರಿಯಾಸಿಟಿ ಏನಡ ಚೈನಾನೋ ಇದು ಮಾಕೊಂದು ಡ್ರಿಂಕ್ ಕಡ್ದಲ್ಲಿ ಏನೋ ನೋಡೋದು ತಾ ಏನೋ ಅವಕ್ಕೆ ಜಪಾನ್ ಕಾರ್ ಏನು ಮಾಡಿದ್ರು ಅವಕ್ಕೆ ಎಮಿಸರೀಸ್ ಎಲ್ಲ ಹೋದಾರು ಅಫಿಷಿಯಲ್ಸ್ ಎಲ್ಲ ಚೈನಾ ಕೇಗ್ಯಾರ ನೋಡು ಅಫಿಷಿಯಲ್ಸ್ ಎಲ್ಲ ಚೈನಾ ಕೇಗೋನ ಕೂಡವೇ ಎರಡೋದು ಮಾರ ಮಾಂಕ್ ಬುದ್ಧಿಸ್ಟ್ ಮಾಂಕ್ ಗೋವ ಬುದ್ಧಿಸ್ಟ್ ತುರವಿಯ ಕೂಡ ಕೇಯ್ಯಾರಾಂಬ ಈ ಬುದ್ಧಿಸ್ಟ್ ತುರವಿಗೆ ಹೋಗಿ ಏನೇ ಕೆಲಸ ಅಂದ್ರೆ ಅಲ್ಲಿಗೆ ಹೋಗಿ ಅಫಿಷಿಯಲ್ ಓಪನ್ ಹೋಗಿ ಈ ಬುದ್ಧಿಸ್ಟ್ ಮಾಂಕ್ಗೋ ಅಲ್ಲಿ ಅವರ ಟೀ ಸೀಟ್ಸ್ ಎಲ್ಲ ಸ್ಮಗಲ್ ಮಾಡ್ಯಾರ ಅವ ಕೂಡ ಒಬ್ಬರ ಅದ್ರ ನೈಸ್ ಐತಿನ್ ಬಂದ ಆರಾಮ ಲಿಟ್ರಲ್ ಅದರಿಂದ ಜಪಾನ್ ಹೋಗಿ ಟೀ ಪರಿವಿರ ಅದರಿಂದ ಟೀ ಚೈನಾದ ಎಲ್ಲಿಗೆಲ್ಲ ಪರಿವಿಡೋದೆಯೋ ಪರಿವಿದ್ದೆಲ್ಲ ಇತ್ತಮಾಕೆ ಒಂದು ಒಂದು ಸ್ಮಗ್ಲಿಂಗ್ ಇತ್ತಮಾಕೆ ಬಂದ ಪರಿವಿಡದೆ ಆಳುಗ ಚೀನಾಕಾರ ಟೀಯ ಪತ್ತಿಯ ವಿಷಯವೆಲ್ಲವ ರಹಸ್ಯವ ಬೀತುಂಡಿದ್ದೇನೆ ಅತೆ ಎಂಬುದು ನಂಗೆ ಅರಿಯಬೇಕಾದ செய்தி ಅಡ್ತು ಸರಿ ಸೊ ಆ ರೀತಿಯಾಗ ಬಂದು ಟೀ ಇಂಡಿಯಾಗ ಬಂದ ಮೊದಲು ನಂಗೆ ಅರ್ಧ ಅಸ್ಸಾಂ ಕಲ್ಕತ್ತಾ ಡಾರ್ಜಿಲಿಂಗ್ ಹಿಮಾಚಲ್ ಪ್ರದೇಶ್ ಡಾರ್ಜಿಲಿಂಗ್ ಎಲ್ಲ ಹಿಡಿಯೋಗಿ ಇದನ್ನ ಅವಕ್ಕ ಕ್ಲೈಮೇಟಿಕ್ ಕಂಡೀಷನ್ ಅರ್ದು ಅಲ್ಲೆಲ್ಲಾನೋಗೆ ಈ ಟೀಯ ಪ್ಲಾಂಟ್ ಮಾಡೋದಕ್ಕೆ ಆರಂಭಿಸ್ಯಾರ ಆಲೆ ಇವೆಲ್ಲ ಎಡೆಯೋಗಿ ಮೊದಲು ನೋಡ್ಲೆ ಯಥಾರ್ಥ ಏನಂದ್ರೆ ಇವೆಲ್ಲ ಪ್ಲಾಂಟೇಶನ್ ದೊಡ್ಡ ಪ್ಲಾಂಟೇಶನ್ ಆತ ಹಾಕ್ಯಾರ ಅಲ್ಲಿ ಹೊಡೋ ಸೋಲೆ ಎಲ್ಲ ಪಿರಿಚಿ ಮಾಡಿ ದೊಡ್ಡ ಪ್ಲಾಂಟೇಶನ್ ಆತ ಎಲ್ಲ ಮಾಡಿದ್ದಾರೆ ಇದನ್ನಾಗ 1836 ವರ್ಷನೋಗಿ ಏನೋ ಒಂದು ನಡೆದಾಡದೆ ಅಂದ್ರೆ ನಿಗ ಶಶಿ ಹೇಗೋರಂದ ಅರ್ಧ ಮುಂದೆ ಬಂದು ಎತ್ತೆ ಕೇರಳಾಗ ಬಂದು ಟೀ ಎತ್ತಿ ಬಂದು ಆರಾಚಿ ಮಾಡಿದ್ರು ಎಂಬುದು ಅದೇ ಮಾಕೆ 1836 ನಂಗೆ ಇಂದಾಡೋ ಕೇತಿ ಧರ್ಮಂಡವ್ ಕಟ್ಟಿ ಪಕ್ಕನೋಗ ಒಂದು ಎಕ್ಸ್ಪೆರಿಮೆಂಟಲ್ ಬೇಸಿಸ್ನಾಗ ಒಂದು ಪ್ಲಾಂಟೇಶನ್ ಅಂತ ಆರಂಭಿಸ್ಯಾರ ಇಂಗ್ಲಿಷ್ಕಾರರು ಅದು ಏನೋ ಕಾರಣದಿಂದ ಅದು ಸಕ್ಸಸ್ ಆಪಿಲ್ಲ ನಂಗೆ ಅರ್ಧ ಯಾಕಂದ್ರೆ ಆ ಎಡಿಯೋಗ ಇದು ಕಮ್ಮಿ ಅದರಿಂದ ಆ ಎಡಿಯೋಗ ಸಕ್ಸಸ್ ಆಪಿಲೆ ಅದನ್ನ தொடர்ந்து ಬಂದು 1854 ಮಿಸ್ಟರ್ ಮನ್ ಅತೆ ಎಂಬ ಸಶಿ ಇದಂಗೆ ಕುನ್ನೂರ್ ಟೀ ಎಸ್ಟೇಟ್ ಅದೇ ಕುನ್ನೂರ್ನಾಗ ನೀಲಗಿರಿ ಮಾವಟ ಕುನ್ನೂರ್ನಾಗೆ ಮೊದಲ್ ಟೀ ಎಸ್ಟೇಟ್ ಎಸ್ಟಾಬ್ಲಿಷ್ ಮಾಡ್ಯಾರ ಅತೆ ಎಂಬುದು செய்தி ಆಗ ಏರಕುರಿಯ ನೀಲಗಿರಿಯ ಪೊರ್ತುವರೆ 1854 ಒಂದು ಎಸ್ಟೇಟ್ ಅಂತ ಎಂಬುದು ಬಂದರ ಅದನ್ನ தொடர்ந்து 1859 ನಡುವೆಟ್ಟ ನೋಗಿಯು ಟ್ಯಾ ಸೋಲೈ ಅತೆ ಇಂದು ನಂಗೆ ಹೇಗೋ ತಾಯಿ ಸೋಲೆ ನಂಗೆಲ್ಲ ಅರ್ಧ ನಂಗೆ ಮಂಜೂರ್ಗೂ ಕಿಣಕರಿಗೆ ಹೋಗೋ ದಾರಿ ಹೋಗೋಣ ತಾಯಿ ಸೋಲೆ ಪಗದಿ ಹೋಗಿ ಅದೇ ಮಕ್ಕ ಪ್ಲಾಂಟೇಶನ್ ಆರಂಭಿಸ್ಯಾರ ಅಲ್ಲಿಗ ಆಗ ತಾಯಿ ಸೋಲೆ ಅರ್ಧುಳಿ ನಂಗೆ ತಾಯಿ ಸೋಲೆ ಎಂಬುದು ಒಂದು ಥಿಕ್ ಫಾರೆಸ್ಟ್ ಅಪರ ಇದಾಟ ಸೋಲೆ ಆ ಸೋಲೆಯ ಅಗುತ್ತು
ಪ್ಲಾಂಟೇಶನ್ ಅದೇ ಬೇಕಾದ್ರೆ ನಡುವಟ್ಟು ನಂಗೆ ಅರ್ಧ ಇವೆಲ್ಲ ಬಂದು ಥಿಕ್ ಫಾರೆಸ್ಟ್ ನಂಗೆ ಸೋಲೆ ಅಟ್ಟಡದೆ ಎಡೆ ಮಾಡ್ಯಾರ. ಆಗ ಕೆಲ್ಸ ಮಾಡೋನು ಏನು ಮಾಡಿದ್ದಾರೆ ಅಂದ್ರೆ ನೇಟಿವ್ ಪೀಪಲ್ ಎಲ್ಲ ಅಲ್ಲಿ ಲೋಕಲ್ ಜನ ಎಲ್ಲಾಗ ಆ ಸೋಲೆ ಅಳಿಸಿ ಎಸ್ಟೇಟ್ ಮಾಡೋದಗ ಎಂಗೇಜ್ ಮಾಡ್ಯಾರ. ಲೋಕಲ್ ಪೀಪಲ್ ಅಂತ ಬಂದೋಡ್ನೆ ನಂಗೆ ಅವಕ್ಕ ಅದನ್ನೋಗೆ ಲಾರ್ಜ್ ನಂಬರ್ ಬಂದು ನಂಗೆ ಅದು ಆ ಕೆಲ್ಸ ಮಾಡೋದಗ ನಂಗೆ ಮಾಡಿದ್ದು ಅತೆ ಎಂಬುದು ಉಣ್ಮೆ. ಆಗತ್ತ ಮೊದಲು ನಂಗಗ ಮೊದಲು ನಂಗೆ ಬಡುಗರ್ಗ ಈ ಟೀ ಅತೆ ಎಂಬ ವಿಷಯ ನಂಗಗ ಒಂದು ಅನುಭವ ಸಿಕ್ಕಿರ. ಈಗ ಅಲ್ಲಿ ಆ ಟೀ ಪ್ಲಾಂಟೇಶನ್ ಕೆಲಸ ಮಾಡಿದ ನಂಗೆ ಅವಕ್ಕೆಲ್ಲಾಗ ಒಂದು ನಾಲೆಡ್ಜ್ ಈ ಟೀ ಪ್ಲಾಂಟೇಶನ್ ಎತ್ತ ಮಾಡಾಕು ಟೀ ಎತ್ತ ಪ್ಲಾಂಟ್ ಮಾಡಾಕು ಅತೆ ಎಂಬ ನಾಲೆಡ್ಜ್ ಅಂದು ನಂಗೆ ಬಡುಗಗ ಬಂದಿತ್ತು ಅತೆ ಎಂಬುದು ಯದಾರ್ಥ. ಅದೇ ಮಾಕ ಆಗ 1935 ಸರಿ ಈಗ ಒಂದು ಅರ್ಧುಳು ಈ ಎಡೆಯೋಗ ನಂಗೆ ಚಿಟಿಯಿಂದ ಅರ್ಥ ಮಾಡೋದ ವಿಷಯ ಏನಂದ್ರೆ ಈಗ ಇವಕ್ಕ ಟೀ ಪ್ಲಾಂಟೇಶನ್ ಪತ್ತಿ ಅರ್ದು ಟೀ ಎತ್ತ ಹಾಕೋದು ಅರ್ದುಬಿಟ್ರು. ಆಗ ಅದು ತೊಡರ್ದು ಏನಾಗಿದೆ ಅಂತಲೇ ಈಗ ಒಂದು ಚಿಟಿ ಬಾಡಿಲಿ ತಾಯಿ ಸೋಲೆ ಅತೆ ಎಂಬುದು ಬಂದು ನಂಗೆ ಕುಂದೆ ಏರಿಯಾ ನಡೆದ ಕುಂದೆ ಏರಿಯಾನಾಗ ಅಡೋ ಒಂದು ಎಡೆ ಅಲ್ಲಿ ಈಗ ಇವಕ್ಕ ಕುನಾ ಎಡೆ ಹೋಗಿ ಇವಕ್ಕ ಟೀ ನಟ್ಟು ಮಾಡೋದು ಗುಂಡಾನ ನಾಲೆಡ್ಜ್ ಬಂದುಬಿಟ್ಟ. ಸರಿ ಈ ಟೀಯನ್ನು ಹಾಕಿಬಿಟ್ಟೆ ಕೂದರೆ ಇದನ್ನ ಎತ್ತ ಪ್ರಾಸೆಸ್ ಮಾಡೋದು ನಡೆದಿಲ್ಲ. ಅದನ್ನ ನಿನಗೆ ಮಾಡೋದು ಮುಡಿಯವೆ. ನೀನು ಎಸ್ ಅನ್ ಇಂಡಿವಿಜುವಲ್ ನೀನು ತನಿ ಮನುಷ್ಯನ ಬಂದು ಅದನ್ನ ಪ್ರಾಸೆಸ್ ಮಾಡೋಗಿಲ್ಯಾ ಆ ರೀತಿಯಾಗಿ ಎತ್ತಿದೆ ಅಂದ್ರೆ 1935 ಟೈನಿ ಅತೇಂದೇಗೆ ಒಂದು ಕುನ್ನ ಪ್ರಾಸೆಸಿಂಗ್ ಸೆಂಟರ್ ಒಂದು ಕುಂದ ಏರಿಯಾನೋಗೆ ಬಂದು ತುಂಬಾ ಇದು ಬಂದು ನಂಗೆ ಎಲ್ಲಾಗ ಒಂದು ಅಪರ ಸಂತೋಷವಾದ செய்தி. ಕುಂದ ಏರಿಯಾನೋಗೆ ಟೈನಿ ಬೆಸರ್ನೋಗೆ ಒಂದು ಕುನ್ನ ಟೀ ಪ್ರಾಸೆಸಿಂಗ್ ಸೆಂಟರ್ ಬಂದು 1935 ವರ್ಷನೋಗ ಬಂದಾಡದೆ. ಅದನ್ನ ದಾರ ಉರುವಾಕಿದ್ರು ಅತ ಎಂಬ ಸುದ್ದಿ ನಂಗೆ ಸರಿಯಾಗಿ ಅರಿವಿಲ್ಲ. ಆಲೆ ಒಂದ್ ಸಮಯ ಬಂದು ನಂಗೆ ಈ ಕಡೆ ಸೈಡ್ನಾಗ ಮಮ್ಮನೋಕ ಆರಂಭಿಸಿದಿಲ್ಲ ಕುಂದೆಯೋಗ ಬಂದು ಅರವೋ ಈ ಫ್ಯಾಕ್ಟ್ರಿ ಆರಂಭಿಸಿದ್ದಾರೆ, ಈ ಪ್ರಾಸೆಸಿಂಗ್ ಸೆಂಟರ್ ಆರಂಭಿಸಿದ್ದಾರೆ ಎಂಬುದು செய்தி. ಆಲೆ ನಂಗೆ ಎಸ್ ನೀಲಗಿರಿ ಹೋಲ್ ನೋಡಿದೆ ಅಂದ್ರೆ ಪಾಂಡ್ಯರಾಜನ್ ಟೀ ಫ್ಯಾಕ್ಟ್ರಿ ನಡೆದಿಲ್ಲ ಇನ್ನು ಕೋತಗಿರಿಯೋ ಕಡದೆ ಅವಕತ್ತ ಬಂದು ಈ ಬಾಟ್ಲಿ ಫ್ಯಾಕ್ಟ್ರಿ ಸೆಕ್ಟಾರ್ಗ ಒಂದು ಪೈನಿಯರ್ ಅತೇಂದಾಗಿ ನೀಲಗಿರಿ ಪೊರ್ತುವರೆ ಕನ್ಸಿಡರ್ ಮಾಡ್ಯಾರ. ಆಲೆ ಅದಗೂ ಮುಂದಾಡು ಏರಕುರೆ ಅದಗೂ ಒಂದು 2 ಡಿಕೆಡ್ಗೂ ಮುಂದಾಡೆ 1935 ಟೈನಿ ಟೀ ಪ್ರಾಸೆಸಿಂಗ್ ಸೆಂಟರ್ ಐತೆ ಎಂಬುದು ಕುಂದೆ ಏರಿಯಾಗ ಬಂದಾಡದೆ. ಅದು ನನಗೆ ಇನ್ನೊಂದು ನಂಗೆ ಅರ್ಧಂಬೋ ಈ ರಿಲೇಟೆಡ್ ನಂಗೆ ಟೀಯ ಪತ್ತಿ ಗಣಾಮನ ಏನೋ ಮಾಡೋ ಅಂದ್ರೆ ಈ ಟೀ ಅತೆ ಎಂಬುದು ಫಸ್ಟ್ ಕುಂದೆ ಏರಿಯಾ ಅನ್ನೋಗತ್ತ ಬಂದಿತ್ತು ಅತೆ ಎಂಬುದು ನಂಗೆಲ್ಲ ಒಂದು ಕಾಮನ್ ನಾಲೆಡ್ಜ್ ಎಲ್ಲ ಎಲ್ಲ ಅರ್ದುಂಡಿದ್ದು. ಮತ್ತೆ ನಂಗೆ ಕುಂದೆ ಸೀಮೆಯಿಂದ ಎತ್ತಿಳಿರುವೆ ಸೀಮೆಯಿಂದ ಎತ್ತಿಂಬೋ ನಂಗೆ ಬಡುಗರು ಮುಂದೆ ಬಂಡ ನಂಗಗ ಎಮ್ಮ ಅಂದ್ರೆ ಬಂಡ ಅಂದ್ರೆ ಎಮ್ಮೆ ದನ ಇದುತ್ತ ನಂಗಗ ಬಂಡ ನಂಗೆ ಮೇಚಲ್ತ ನಂಗೆ ಮುಖ್ಯವಾಟ ಒಂದು ಬಂಡ ಬೀಚುತ್ತ ನಂಗೆ ವಾಡ್ಕೊಂಡಿದ್ದು. ಅದ್ರ ತೊಡರ್ದು ಆಡ್ತಕ್ಕಟ್ಟಾಗ ಎಲ್ಲಿ ಬಂದು ವೇಳಾನ್ಮೆಗೆ ವೇಳಾನ್ಮೆಗೆ ಬಂದವ್ರೆ ನಂಗೆ ಮೇಜರ್ ವೇಳಾ ಮೇನಾಟ ಅಂದ್ರೆ ನಂಗೆ ಅರ್ಧ ಕೊರ್ಲಿ ಭತ್ತ ನಂಗೆ ಒಂದು ಮೇಜರ್ ವೆಳ್ಳಾಮೆ ಪುರುಳಾಟ ಅದು ಕೂಡ ಬಂದು ಗಂಜೆ ಮುಂದೆ ನಂಗೆ ಮುಳ್ಳು ಗಂಜೆ ಏನೋ ಆ ಗಂಜೆ ನಂಗೆ ನೀಲಗಿರಿ ಗುಂಡಾನ ಗಂಜೆ ಅತ್ತಮಾಕೆ ಇರಿಗಿ ಸಾಮೆ ಇವೆಲ್ಲ ಬಂದು ನಂಗೆ ಒಂದು ಅಪ್ಪರ ವೇಳಾನ್ಮೆ ಸಂಬಂಧವಾದ ತೊಳಿಲಾಟ. ಆಗ ಬಡುಗ ಇನಿಷಿಯಲ ಏನವ ಇದ್ದ ಅಂದ್ರೆ ಮುಖ್ಯವಾದ ತೊಯಿಲ ಅಟ್ಟುಂಡಟ್ಟ ಆ ಕಟ್ಟನ ಹೋಗತ್ತ ನಂಗೆ heiದಂಗೆ ಈ ಕುಂದ ಸೀಮೆಗ ಮೊದಲು ಈ ತಾಯಿ ಶೋಲೆಯಿಂದ ದಾರಿಯೋ ಬಂದು ಈ ಟೀ ಅತೆ ಎಂಬುದು ಉಕ್ಕರ. ಆಗ ನಂಗೆ 4 ಸೀಮೆ ಹೋಗಿಯು ಮೊದಲು ಕುಂದ ಸೀಮೆ ಹೋಗತ್ತೆ ಟೀ ಕುನ ಅಡಿಯೋಗ ಆರಂಭಿಸ್ಯಾರ. ಆ ಟೈನಿ ಟೀ ಫ್ಯಾಕ್ಟ್ರಿ ಅಲ್ಲಿತ ಬಂದು ಸೇದ್ರ. ಅದನ್ನ ತೊಡರ್ದು ಬಂದು ಆಗ ಇನ್ನೊಂದು ಫ್ಯಾಕ್ಟ್ ಅನ್ನು ಒಳ್ಳೆ ಅರ್ದು ಬಿಡಾಕು. ಈ ಕಟ್ಟನೋಗಿ ಏನ ಬಂದರ ಅಂತಂದ್ರೆ 1962 ಇದೇ ಎಡಕ್ಕಾಡು ಅದ್ರ ಕುಂದೆ ಏರಿಯಾ ನಡೆದು ಎಡಕ್ಕಾಡು ನೋತ ಮೊದಲ್ ಇನ್ಕೋ ಟೀ ಫ್ಯಾಕ್ಟ್ರಿ ಏನೋ ಅಲ್ಲ ಇನ್ಕೋ ಟೀ ಫ್ಯಾಕ್ಟ್ರಿ 1962 ಇನ್ಕೋ ನಂಬರ್ 1 ಅತೆ ಎಡಕ್ಕಾಡು ನೋಗೆ ಕುಂದೆ ಏರಿಯಾನೋಗ ಆರಂಭಿಸ್ಯಾರ. ಅತೆ ಮೊದಲ ನೋಡಿದೆ ಅಂದ್ರೆ ನಂಗೆ ಒಂದು ಫ್ಯಾಕ್ಟ್ ಏನಾರ ಅಂದ್ರೆ ಮೊದಲ್ ಕಟ್ಟನೋಗೆ ಕುಂದೆ ಏರಿಯಾಗನೋಗತ್ತ ಈ ಟೀ ಬಂದು ಪರವಲಾಯಡ್ದೆ ಅಲ್ಲಿಂದ ನೀಲಗಿರಿಯ ಎಲ್ಲಾ ಪಾರ್ಟು ಎಲ್ಲಾ ಪಗುದಿಗೂ ಇದು ಬಂದು ಸ್ಲೋವಾ ಪರಿವಿ ಹೋಯಿಂಡ್ ಅಟ್ಟಾಡದೆ ಎಂಬುದನ್ನ ನಂಗೆ ಅರ್ಧ ಅಲ್ಲಿಂದ ಹಿಡ್ತುತ್ತ ನಂಗೆ ಧರ್ಮಣ ಹೇಗೋನಿಗೆ ಐನ ಕುಂದ ಏರಿಯಾನೋಗೆ ಟೀ ಆರಂಭಿಸಿತ್ತ ನಂಗೆ ಜನ ಎಲ್ಲ ಕುಂದ ಜನ ಎಲ್ಲ
ಕೋತಗಿರಿ ಕಟ್ಟವು ಹೊಯ್ಸೇದರು ಅತ್ತೆ ಹೈನ ಅದೊಂದು ಒಂದು ಸೋಷಿಯಲ್ ಒಂದು ಫ್ಯಾಕ್ಟ್ ಅವು ಅಡಾಕು ನಾನು ನೆನಚಿದ್ದೇನೆ. ಸರಿ, ಆ ರೀತಿಯೋಗೆ ತಾಯಿ ಸೋಲೆಗೆ ಬಂದ ಟಿ ತಾಯಿ ಸೋಲೆಯಿಂದ ಕುಂದೆಗೆ ಪರಿವಿ, ಕುಂದೆಯಿಂದ ನೀಲಗಿರಿ ಫುಲ್ಲ ಪರಿವಿ ಹೋಗಿ ಎಡದೆ ಎಂಬುದನ್ನ ನಂಗೆ ಒಂದು 60 ಮುಡಿದ್ರ ಇಂದಿನ ಜನೋಗಿ ಏಸ ಡೇಟ್ ನೋಡಿದೆ ಅಂದ್ರೆ ಏರಕುರಿಯ 60,000 ಸ್ಮಾಲ್ ಟಿ ಗ್ರೋಯರ್ಸ್ ಅದನ್ನ 60,000 ಅಂತ ಎತ್ತಿದೆ ಅಂದ್ರೆ ಅದನ್ನ ನಂಗೆ ಅವಕತ್ತ ಮೆಜಾರಿಟಿ ಆಗ್ಬೋದು. ನಂಗೆ ಮಾಡೋ ಈ ಗ್ರೀನ್ ಲೀಫ್ ಟೀಯ ಪ್ರಾಸೆಸ್ ಮಾಡೋದು ಬಂದು ಏರಕುರಿಯ ಒಂದು 167 ಎನ್ನ ಕೇತಲ ಇನ್ನೊಂದು ಜಾಸ್ತಿ ಆಡೋದು 167 ಟೀ ಫ್ಯಾಕ್ಟ್ರಿ ಬಾಟ್ಲಿ ಫ್ಯಾಕ್ಟ್ರೀಸ್ ಅಂತ ಆಡದೆ. ಅದನ್ನ ಅದರ ಬಂದು ಇನ್ಕೋ ಟೀ ಫ್ಯಾಕ್ಟ್ರೀಸ್ ಕೋಪರೇಟಿವ್ ಇದನ್ನೋಗೆ ಮಾಡಿ ನಾವು ಇವಕ್ಕೆಲ್ಲ ಸೇದು ಪ್ರೊಡ್ಯೂಸ್ ಮಾಡೋ ಇದೇ ಎಸಗ ಅಂದ್ರೆ 75 ಮಿಲಿಯನ್ ಕಿಲೋಗ್ರಾಮ್ಸ್ ಬ್ಲ್ಯಾಕ್ ಟೀ ಪ್ರೊಡ್ಯೂಸ್ ಮಾಡಿನೋ ಅದೇ ಎಂಬುದು ಬಂದು ಮುಖ್ಯವಾದ ಸೇದಿ. ದಯಮಾಡಿ ಅರ್ಧುಳ್ಳಿ ನಂಗೆ ಮಾಡೋ ಸ್ಮಾಲ್ ಟೀ ಗ್ರೋಯರ್ಸ್ 60,000 ಸ್ಮಾಲ್ ಟೀ ಗ್ರೋಯರ್ಸ್ ಮಾಡೋ ಒಂದು ಪ್ರೊಡಕ್ಷನ್ ಎಂಬುದು ಒಂದು ಸಬ್ಸ್ಟಾನ್ಷಿಯಲ್ ಇಂಡಿಯನ್ ಟೀ ಪ್ರೊಡಕ್ಷನ್ಗೆ ಇಂಡಿಯಾ ಟೀ ಪ್ರೊಡಕ್ಷನ್ ಕೆಪಾಸಿಟಿಯೋಗೆ ಈ ಒಂದು ಸಬ್ಸ್ಟಾನ್ಷಿಯಲ್ ಆನ ಕ್ವಾಲಿಟಿ ಎಂಬುದನ್ನ ದಯಮಾಡಿ ನಿಂಗ ಅರ್ಧುಂಬುದು. ಸರಿ, ಇದು ಗಟ್ಟ ಒಂದು ಆಸ್ಪೆಕ್ಟ್ ಸರ್. ಇದು ಬಂದು ಒಂದು ಹಿಸ್ಟ್ರಿಯಿಂದ ತಿಳಿವಿ. ಇದರಿಂದ ನಂಗೆ ಅರಿಯಬೇಕಾದ ಇನ್ನೊಂದು ಸುದ್ದಿ ಏನಂದ್ರೆ ಸ್ಲೈಡ್ ಸಿಟಿ ನೋಡಿ ತಮ್ಮ நீங்க தொடர்ந்து மாத்தாடுங்கம்மா. ಇದನ್ನೋಗಿ ನಂಗೆ ಇನ್ನೊಂದು ಅರಿಯಬೇಕಾದ ವಿಷಯ ಏನಂದ್ರೆ ಸರಿ ಮುಂದಾದ ನಂಗೆ ಹೇಳಿದಂಗೆ ಈ ಟೀಯ ಬಂದು ಅಮೆರಿಕ ಅದಾவது ಚೈನಾನೋಗೆ ಅಟ್ಟ ಯುರೋಪಿಯನ್ ಕಂಟ್ರಿ ಕಾರ ಇದನ್ನ ಯುರೋಪ್ಗೆ ಬಂದು ಎತ್ತಾಲಿ ಎತ್ತಿನ ಬಪ್ಪದು ನೋಡಿ ನಾನು ಹೇಳಿದೋ ಇಲ್ಲಿಯಾ. ಸರಿ, ಇದ್ರಾಗ ಇಂಡಿಯಾಗ ಬಂದದ ಏಕ ಈಗ ಟೀ ಇಂಡಿಯಾಗ ಏಕ ಬಂದದ್ದು ಅಂದ್ರೆ ಒಂದು ನಂಗೆ ಮನ್ಸಿನೋಗೆ ಇದನ್ನ ಇನ್ನೊಂದು ಕೂಡ ನಾವು ಯೋಚನೆ ಮಾಡೋದು ನಂಗ. ಏಕಂದ್ರೆ ಈ ಟೀಯ ಯುರೋಪಿಯನ್ ದೇಶಕಾರ ನೇರ ಆಯ್ತು ಅವಕ್ಕೆ ಯುರೋಪ್ನೋಗಿ ಇದನ್ನ ಪ್ಲಾಂಟ್ ಮಾಡೋದು ಮುಡಿಯ. ಏಕಾದ್ರೆ ಅವಕ್ಕೆ ಎನ್ವಿರಾನ್ಮೆಂಟಲ್ ಇದಾಗ ಒತ್ತು ಬರ. ಅದರಿಂದ ತಮಗೆ ಯುರೋಪ್ಗೆ ಟೀ ಬೇಕು ಅಂದಲೆ ಏನ ಮಾಡೋದು, ಇಂಡಿಯಾ ಮಾಕೆ ಶ್ರೀಲಂಕಾ ಮಾಕೆ ಆಡೋ ಆ ಕಲೋಲಿಯನ್ ಕಂಟ್ರೀಸ್ ಹೇಗಿರಲಿ ಅವನ ಕಂಟ್ರೋಲ್ ನಟ್ಟ ದೇಶ ಇಲ್ಲ. ಆ ದೇಶನ ಹೋಗಿ ಈ ಪ್ಲಾಂಟ್ ಮಾಡಿ ಈ ಪ್ಲಾಂಟ್ ನಟ್ಟು ಅಲ್ಲಿಂದ ಟೀ ಬ್ಲ್ಯಾಕ್ ಟೀ ಉತ್ಪತ್ತಿ ಮಾಡಿ ಅದನ್ನ ಬಂದು ಅವ ಯುರೋಪ್ಗೆ ಎತ್ತಿಕೊಂಡು ಹೋಗ್ಬೋದು. ಅದರಿಂದ ಅತ್ತ ಮಾಡ್ಲತ್ತ ಅವಾಗ ಯುರೋಪ್ಗೆ ಟೀ ಸಿಕ್ಕಿರ ಅತ ಎಂಬ ಕಾಲಕಟ್ಟ. ಆ ರೀತಿ ಹೋಗಿತ್ತ ಟೀ ಅತ ಎಂಬುದು ಇಂಡಿಯಾಗ ಬಂದರ ತವಿರ ಟೀ ಇಲ್ಲಿಗೆ ಎತ್ತಿ ಬಂದಲ್ಲ ಇಂಡಿಯಾಗ ಒಂದು ಗೆಲ್ಸ ಸಿಕ್ಕಿರ. ಈ ಟೀ ಬಪ್ಪದಂತ ಇಂಡಿಯಾನ ಒಂದು ಇದು ಮುನ್ನೇರದು ಅವಕ್ಕೆ ಎಣ್ಣ ಅಲ್ಲ. ನೀವು ದಯಮಾಡಿ ಅರ್ಧುಳಿ ಹಿಸ್ಟ್ರಿ ನಂಗೆ ಒಂದು ಬ್ಯಾಕ್ ಗ್ರೌಂಡ್ ಅರವಣೆ ಏಕ ಇನ್ನೊಂದು ಜನ ಇದ್ದು ಎಂಬುದನ್ನ 69 ಆಯ್ದಲೆ ಈ ಫ್ಯಾಕ್ಟ್ ನಂಗೆ ಫಸ್ಟ್ ಒಳ್ಳಂಗೆ ಅರ್ಧುಂಬುದು. ಇಂಗ್ಲೆಂಡ್ ಹೋಗಿ ಸಹ ಕಷ್ಟಪಟ್ಟು ನಂಗೆ ಇರದಂಗೆ ಇವಕ್ಕೆಲ್ಲ ರಾಯಲ್ ಸೊಸೈಟಿ ಎಲ್ಲಾ ಮುಂದೆ ಹಿಸ್ಟ್ರಿ ಹೇಗೋನೆ ಆಸೆ ಕಷ್ಟಪಟ್ಟು ಟೀಯ ಏನಾಗ ಇಂಡಿಯಾಗೆ ಎತ್ತಿನ ಬಣ್ಣ ಸ್ಮಗ್ಲ್ ಮಾಡಿ ಇಂಡಿಯಾನ ಪೊರುಳಾದಾರ ಮುನ್ನೇற்றಗಾಯೋ ಅವೆಲ್ಲ ಅಲ್ಲ. ಆಮಾಗ ಯೂರೋ ಮೆಡಿಸಿನಲ್ ವ್ಯಾಲ್ಯೂ ಅಪ್ಪೇರ್ಪಟ್ಟ ಬಾನಗ ಇಂಗ್ಲಿಷ್ ಕಾರಗ ಬೇಕು, ಇಂಗ್ಲಿಷ್ ಕಾರಗ ಬಾನಗ ಬೇಕು ಎಂಬುದಾಯ್ದಲ್ಲ ಅದನ್ನ ಅಮರ ದೇಶನೋ ಅದನ್ನ ಟೀ ಗಿಡು ಬಪ್ಪದಿಲ್ಲ. ಇಂಡಿಯಾನ ಹೋಗಿಯೂ ಶ್ರೀಲಂಕಾ ಇತ್ತಬಾಕ ದೇಶನೋ ಬಂದರ ಅದರಿಂದ ಅದನ್ನ ಇಂಡಿಯಾನ ಹೋಗಿ ಪೈರ್ ಮಾಡಿ ಇಂಡಿಯಾ ಅಂದ ಅದನ್ನ ಬಂದು ಯುರೋಪಿಯನ್ ಕಂಟ್ರಿ ಕೇಗೋದು ಅದೇ ಮುದುತ ಅವಕ್ಕ ಪ್ಲಾನ್ ರೈಟ್. ಈಗ ಇದನ್ನ ಮನಸ್ಸನ್ನ ಬಿಟ್ಟು ಇದನ್ನ ನೋಡಿವಿ. ಆಗ ಸರಿ, ಈಗ ಟೀ ಬಂದು ಕೇಗೋದಾಯ್ದಲೆ ಟೀಯ ಸಂಬಂಧವ ಮೊದಲು ಒಂದು ಚಟ್ಟ ಬಂದರ ಸರ್, ಇಂಡಿಯನ್ ಟೀ ಕಂಟ್ರೋಲ್ ಆಕ್ಟ್ 1938. ಅದನ್ನ தொடர்ந்து ಬಂದು ಸೆಂಟ್ರಲ್ ಟೀ ಬೋರ್ಡ್ ಆಕ್ಟ್ 1949 ಅದೇ 2 ಚಟ್ಟ ಬಂದರ. ಈಗ ದಯಮಾಡಿ ನೀವು ದೋಸರೆ ಮಾಡಿ ನೋಡಿವಿ. ಈಗ ಎಸಗೋ ವೆಳ್ಳಾಮ ಎಲ್ಲ ಆಡದೆ ಇಂಡಿಯನ್ ಹೋಗಿ ನಂಗೆ ಎಸಗೋ ವೆಳ್ಳ ಮಾಡದೆ ನೆಲ್ಲು ಬೀತನೋ ಕರುಂಬು ಮಾಡನೋ ಎಲ್ಲ ಆಡದೆ. ಇವೆಲ್ಲಾಗ ಸಟ್ಟ ಆಡದಿಯಾ ಅಂತಂದಲೆ ಈಗ ಟೀ ಗಟ್ಟಾಗಿ ತಮಾಕ ಒಂದು ಡಿಫೈನ್ಡ್ ಆನ ಸಟ್ಟ ಎರಗಟ್ಟಂಗೆ ತೋರ್ಲೆ ಆಡದೆ. ಅದು ಕಂಟ್ರೋಲ್ ಆರ್ಡರ್ಸ್ ಕೇನ್ ಆಡದೆ, ಶುಗರ್ ಕೇನ್ ಕಂಟ್ರೋಲ್ ಆರ್ಡರ್ಸ್ ಅದೆಲ್ಲ ಆಡದೆ. ಅದು ಸಬ್ಸಿಕ್ವೆಂಟ್ ಬಂದದು. ಆಲೆ ತಮಾಕ ಒಂದು ಸೆಂಟ್ರಲೈಸ್ಡ್ ಆನ ಒಂದು ಆಕ್ಟ್ ಆಡದಿಯಾ ಅಂತಂದಲೆ ಒಂದು ಅಳವಿಗೆ ಇಲ್ಲೇ ಅಂತ ಹೇಗೋದು. ಏಕೈ ಟೀಗೆ ಮೊಟ್ಟು ಏಕೈ ತಮಾಕ ಒಂದು ಸಟ್ಟ ಹಾಕಿ ಸಟ್ಟ ಪಡಿ ಮಾಡೋದು ಹೇಗ್ಯಾರ ಅಂತಂದಲೆ ನಾ ಹೇಳಿದಂಗೆ ಟೀ ಬಂದು ಇಂಡಿಯಾ ಮಾರ್ಕೆಟ್ ಉಂಡಾನ ಕಮಾಡಿಟಿ ಅಲ್ಲ. ನೀ ಟೀಯಲ್ಲಿ ಪ್ರೊಡ್ಯೂಸ್ ಮಾಡಿಲಿಯೋ ನೀ ವೆಳ್ಳಾಮೆ ಇಲ್ಲಿ ಬೇತ್ತಲಿಯೋ ಇದು ಏನು ಮಾಡೋದು ಯುರೋಪ್ಗೆ ಹೋಗಿ ಸೇವುದು. ಅದರಿಂದ ಅಂದು ನಾಟ ಗೌರ್ಮೆಂಟ್ ಏನು ಮಾಡೋಣ ಅಂದಲೆ ಅದಗಾಯ ಒಂದು ಸಟ್ಟವ ಹಾಕಿ ಅದಗಾದ ಒಂದು ಕಮಿಟಿಯ ಬೀತು ಇಲ್ಲಿ ಏನ ಪ್ರೊಡ್ಯೂಸ್ ಮಾಡಿಯಾರಿಯೋ ಅದನ್ನ ಬಂದು
யூரோப்புக்கு எக்ஸ்போர்ட் ಮಾಡೋದು ಅದೇ ಮುದುತ ಅವಕ್ಕೋರ ಏಯ್ಮೇ ತವಿರ அதுக்குத்தா முன்ன அந்துந்தவே ஆதிந்தவே 1938 49 சரி இத்தமாக்க சட்டம் எல்லாம் ಬಂದು ನಡೆದೆ. அடுத்த ಸ್ಲೈಡ್. ಸರಿ, ಈ ಎರಡು ಎನಾಕ್ಟ್ಮೆಂಟ್ ಹೋಗಿಯೂ ಮುಖ್ಯವಾದ ಷರತ್ತು ಏನಂದ್ರೆ ಎಕ್ಸ್ಪೋರ್ಟ್ ಆಫ್ ಟೀ, ಕಂಟ್ರೋಲ್ ಆಫ್ ಎಕ್ಸ್ಪೋರ್ಟ್ ಆಫ್ ಟೀ ಅತ ಎಂಬುದನ್ನ ಅವಕ್ಕ ಬೀತುಕೊಂಡಿದ್ದಾರೆ. ಎಸ್ಗೆ ಎಕ್ಸ್ಟೆಂಟ್ ಹೋಗಿ ಟೀ ಕಲ್ಟಿವೇಶನ್ ಮಾಡೋಕು ಅತ ಎಂಬುದು ಅವಕ್ಕ ಇದನ್ನ ಸಟ್ಟ ಬಡಿತ ಮಾಡೋದು ಮುಡಿದ್ರ ಎಂಟೈರ್ ಟೀ ಇಂಡಸ್ಟ್ರಿಯೋட ಕಂಟ್ರೋಲ್ ಬಂದು ಸೆಂಟ್ರಲ್ ಗೌರ್ಮೆಂಟೋட ಸಬ್ಜೆಕ್ಟು ಅವಕ್ಕ ಅಡದೆ. ಇದ್ರೊಳಗ ಸ್ಟೇಟ್ ಗೌರ್ಮೆಂಟ್ ತಲೆ ಇಡೋದಗಾನ ವಾய்ப்புகள் ಅಪರ ಕಮ್ಮಿ. ಅದು ಕುನಾದು ಬಂದ್ರೆ ಇಂದಾಡಿ ಏನೇ ಸರಿ. ಅದನ್ನ தொடர்ந்து ಆ ಎರಡು ಸಟ್ಟವ தொடர்ந்து ಬಂದು 1953 ಈಗ ಆಡೋ ಇಂದಿನ ಜನ ಕೂಡ ಟೀ ಆಕ್ಟ್ ಅತ ಎಂಬುದು ಬಂದು ಎನಾಕ್ಟ್ ಮಾಡ್ಯಾರ. ಅದನ್ನ ಹೋಗಿಯೂ ಸೆಂಟ್ರಲ್ ಗೌರ್ಮೆಂಟ್ ಅದು ಉಂಡಾನ ಫುಲ್ ಅಧಿಕಾರ ಆಡದೆ. அடுத்த ಸ್ಲೈಡ್. ಸರಿ, ಈಗ ಟೀ ಆಕ್ಟ್ 1953 ಬಂದೊಡನೆ ಮುಖ್ಯವಾನದು ಏನಂದ್ರೆ ಅದನ್ನು ಷರತ್ತು ಸೆಕ್ಷನ್ 4 ಪಡಿ ಟೀ ಬೋರ್ಡ್ ಆಫ್ ಇಂಡಿಯಾ ಅತೇಂದ ಒಂದು ಸ್ಟ್ಯಾಚ್ಯೂಟ್ರಿ ಬಾಡಿಯವೇ ಕಾನ್ಸ್ಟಿಟ್ಯೂಟ್ ಮಾಡ್ಯಾರ ಟೀ ಪತಿ ಡೀಲ್ ಮಾಡೋದ್ಗ. ಅದನ್ನ ಹೋಗಿ ಯಾರ ಕುರಿ ಒಂದು 40 ಮೆಂಬರ್ಸ್ ಮ್ಯಾಕ್ಸಿಮಮ್ 40 ಮೆಂಬರ್ ಹಾಕೋ. ಅದಕ್ಕೊಂದು ಚೇರ್ಮನ್ ಎಲ್ಲ ಅವಕ್ಕೆ ಗೌರ್ಮೆಂಟ್ ಆಫೀಸರ್ಸ್ ಇದ್ದಾರ. ಅದನ್ನ ದಾರೆಲ್ಲ ಮೆಂಬರ್ ಹಾಕು ಅಂದ್ರೆ ನೋಡಿವಿ ಮುಖ್ಯವ ಓನರ್ಸ್ ಆಫ್ ಟೀ ಎಸ್ಟೇಟ್ ಅಂಡ್ ಗಾರ್ಡನ್ಸ್ ಅಂಡ್ ಗ್ರೋಯರ್ಸ್ ಆಫ್ ಟೀ ಅತೇಂದು ನಡೆದು ನೋಡಿ ಸರ್. ಆ ಗ್ರೋಯರ್ಸ್ ಆಫ್ ಟೀ ಎಂಬ ದಾರ ಅಂದ್ರೆ ದಾರವ ರೆಫರ್ ಮಾಡ ಅಂದ್ರೆ ಅದು ನಂಗಮ ಸ್ಮಾಲ್ ಟೀ ಗ್ರೋಯರ್ಸ್ ರೆಫರ್ ಮಾಡ್ಯಾರ. ಅಂದಾಡ ಮೀದಿ ಕ್ಯಾಟಗರಿ ನಂಗೆ ನಂಗನೆ ಹೇಳ್ದಂಗೆ ನಂಗೆ ಇದರಿಂದ ಅವಡು ನಂಗೆ ಸ್ಮಾಲ್ ಟೀ ಗ್ರೋಯರ್ಸ್ಗ ಇದನ್ನ ಏನ ಆ ಫೋಕಸ್ ಮಾಡಿ ಗಣಾನು. ಅದರಿಂದ ಟೀ ಬೋರ್ಡ್ ಆಫ್ ಇಂಡಿಯಾ ಒಂದು ಬಂದರ ಆ ಟೀ ಬೋರ್ಡ್ ನೋಗೆ ಗ್ರೋಯರ್ಸ್ಗೆ ಒಂದು ಎಡೆ ತಂದಾರ ಅದೇ ಮೊದಲು செய்தி. அடுத்தது ನೆಕ್ಸ್ಟ್. ಸರಿ, ಅದನ್ನ ಪಿರಿವು 10 ಏನ್ ಆಡದೆ ಅಂತಂದ್ರೆ ಟೀ ಬೋರ್ಡ್ ಉಂಡಾನ ಡ್ಯೂಟೀಸ್ ಎಲ್ಲ ಏನ ಅದೇ ಎಂಬುದನ್ನ ಆಡದೆ. ಅದನ್ನ ಒಂದು ಡ್ಯೂಟಿ ಪ್ರೈಮರಿ ಡ್ಯೂಟಿ ಏನಂದ್ರೆ ಟು ಪ್ರಮೋಟ್ ಕೋಪರೇಟಿವ್ ಎಫರ್ಟ್ ಅಮಾಂಗ್ ಗ್ರೋಯರ್ಸ್ ಅಂಡ್ ಮ್ಯಾನುಫ್ಯಾಕ್ಚರರ್ಸ್ ಆಫ್ ಟೀ ಅದೇ ಒಂದು ವಾರ್ತೆ ಆಡದೆ. ಈಗ ನೀವು ಕಲೆಕ್ಟ್ ಮಾಡಿದ ಮೊದಲು ಏನಂದ್ರೆ ಇದೆ ಈ ಟೀ ಟ್ರೇಡ್ ಪತ್ತಿ ಟೀ ಪತ್ತಿ ಎಲ್ಲವೂ ಸೆಂಟ್ರಲ್ ಗೌರ್ಮೆಂಟ್ ಓಡ ಸಬ್ಜೆಕ್ಟ್ ಅಂತ ಇದನ್ನ ಸೆಂಟ್ರಲ್ ಗೌರ್ಮೆಂಟ್ ಬೀತುಕೊಂಡಿದ್ದಾರೆ ಅಂದೇನು. ಈಗ ಇಲ್ಲಿ ನೋಡ್ಲ ಒಂದು ಬಂದ ನೋಡು ಪ್ರಮೋಟ್ ಕೋಪರೇಟಿವ್ ಎಫರ್ಟ್ ಅತೇನ್ ಬಂದ ಬನ್ನತ್ತ ಇದನ್ನ ಬೇಸ ಬೀತುತ್ತಾ ಇನ್ಕೋ ಫ್ಯಾಕ್ಟ್ರಿ ನಡೆದೇ ಇಲ್ಲಿಯಾ ಅದನ್ನ ಸ್ಟೇಟ್ ಗೌರ್ಮೆಂಟ್ ನೋಗೆ ಕೋಪರೇಟಿವ್ ಸೆಕ್ಟಾರ್ ಕೋಪರೇಟಿವ್ ಸೆಕ್ಟಾರ್ ನೋಗೆ ಈ ಇಟ್ಕೋ ಫ್ಯಾಕ್ಟ್ರೀಸ್ ಎಂಬುದನ್ನ ಉರುವಾಕಿ ಮಾಡ್ಯಾರ. ಆಗ ಇಂದಾಡೋ ಬಾಟ್ಲಿ ಫ್ಯಾಕ್ಟ್ರೀಸ್ ನೋಗಿಯೇ ಈ ಅದರಿಜು ಕೋಪರೇಟಿವ್ ಇಟ್ಕೋ ಫ್ಯಾಕ್ಟ್ರೀಸ್ ಎಂಬುದು ಸ್ಟೇಟ್ ಗೌರ್ಮೆಂಟ್ ಸಂಬಂಧವಾದ ಸಬ್ಜೆಕ್ಟ್ಗೂ ಆ ಆಳುಗತ ಸ್ಟೇಟ್ ಗೌರ್ಮೆಂಟ್ ಅದು ಕಂಟ್ರೋಲ್ ಆಡದೆ ತವರ ಮತ್ತದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಸಬ್ಜೆಕ್ಟ್ ನೋಗಿ ಆಡದೆ. ಚಾಪ್ಟರ್ 3 ಪೊರ್ತೂರ ಅದನ್ನೋಗೆ ಎಸ್ ಎಕ್ಸ್ಟೆಂಟ್ ಕಲ್ಟಿವೇಟ್ ಮಾಡಕ್ಕೂ ಎಂಬುದು ಗೌರ್ಮೆಂಟ್ ಆಫ್ ಇಂಡಿಯಾ ಓಡ ಅಧಿಕಾರತ. ಚಾಪ್ಟರ್ 4 ನೋಗೆ ಅದು ಎಕ್ಸ್ಪೋರ್ಟ್ ಮಾಡೋದು ಇಂದು ಅರ್ಧೂಳಿ ಎಕ್ಸ್ಪೋರ್ಟ್ ಅತೆ ಎಂಬುದನ್ನ ಬಂದು ಇಂದು ಗೌರ್ಮೆಂಟ್ ಆಫ್ ಇಂಡಿಯಾ ಕಂಟ್ರೋಲ್ ನೋಗೆ ಅಡದೆ ಅತೆ ಎಂಬುದನ್ನ ನಂಗ ಕೋಡಿಟ್ಟು ಹೇಗ ಬೇಕಾದ್ರೆ ಏಕ ಮುಖ್ಯ ಆತೆಂದಲೇ ಇಂಡಿಯಾನೋಗೆ ಇಂದು 100 ಕೋಟಿ ಜನ ಇದ್ದವು ಸರ್. ಸರಿ, ಈಗ ಟೀ ಬಂದು ನಂಗೆ ಇಲ್ಲಿ ಉತ್ಪತ್ತಿ ಮಾಡಿನೋ ಇಲ್ಲಿ ಉತ್ಪತ್ತಿ ಮಾಡೋ ಈ ಟೀ ಈ 100 ಕೋಟಿ ಜನಗ ಇಂದು ಇದೆ ಸೇದರ ಆತೆ ಅಂದಲೇ ಸೇದರವ ಅತೆ ಅಂದಲೇ ಒಂದು ಅಳುಗ ಅದಿಲ್ಲೇ ಏನು ನಡೆದರ ಅಂದ್ರೆ ಇಂದು ನಂಗೆ ಎಲ್ಲ ಬ್ರಾಡ್ರ ಅರ್ದುಕೊಂಡಿದ್ದು ಟೀ ಅತೆ ಎಂಬುದು ಗೌರ್ಮೆಂಟ್ ಆಫ್ ಇಂಡಿಯಾ ಎಕ್ಸ್ಪೋರ್ಟ್ ಮಾಡೋ ಸಿಲ ಐಟಮ್ ಆಡೋದು ನೋಡು. ಮುಖ್ಯವಾದ ಐಟಮ್ ಎಲ್ಲ ಆಡೋದಿಲ್ಲ ಎಕ್ಸ್ಪೋರ್ಟ್ ಹೆಚ್ಚು ಮಂದಿ ಮಾಡೋ ಐಟಮ್ ಆಡೋದು ನೋಡುಗ. ಅದನ್ನೋಗಿ ಟೀ ಬಂದು ಒಂದು ಮುಖ್ಯವಾದ ಐಟಮ್ ಅಟ್ಟು ನಡೆದೆ. ಅದರಿಂದ ಲೋಕಲ್ ಪ್ರೊಡ್ಯೂಸ್ ಮಾಡೋ ಟೀ ಇದ್ರೊಳಗೆ ಏಕೆ ನಂಗೆ ಪ್ರಚನೆ ಎಂಬುದನ್ನ ನಂಗೆ ಅರ್ಥವಾರ ಗಣನೋ ಇದನ್ನ ಈ ಪಾಯಿಂಟ್ ಜ್ಞಾನ ಮಾಡಿಲಿ ಅರ್ಥವಾರಗೆ ಅದನ್ನ ರೆಪರ್ಕೇಶನ್ ಏನಂಬುದನ್ನ ಅರ್ಥವಾರ ನಂಗೆ ಏನೆ ಅರ್ಥವು. ಸರಿ, ಇದು ನಾವು ಸೆಕ್ಷನ್ 30 ಅತೆ ನೋಡಿ ಸೆಕ್ಷನ್ 30 ಹೋಗೆ ಇದು ನಂಗೆ ಎಲ್ಲ ನಿಂಗ ಸಿರುದೇಲೆ ವ್ಯವಸಾಯಕ್ಕೆ ನಂಗೆಲ್ಲ ಅರಿಯಬೇಕಾದ ಒಂದು ಷರತ್ತು. ಅದನ್ನು ನನಗೆ ಓದಿಯೇ ತೋರಿಸಿಬಿಟ್ಟೆ. ಬಂದು ಸೆಂಟ್ರಲ್ ಗೌರ್ಮೆಂಟ್ ಮೇ by order notified in the official gazette fix in respect of any description specified therein ಏನಂದ್ರೆ ಮಿನಿಮಮ್ ಪ್ರೈಸ್ ಆರ್ ಮ್ಯಾಕ್ಸಿಮಮ್ ಪ್ರೈಸ್ or the minimum and maximum and minimum price which may be charged by the growers of tea. ನಮ್ಮದೇ ಇದೆ growers ಎಂಬುದರಂಗ growers of tea, manufacturer or dealer, wholesale or retail, whether for Indian market or for export.
ಅತೇನೋ ಒಂದು ಸೆಕ್ಷನ್ ಬಂದು ಆ ಟೀ ಆಕ್ಟ್ ನಾಗ ಅಡದೆ. ಇದ್ರ ನೋಡಿಲಿಯ ನಂಗೆ ಅರಿಯಾಕು ಈ ಟೀ ಪ್ರೊಡಕ್ಷನ್, ಟೀ ಪ್ರಾಸೆಸಿಂಗ್ ಎಲ್ಲವೇ ಬಂದು ಗೌರ್ಮೆಂಟ್ ಕಂಟ್ರೋಲ್, ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಆಡೋ ಒಂದು ಸಬ್ಜೆಕ್ಟು. ಅದನ್ನ ಕಂಟ್ರೋಲ್ ಮಾಡಿಂಡಿಬೋದು ಮಧ್ಯ ಅರಸುತ್ತಾ. ಆ ಮಧ್ಯ ಅರಸುತ್ತಾ ಇದನ್ನ ಬೆಲೆ ಏನ, ಮಿನಿಮಮ್ ಬೆಲೆ ಏನ ಅಂಬುದನ್ನು ಅವಕತೆ ಹೇಗೋದು, ಮ್ಯಾಕ್ಸಿಮಮ್ ಬೆಲೆ ಹೇಗ ಅನ್ನೋದು ಅವಕತೆ ಹೇಗೋದು, ಮಿನಿಮಮ್ ಮ್ಯಾಕ್ಸಿಮಮ್ ಎರಡು ಈ ಸಗತ್ತ ಕಮ್ಮಿ ಈ ಸಗತ್ತ ಆಡೋದು, ಜಾಸ್ತಿ ಆ ಸಗತ್ತ ಆಡೋದು ಎಂಬುದನ್ನು ಇವು ಗೌರ್ಮೆಂಟ್ ಹೇಗೋದು ತವಿರ ಇದನ್ನ ಸರಿ ಇದು ಗೌರ್ಮೆಂಟ್ ಹೇಗೋದು ನಡೆದೆ ಅಲ್ಲ ಏನ ಬಂದರ ಎಂಬುದನ್ನ ಬೆಳೆ ಇವು ನಾ ಆಡ್ತದ ನೋಡು. ಇದು ಬಂದು ಸರ್ ನಂಗೆ ಹೇಗಿದೆ, ಇದು ಬಂದು ಆ ಟೀ ಸಂಬಂಧವಾನ ಲೆಜಿಸ್ಲೇಷನ್ಸ್ ನಂಗೆ ಸಿರಿದೈಲಿ ವ್ಯವಸಾಯಿಗಳು ಬೇಕಾದ ಲೆಜಿಸ್ಲೇಷನ್ ಆ ಚಟ್ಟವ ಪತ್ತಿ ಹೇಗಿದೆ அடுத்து ಎರಡು ಪ್ರೊವಿಷನ್ ಪತ್ತಿ ಎರಡೇ ಚಟ್ಟವ ಪತ್ತಿ ನೋಡಿ ನಾವು ಅದನ್ನ ವಿಳಕ ಬಂದು ನಂಗೆ அடுத்த ವಾರ ಮಾತಾಡೋಣ ಬಂದರ. ನೆಕ್ಸ್ಟ್ ಸ್ಲೈಡ್. ಸರಿ, ಇದಾಡು ನೋಡಿದೆ ಅಂದ್ರೆ ಟೀ ಮಾರ್ಕೆಟಿಂಗ್ ಕಂಟ್ರೋಲ್ ಆರ್ಡರ್ 2003 ಅದೇ ಎಂಬುದನ್ನ ನಂಗೆ ನೋಡ್ ನಾವು. ಇದು ಬಂದು ಯಾರಕುರಿಯ ಈ 2003 ಎಂಬುದು ಹೇಗುವ ನೋಡಿ ಹೇಳಿ ನಂಗೆ ಟೀ ಕ್ರೈಸಿಸ್ ಬಂದ ಪೀರಿಯಡ್ ಇದಾಡು ಬಂದ ಇದು ಒಂದು ಷರತ್ತು ಎತ್ತ ಒಂದು ಚಟ್ಟ ಅಂದಟ್ಲೆ ಚಟ್ಟಕ್ಕೆ ಒಂದು ವಿಧಿ ನಟ್ರಲ್ಲಿಯ ಒಂದು ಲೆಜಿಸ್ಲೇಷನ್ ಅಟ್ಲೆ ಅದು ವಿಧಿ ನಟ್ರ ಅದೇ ಮಾಕ ಟೀ ಆಕ್ಟ್ ಆಡೋ ವಿಧಿತ ಬಂದು ಟೀ ಮಾರ್ಕೆಟಿಂಗ್ ಕಂಟ್ರೋಲ್ ಆರ್ಡರ್ ಅದನ್ನು 2003 ಹೋಗಿ ಕ್ರೈಸಿಸ್ ಬಂದ ಪೀರಿಯಡ್ ಇದಾಡು 30 ಸೆಕ್ಷನ್ 30 ಹೋಗಿ ಏನಾಡದು ನೋಡಿ. ಫಿಕ್ಸೇಷನ್ ಆಫ್ ಪ್ರೈಸ್ ಶೇರಿಂಗ್ ಫಾರ್ಮುಲಾ ಅಂಡ್ ಇಟ್ಸ್ ಕಂಪ್ಲೈನ್ಸಸ್. ಎವ್ರಿ ರಿಜಿಸ್ಟರ್ಡ್ ಮ್ಯಾನುಫ್ಯಾಕ್ಚರರ್ ಎಂಗೇಜ್ಡ್ ಇನ್ ಪರ್ಚೇಸ್ ಆಫ್ ಗ್ರೀನ್ ಲೀಫ್ shall pay to the supplier of green leaf a reasonable price. ದಯಮಾಡಿ ಅಲ್ಲಿ ಒಂದು ಅಂಡರ್ಲೈನ್ ಮಾಡಿವಿ, reasonable price according to the price sharing formula as may be specified by the registering authority from time to time and implement in manner as determined by the register authority with prior approval of the central government. Again ದಯ ನೋಡಿ ಹೇಳಿ. ಸರಿ, ಈಗ ನಿಮಗೆ ನಾ ತಮ್ಮನಕ್ಕೋಗೆಲ್ಲ ಒಂದು ಕೇಳಿ ಬೀತಾನೆ, ಬಂದಿ ಬಾಣ ತಮ್ಮರೆಲ್ಲ ಒಂದು ಕೇಳಿ ಬೀತಾನೆ. ಫಸ್ಟ್ ಟೈಮ್ ಏನೇನ ಪ್ರೈಸ್ ಶೇರಿಂಗ್ ಫಾರ್ಮುಲಾ ಒಂದನ್ನ ಫ್ರೇಮ್ ಮಾಡನ ದಾರ ಅಪ್ರೂವ್ ಮಾಡೋದು ಎಗೈನ್ ಸೆಂಟ್ರಲ್ ಗೌರ್ಮೆಂಟ್ ರಿಜಿಸ್ಟ್ರಿಂಗ್ ಅಥಾರಿಟಿ ಎಂಬುದು ಈ ಟೀ ಬೋರ್ಡು ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವಲ್ ಓಡ ಇವಕ್ಕ ಮಾಡ್ಯಾರ ಅತೆ ಎಂಬುದಾಯಿದಲೆ ಇದೇಗೂ ಬಂದ 2003 ಆಗ 2003 ಮುಂದಾಡು ಟೀಯ ಬೆಲೆ ಏನ ಅತೆ ಎಂಬುದನ್ನ ಡಿಟರ್ಮಿನ್ ಮಾಡಿದ್ದಾರ ಅತೆ ಎಂಬುದು ಕೇಳಿ ಬಂದ್ರೆ ಇಲ್ಲಿಯಾ ಆ ಕೇಳ್ವಿಗೆ ಬದಿಲ್ ನಂಗ அடுத்த ವಾರ ಬಪ್ಪೋ. ನೆಕ್ಸ್ಟ್ ಅದೇ ಮಾಕೆ 2015 ಒಂದು ಅದೇ ಇನ್ನೊಂದು ನೋಟಿಫಿಕೇಶನ್ ನೋಡಿವಿ. ಅದೇ ಟೀ ಮಾರ್ಕೆಟಿಂಗ್ ಕಂಟ್ರೋಲ್ ಆರ್ಡರ್ ಇದು ಬಂದು ಅದು 2003 ಇದು 2013 அடுத்த ಒಂದು ಡಿಕೇಟ್ ನೋಗೆ ಬಂದದು. ಅದನ್ನ 30A ನೋಗೆ ಒಂದು ಅಡದ ನೋಡಿ. ಡಿಸ್ಟ್ರಿಕ್ಟ್ ಗ್ರೀನ್ ಲೀಫ್ ಪ್ರೈಸ್ ಮಾನಿಟರಿಂಗ್ ಕಮಿಟಿ ಅತೇನೊಂದು ಬಂದರ. ದೇರ್ ಶೆಲ್ ಬಿ ಎ ಗ್ರೀನ್ ಲೀಫ್ price monitoring committee in each tea growing district comprising of 2 representatives each from barley factories, small tea growers. ದಯಮಾಡಿ ಇದನ್ನು ಅಂಡರ್ಲೈನ್ ಮಾಡಿ ಇಲ್ಲಿ. ಸ್ಮಾಲ್ ಟೀ ಗ್ರೋಯರ್ಸ್, ಎಸ್ಟೇಟ್ ಫ್ಯಾಕ್ಟರೀಸ್ ಅಂಡ್ ಆಫೀಸರ್ಸ್ ಆಫ್ ದ ಬೋರ್ಡ್ ನಾಟ್ ಬಿಲೋ ದ ರ್ಯಾಂಕ್ ಆಫ್ ದ ಅಸಿಸ್ಟೆಂಟ್ ಡೈರೆಕ್ಟರ್ ಅಂಡ್ ಕಲೆಕ್ಟರ್ ಅಂತ ನಡೆದೆ. ಆಗ ಇದು 2013 ಬಂದು 2015 ಹೋಗಾಸು ಇನ್ನು ನೀಲಗಿರಿ ಹೋಗಿ DGPMC ಅದೇ ಡಿಸ್ಟ್ರಿಕ್ಟ್ ಗ್ರೀನ್ ಲೀಫ್ ಪ್ರೈಸ್ ಮಾನಿಟರಿಂಗ್ ಕಮಿಟಿ ಅತೆ ಎಂಬುದನ್ನ ನಂಗೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ತಲೆಮೆಯೋಗ ಉಂಟಾನ ಒಂದು ಕಮಿಟಿಯ ಉರುವಾಕಿ ಆ ಕಮಿಟಿ ಇಂದು ನಂಗೆ ಬರಬೇಕಾದ ರೇಟ್ ಏನಾತ ಎಂಬುದನ್ನು ಮುಡಿ ಮಾಡೋ ಅಳುಗ ಒಂದು ಕಮಿಟಿ ಬಂದಾಡದೆ. ಇದು ಎರಡು ನಂಗೆ 2003 2013 ಎರಡು ಮಿಗಪೆರಿಯ ಸಟ್ಟ ತಿರುತ್ತ ಸರ್. சட்டவே வந்து நாங்க சிறுதேயிலை விவசாயிகள் சார்பா மிகப்பெரிய ಒಂದು சட்ட திருத்தವ ಎತ್ತಿ ಬಂದು ನಂಗ ಬೀತಿದೋ. ಇದು ಎತ್ತ ನಂಗ ಕೈಕೂಡಿ ಬಂದಿತ್ತು ಅತೆ ಎಂಬುದನ್ನ அடுத்த ವಾರನೋಗೆ ನಾನು ನಿಂಗ ಎಲಾಬರೇಟ ಎತ್ತಿ ಹೇನೆ. ನಂಗೆ அடுத்த ವಾರವೂ ಇದರ ಪತಿ ಗಣಾಂಬೋ ಅತೆ ಎಂಬ ಒಂದು ಕುರಿಪೋಡ ಇಂದುನ ಮಂದವ ಮಾಡಿನೇ ನಿಂಗ ಕೇಳ್ವಿ ಇದ್ರ ಪತಿ ನಿಂಗೆ ಏನ ಕೇಳ್ವಿ ಅಟ್ಲಿಯೋ ಅದು ಗುಂಡಾನ ಬದಿಲ್ದಾಗ ಹೇಗೋದು ನಂಗೆ ತಯಾರಾದ್ಯೋ ಅಂತ ಕೇಳ್ತು. அப்புறம் நன்றிமா இன்னகிட்ட வந்து அதாவது டீ ಎಂಬುದು ಬಂದು ನಂಗ ಡೆವಲಪ್ಮೆಂಟ್ ಎತ್ತಿ ಬಂದ ಜೋಲಿ ಅಲ್ಲ. ಅದು ಬಂದು ಯಥಾರ್ಥವ ನಂಗ ಹಿಸ್ಟ್ರಿನಿಗೆ ಇಂಗ್ಲಿಷ್ ಕಾರ್ ರಿಬ್ಬನಿಗೆ ಬಂದು ಅವಕ ಸಾಧಕವ ಎತ್ತಿ ಬಂದ ಒಂದು ಕಾಮೋಡಿಟಿ ಅದೆಂಬುದು ನೀವು ತಿಳಿವುಪಡ್ತಿದಿ. ಅಪ್ಪರ ಸಂತೋಷ. அதே மாதிரி பாட் லீஃப் ஃபேக்டரிஸ் அதாவது வந்து அவர் சார் டீ எஸ்டேட்டடா ಅಲ್ಲ ಅವ್ರ ಫ್ಯಾಕ್ಟರಿ ಮಟ್ಟು ಬಿತ್ತಿದ್ದಾರೆ. ಆಗ ಬಂದು ಬಾಟ್ ಲೀಫ್ ಬಂದು ಈಸ್ಟ್ ಮನೆಗ ಬಾಟ್ ಲೀಫ್ ಫ್ಯಾಕ್ಟರೀಸ್ ಇದ್ದಾರೆ. ಅದೇ ಮತ್ತೆ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಅதாவது ನಂಗೆ
ಸ್ಮಾಲ್ ಟೀ ಗ್ರೋವರ್ಸ್ ಎಲ್ಲ ಸೇರ್ತಾ ಕೋಆಪರೇಟಿವ್ ಮಾಡಿ ಇನ್ಕೋ ಎಂಬುದು ನಾವು ಎತ್ತಿ ಬಂದೇ ನಡೆದಿ ಇದೆಲ್ಲವೂ ಮೇಲೆ ಒಂದು ಸಟ್ಟವೇ ನಂಗೆ ಅದನ್ನ ಕಣ್ಕಾಣಿಸಿದ ಅಡದೆ ಎಂಬುದು ನಾವು ಹೇಗಿದೆಯಮ್ಮ ಟೀ ಆಕ್ಟ್ ನೆರೆಯ ಈಗ ಫಸ್ಟ್ ಟೈಮ್ ಕೇಳಿಪಟ್ಟಾರ ನೆಂಚನೆ ಟೀ ಆಕ್ಟ್ ನಾಗೆ ಬಂದು ಕಡೆಸಿಗೆ ನಿಂಗ ಒಂದು ಓಪನ್ ಇದು ನೋಡ ಬಿರಿಕಿಪ್ಟಿ ಆಸೆ ಒಂದು 6 ರೂಪಾಯಿ ಓಪನ್ ಈ ಟೀ ಆಕ್ಟ್ ಬಂದುಬಿಟ್ಟ ಕಡೆಸಿಯ ಒಂದು ತಿರುತು ಸಹಿತ ಬಂದು ನಡೆದ ಒಂದು ಚಟ್ಟ ಸೆಂಟ್ರಲ್ ಗವರ್ಮೆಂಟ್ ಆಗಿರೋ ಕಾನ್ಸ್ಟಿಟ್ಯೂನ್ಸಿ ಚಟ್ಟದಾಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಾಗ ಒಂದು ಚೇಂಜ್ ಮಾಡಿ ತಡದೆ ಅದು ಒಂದು ನಂಗೆ ಸ್ಮಾಲ್ ಟೀ ಗ್ರೋವರ್ಸ್ ಎಲ್ಲ ಮುಯற்சிಗೆ ಮಾಡಿ ತಡದೆ ಎಂಬುದು ನಾವು ಇನ್ನೂ ಅದೊಂದು 6 ರೂಪಾಯಿ ತೂಂಡಿ ನಡೆದೆ ಅಂತ ಕೇಳ್ಬೋದಮ್ಮ ನಿಂಗ ಅದರಲ್ಲಿ ಕ್ವಶನ್ ತಡೆದಿಲ್ಲ ಮೊದಲವ ನಿಂಗೆ ಚಾಟ್ ವಿಂಡೋಗೆ ಹಾಕಿಲ್ಲ ಕೇಳ್ತೀನಿಯೋ ಇಲ್ಲೇ ಚಾಟ್ ವಿಂಡೋ ಬಂದು ಅಪ್ಪರ ಜಾಸ್ತಿ ಕೇಳ್ಪದಾಡದೆ ಅಂದ್ರೆ ಬಂದು ಕಡೆಸಿಗೆ ನಿಂಗೆ ಚಾನ್ಸ್ ತನಿಯೋ ನಿಂಗ ರವಿಕುಮಾರ್ ಜೆ ತಂದೇಗಿ ನಿಂಗ ಒನ್ ಕ್ವಶನ್ ಅಬೌಟ್ ಕರೆಂಟ್ ಸಿಚುವೇಶನ್ ಅಂತ ಹೇಗಿದೆ ಕರೆಂಟ್ ಸಿಚುವೇಶನ್ ಬಂದು ನಂಗೆ அடுத்த ವಾರ ಕವರ್ ಮಾಡೋಣ அடுத்த ವಾರ ಬಂದು ಮೋರ್ ಲೈಕ್ ಡಿಸ್ಕಷನ್ ನಡ್ರ ಕರೆಂಟ್ ಬಂದು ಏನು ನಡೆದೆ ಎಂಬುದು ಇನ್ನಗಟ್ಟ ಗಣಂತದ್ದು ಬಂದು ಇನ್ನಗಟ್ಟ ಎತ್ತ ಟೀ ಬಂದಿತು ಟೀ ಬಂದು ನಂಗೆ ಏನೆಲ್ಲ ಅಡದೆ ಏನೆಲ್ಲ ಗವರ್ನಿಂಗ್ ಬಾಡೀಸ್ ಅಡದೆ ಎಂಬುದಂತ ಕವರ್ ಮಾಡಿದ್ದು ಅದನ್ನ ಬಗ್ಗೆ ಒಂದು ನಿಮಿಷ ಕಣೆ ಇಲ್ಲ ಅದಂತ ನಾ ಈ ಭಾಷೆ ಮಂದವ ಆರಂಭಿಸೋರು ಇದೆ ಇದನ್ನ ಒಂದೇ ಬರಿಗೆ ಹಿಸ್ಟ್ರಿಯಿಂದ ಆರಂಭಿಸಿ ಕರೆಂಟ್ ಸಿಚುವೇಶನ್ ಗಣಾಂಬುದು ಅಪ್ಪರ ಜಾಮ್ எடுத்துறா ಒಂದು ಸೆಷನ್ ಗಣಾಂಬುದು ಮುಡಿಯ அடுத்த ಸೆಷನ್ ಇಂದ್ರ ನಂಗ ಈ ಕಡೆಸಿ 20 ವರ್ಷನೋಗೆ ಸ್ಪೆಸಿಫಿಕಾ ನಂಗ ಕಮ್ಯುನಿಟಿ ನಾ ಹೇಗೋದು ಬಂದು ಸ್ಮಾಲ್ ಟೀ ಗ್ರೋಯರ್ಸ್ ಫೇಸ್ ಮಾಡಿದ ಚಾಲೆಂಜಸ್ ಏನ ನಂಗ சாதனை ஏனா அத்தேமன ஏன உண்மையாவே மாறு தட்டி ಅವರೆಲ್ಲ ನೆಂಜ ನಿಮರ್ತಿ ಹೇಗಿ ಸರ್ ಅದಾವುದು ಬೆಲೆ ಬಂದುತ್ತಾ ಎಂಬುದನ್ನ ಒಂದು ಕಟ್ಟ ಅಟ್ಲಿಯೂ ಕೂಡ ಆಲೆ ನಂಗೆ ಸಟ್ಟ ರೀತಿ ಅಚೀವ್ ಮಾಡಿವುದು ಮತ್ತು ದೊಡ್ಡ ಸೇದಿ ಏನಾವ ಅಚೀವ್ ಮಾಡಿದೋ ಅತ್ತೆಂಬುದು ಎರಡು ನಾವು ನಂಗ அடுத்த ವಾರನೋ ಗಣಾನು ಖಂಡಿತವಮ್ಮ ಸಟ್ಟ ಏನ ಆ ಸಟ್ಟ ತಿರುತ್ವಿ ಎತ್ತಿ ಬಂದೋ ಆ ಸಟ್ಟಂದ ನಂಗೆ ಏನು ಬೆನಿಫಿಟ್ ಅತ್ತೆಂಬುದನ್ನೆಲ್ಲವೂ ನಂಗೆ அடுத்த ವಾರ ನೋಡ್ನೋ ಇಲ್ಲಿ ಒಂದು ಕ್ವಶನ್ ನಡೆದೆ ಅದಾவது ಬಂದು 1835 ಈ ಟೈನಿಂಗ್ ಯೂನಿಟ್ ಅಂತ ಬಂತಿಲ್ಲ ನಂಗೆ ಕುಂದೆಗೆ ಒಂದು ಟೈನಿಂಗ್ ಪ್ರಾಸೆಸಿಂಗ್ ಯೂನಿಟ್ ಬಂದು ಇದೆ 1950 ಬಂದು ಟೀ ಪ್ರಾಸೆಸಿಂಗ್ ಎಲ್ಲ ಮಾಡಿದ್ದೆ ಈ ನಡುವೆ ಬಂದು ಎತ್ತ ಟೀ ಪ್ರಾಸೆಸಿಂಗ್ ನಡುತ್ತು ನಂಗೆ ಯಾವ್ದು ಅಡದೆ ಯಾವ್ದು ಅಂತ ಕೇಳ್ತಾರೆ 1935 1950 ಗಂಟೆ ನಡುವೆ ಸರಿ ಅದಕ್ಕೆ ಬಂದು ಡೈರೆಕ್ಟ್ ಆದ ಎವಿಡೆನ್ಸ್ ಏನಾಗರ್ದು ಚಿಟಿ ಅಪ್ಪರ ರೆಕಾರ್ಡಿಕಲ ಇಲ್ಲ ಯಾಕಂದ್ರೆ ನಂಗೆ ಅರ್ಧ ನಂಗೆ ನೀಲಗಿರಿಯ ಪತ್ತಿನ ರೆಕಾರ್ಡ್ ಅಂತ ಎಂಬುದು ಡಾಕ್ಯುಮೆಂಟೆಡ್ ರೆಕಾರ್ಡ್ ಎಂಬುದು ಅಪ್ಪರ ಇಲ್ಲೇ ಈಗ ಈ ಟೈನಿ ಟೀ ಪ್ರಾಸೆಸಿಂಗ್ ಸೆಂಟರ್ ಅಂತಂದು ಹೌದಾ ಪ್ರಾಸೆಸಿಂಗ್ ಸೆಂಟರ್ ಎಂಬುದು ನಂಗೆ ಕೊಟ್ಟ ಹೆಸರು ಟೈನಿ ಬೆಸರ್ನಾಗ ಒಂದು ಸೆಂಟರ್ ಅಟ್ಟಾಡದೆ ಅತೇ ಎಂಬ ಸೇದಿ ಸಿಕ್ಕಿರವೇ ತವಿರ ಅದನ್ನ ಎಸ್ಟಾಬ್ಲಿಷ್ ಮಾಡಿದ ದಾರ ಆತ ಎಂಬ ಈ 1935 ಎಂಬುದು ಯಾರಕೊರೆ ಈಗ ಒಂದು 80 ವರ್ಷ ಬಂದಾಡು ಆ ಡೀಟೇಲ್ ಕೂಡ ನಂಗೆ ಸಾರ್ ಇಲ್ಲದ ಒಂದು ಕಟ್ಟತ ಅಟ್ಟು ನಡೆದೆ ಇದು ಅದು ನಂಗೆ ತಪ್ಪು ನಂಗೆ ಡಾಕ್ಯುಮೆಂಟೇಶನ್ ನಂಗೆ ಅಪ್ಪರ ಪೂವರ್ ಅಂತ ತೋರ್ಚಿರ ಅದು ದಾರ ನಂಗೆ ಮಾಡಿವುದು ಎಂಬುದು ಉರಿದಿ ಆಲೆ ದಾರ ಮಾಡಿದ್ದಾರೆ ಎಂಬ ಸೈದಿ ಇಲ್ಲೇ ಆಲೆ ಇದನ್ನಾಗ ಒಂದು ಸೈದಿನಾಗ ಏನ ಅರಿಯಾಕುಂದಲೇ ಇವಕ್ಕ ಒಂದು ಇಂಡಿಜಿನಿಯಸ್ ಮೆಥಡ್ ಬಿತ್ತಾರೆ ಸರ್ ಈಗ ನಂಗ ಶಶಿ ಹೇಗೋನೆ ಇದೆ ಅಲ್ಲಿ ಅಸ್ಸಾಂನೋಗೆ ಒಂದು ಟೀ ಅಟ್ಟ ಅತೇದ ಇದೆ ಅಲ್ಲಿಯಾ ಆಗ ಅಸ್ಸಾಂನೋಗ ಅದ್ರ ಏನು ಮಾಡಿದ್ದಾರೆ ಎಂಬ ಅದನ್ನ ಅದೇ ಅಸ್ಸಾಂ ಆ ಗಿಡುವ ಅದೇ ಅವಕ್ಕ ಇದು ಮಾಡಿ ಡ್ರೈ ಮಾಡಿ ಇಂದು ನಂಗೆ ಹೊಣೆ ಅಂತ ಹೇಗೆ ನೋಡು ಅತಮಾಕ ಹೊಣೆ ಮಾಕೆ ಆಡೋ ಮೂಂಗಿಲ್ ಮಾಲ್ದ್ರ ಮೇನ ಮೂಂಗಿಲ್ನೋ ದೊಡ್ಡ ಇದು ನಂಗೆ ಬಿತ್ತು ಇದನ್ನೋಗ ಬಂದು ಸ್ಟೋರ್ ಮಾಡಿ ಬೀತಾರಾಂಬ ಮೂಂಗಿಲ್ ಕಳಿಯೋಗ ಸ್ಟೋರ್ ಮಾಡಿ ಬೀತಾರಾಂಬ ಅತ್ತಮಾಕೆ ಏದೋ ಟೆಕ್ನಾಲಜಿ ಕಟ್ಟಾಯವ ನಂಗೆ ಇಲ್ಲಿ ಸರ್ ಅಟ್ಟಿಬೋದು ಅತ ಎಂಬುದು ಉರಿದಿ ಆ ರೀತಿಯಾಗೆ ಟೀ ಮಾಡಿದ್ದಾರೆ ಆದ್ರೆ ಎಲ್ಲಿಗ ಮಾರ್ಕೆಟ್ ಮಾಡಿದ್ದಾರೆ ಎತ್ತ ಮಾಡಿದ್ದಾರೆ ಏನು ಯೂಸ್ ಮಾಡಿದ್ದಾರೆ ಎಂಬ ಡೀಟೇಲ್ ಬಂದು ನಂಗೆ ಸಾರೆ ಆಸೆಗೂ ಇಲ್ಲೇ ಹೇಗೆ ಒಳ್ಳಿದ್ದು ಅಮ್ಮ ನಿಂಗ ಬೇರೆ ದರಲ್ಲಿ ಕ್ವಶನ್ ಅಟ್ಟುತ್ತಂದ್ರೆ ನಿಂಗ ಇದು ಮಾಡಿವಿ ರವಿ ಜೆ ಮಾಮ ನಿಂಗ ಈ ಇಂದ್ರ ಗಣಾಂಕದನಿಗೆ ಯಾವ್ದು ಒಂದು ಕ್ವಶನ್ ಅಟ್ಲಿ ನಿಂಗ ಕೇಳ್ತು ನೋಡ್ರಿ ಇನ್ನೊಬ್ಬ ಮಹೇಶ್ವರನ್ ಏನಕ್ಕೆ ಇರ್ತಾರೆ ಅಂದ್ರೆ ಚೈನಾ ಟೀ ಹ್ಯಾಸ್ ವೈಟ್ ಟೀ ಇಸ್ ಇಂಡಿಯಾ ನಾಟ್ ಹ್ಯಾವಿಂಗ್ ವೈಟ್ ಟೀ ಅಂತ ಕೇಳ್ತಾರ ಅತ್ತೆ ಇಂಡಿಯಾ ಇಸ್ ನಾಟ್ ಹ್ಯಾವಿಂಗ್ ಅತ್ತೆ ಇಂಡಿಯಾನೋಗಿ ಇಲ್ಲೇ ಎಂಬುದಲ್ಲ ಇಂಡಿಯಾನೋಗಿ ಪ್ರೊಡ್ಯೂಸ್ ಮಾಡೋದಕ್ಕೆ ಆರಂಭಿಸಿದ್ದಾರೆ ಎಸಗೋ ಒಲಗ ಮಾರ್ಕೆಟ್ನೋಗಿ ಇಂಡಿಯಾ ಮಾಡೋ ವೈಟ್ ಟೀ ಎಂಬುದು ಬಂದು ಅಡದೆ ಅದಂದ್ರೆ ಇಂಡಿಯಾನಾಗ ಮಾಡೋದಿಲ್ಲ ಅಂತ ಇಲ್ಲ ಬಟ್ ಸರ್ಜನಾನೋಗೆ ಇನ್ನು ಲಾರ್ಜ್ ಸ್ಕೇಲ್ ಲಂಗವಕಾಟ್ಲು ಅಪ್ಪರ್ ಲಾರ್ಜ್ ಸ್ಕೇಲ್ ಮಾಡ್ಯಾರ ಅಂಬುದು ಯಥಾರ್ಥ ಆಲ ಇಂಡಿಯಾನೋಗಿ ಮಾಡಿನೋ ಅತ ಎಂಬುದು ಉಣ್ಮೆ ಮಾಡೋ ಆಲ ಚಿಟಿ ಅಪ್ಪರ್ ಲಾರ್ಜ್ ಸ್ಕೇಲ್ ಮಾಡೋದು ಮುಡಿವಿಲ್ಲ ಕುನ್ನ ಲೆವೆಲ್ ಅಟ್ಟು ನಡೆದು
ಒಳಿತಮ್ಮ. ಇನ್ನೊಂದು ಮನೀಶ್ ಅಂತ ಕೇಳ್ತಿದ್ದಾರೆ, ಎನಿ ಐಡಿಯಾ ಅಬೌಟ್ ಮೇಂಟೆನೆನ್ಸ್ ಆಫ್ ಟೀ ಪ್ರಾಕ್ಟೀಸ್ ಬೈ ಚೈನೀಸ್? ಅதாவது ಚೈನೀಸ್ನಿಗೆ ಟೀ ಬಂದು ಮೇಂಟೈನ್ ಮಾಡಿಯಾರ್ವೋ ಅದೇ ಪ್ರಾಕ್ಟೀಸಿಂಗ್ ಸೇಮ್ ನಾವು. ವಾಟ್ ಅಬೌಟ್ ದಿ ಈಲ್ಡ್ ಓವರ್ ಪೀರಿಯಡ್ ಆಫ್ ಇಯರ್ಸ್ ಅಂತ ಕೇಳ್ತಾರೆ. சரி, இது நான் வந்து எனக்கு அடுத்த வாரம் ಉಂಟಾನ ಸಬ್ಜೆಕ್ಟ್ ಆಲ್ ಇವ್ರಿಗೆ ಏನೇ ಆ ಚೈನಾಕಾರರು ಮೇಂಟೈನ್ ಮಾಡೋ ಪ್ರೊಸೀಜರ್ ನಂಗೆ ಮೇಂಟೈನ್ ಮಾಡೋವಾತಂದಲೇ ಯಥಾರ್ಥವಾನ ಬದಲ್ ಇಲ್ಲೇ ಅಂತ ಹೇಗೋದು. ಏಕಾದ್ರೆ ಈ ಕ್ರೈಸಿಸ್ಗೆ ಈಗ ಇಂದು ನಂಗೆ ಒಂದು ಕ್ರೈಸಿಸ್ನ ಇದ್ದು ಅಂತ ಏನೋ ಅಲ್ಲಯ್ಯ, ಆ ಕ್ರೈಸಿಸ್ಗೆ ಕಾರಣವೇ ಏನು ಹೇಗ್ಯಾರ ಅಂದಲೇ ನಂಗೆ ಬಂದು ಬೆಸ್ಟ್ ಪ್ರಾಕ್ಟೀಸ್ ಅಡಾಪ್ಟ್ ಮಾಡೋದಿಲ್ಲ ಅತೇಂದು ಹೇಗ್ಯಾರ. ನೀಲಗಿರಿಗೆ ಉಣ್ಮ್ಯಾಲುವೆ ಈ ಕ್ರೈಸಿಸ್ ಬಂದದು ಅಂತ ಕಾರಣವೇ ನೀಲಗಿರಿ ಟೀಗೆ ಬಂದು ಬೆಸ್ಟ್ ಪ್ರಾಕ್ಟೀಸ್ ಅದಾದ್ರು ಬೆಸ್ಟ್ ಪ್ರಾಕ್ಟೀಸಸ್ ನಂಗೆ ಫಾಲೋ ಮಾಡೋದಿಲ್ಲ ಅಂತ ಹೇಗ್ಯಾರ. ಆಲೆ ಒಂದು ಅರ್ಧುಳಿ ಈ ಬೆಸ್ಟ್ ಪ್ರಾಕ್ಟೀಸ ದಾರ ಫಾಲೋ ಮಾಡೋದು ನಡೆದೇ ಇಲ್ಲಯ್ಯ. ಎರಡಾದ್ರೂ ಇನ್ವಾಲ್ವ್ ಆಯ್ದು. ಒಂದು ನಂಗೆ ಪಸುಂದೇಲಿ ಮಾಡೋ ನಂಗೆ ಸಿರುದೇಲಿ ವ್ಯವಸಾಯಿಗೋ, ಎರಡಾவது ನಂಗೆ ಮಾಡೋ ಈ ಪಸುಂದೇಲಿಯ ಪ್ರಾಸೆಸ್ ಮಾಡಿ ಬ್ಲ್ಯಾಕ್ ಟೀ ಮಾಡೋ ಬಾಟ್ಲಿ ಫ್ಯಾಕ್ಟ್ರೀಸ್ ಇವಕ್ಕೆ ಎರಡನೋಗೆ ದಾರ ಬೆಸ್ಟ್ ಪ್ರಾಕ್ಟೀಸ್ ಮಾಡೋದಿಲ್ಲ ಅತ ಎಂಬುದು ಅಪರ ಮುಖ್ಯ. ಅದನ್ನ ನಂಗೆ அடுத்த ವಾರ ಸಬ್ಜೆಕ್ಟ್ ಕಾಣಾಮು. ಇನ್ನೊಂದು ಕ್ವಶನ್ ಬಂದು ಏನಕ್ಕೆ ಇರ್ತಾರೆ ಅಂದ್ರೆ, ಈ ಟೀ ನಂಗ ಬಂದ ಇಂದಾಡು ನೀಲಗಿರಿಗೆ ಬಂದು ನಿಂಗೆ ಅರದಿ ಸೋಳೆ ಎಲ್ಲ ಬಂದು ಅಗುತ್ತಾ ನಂಗ ಟೀ ತೋಟ ಆರಂಭದಲ್ಲಿ ಮಾಡಿದ್ದಾರೆ ಅಂತ ನಿಂಗೆ ಹೇಗಿದೆ. ಆಗ ಇದು ನಂಗ ಕೌಶಲ್ಯ ಬಳಕ ಏನಕ್ಕೆ ಇರ್ತಾರೆ ಅಂದ್ರೆ ಅವಾಗ ಕಿನ್ನಪುರ ಮನೆಗ ಅದೊಂದು ನಂಗೆ ಸಾಯಿಲ್ ನಂಗ ಭೂಮಿನ ಸಾಯಿಲ್ಗೂ ಬಂದು ಎಕಾಲಜಿಗೂ ಏದಾದ್ರು ಇಂಪ್ಯಾಕ್ಟ್ ಏನ ಅಂತ ಗೆತ್ತಾರೆ. ಸರಿ, ಇದನ್ನ ನಂಗೆ ಹೇಗೋದು ಅಂದಲೇ ನಾನು ನಿನ್ನೆ ನೈಟು ನಾನು ಶಶಿಯು ಈ ಸಬ್ಜೆಕ್ಟ್ ಪತಿ ಗಿಡಾದೊಂಡಿಬ್ಬನೇ ಅದಕ್ಕಿಂತ ಅವಡು ಮಿಡ್ ನೈಟ್ ಅದು ಉರುಕು ಪೋಪನ ಕಟ್ಟಾದ ಒಂದು ಕುನಾ ಒಂದು ಪತ್ರಿಕೆ ನೋಡಿದೆ, ಆನಂದ ವಿಗಡನ್. ಈ ವಾರನ ಆನಂದ ವಿಗಡನ್ ನಿಂಗೆ ಸಹ ಓದಿದಿ. ಸರಿ, ಅದನ್ನೋಗೆ ಒಂದು ಅಧಿಕಾರನ ಇಬ್ಬೋ ಉದಯ ಚಂದ್ರನ್ ಅತೆಂಬೊಂದು IAS ಅಧಿಕಾರಿ ಆನಂದ ವಿಗಡನ್ ಒಂದು ತೊಡರ್ ಬರ್ದುಂಡು ಬಂದಾರ. ಮಾಬೆರುಂ ಸಭೆಯಿಲ್ ಅತೇದಿಗೆ ತೊಡರ್ ಬರ್ದಾರ. ಅದ್ರೊಳಗೆ ತನ್ನ ಅನುಭವ ತಾಯಿಯರ 25 ವರ್ಷವ IAS ಆಫೀಸರ್ ಇದ್ದಾರೆ, ತನ್ನ ಅನುಭವ ಎಲ್ಲ ಬರ್ದಾರ. ಈ ವಾರ ನೋಡಿ ಏನೋ ಬರೆದಿದ್ದಾರೆ ಅಂದ್ರೆ ದಾರ ಅರ್ದಿರ ಉದಯ ಚಂದ್ರನ್ ನಂಗೆ ಇನ್ಕೋ ಸರ್ವ್ ನೋಗೆ ಒಂದು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ರು. ನೀಲಗಿರಿ ಯೋಗ ಇನ್ಕೋ ಸರ್ವ್ ಚೇರ್ಮನ್ ಆಗಿಬ್ಬನೇ ತನ್ನ ಅನುಭವ ಏನು ಅಂದ್ರೆ ಬರ್ದಾರ. ಈಗ ಗಣೇಶ್ ಕೇತ ಕೇಳ್ವಿಗೆ ಬದಿಲ್ ದಯಮಾಡಿ ರೆಫರ್ ಟು ಉದಯ ಚಂದ್ರನ್ಸ್ ಆರ್ಟಿಕಲ್ ಅಟ್ ಆನಂದ ವಿಗಡನ್ ದಿಸ್ ವೀಕ್. ಅಪ್ಪರವ ಅದಾವುದು ಇದರ ದಾರ ನಂಗೆ ಫೀಲ್ ಮಾಡೋವ ಇಲ್ಲಿಯೋ ಅರ್ಪುತವಾಗಿ ಹೇಳಿದ್ದಾರೆ ಸರ್. ಅದಾವುದು ಬಂದು ನಾನು ಕೋಡೆ ಸೀಸನ್ ಡಿಸೆಂಬರ್ ನೋತಾ ಇಲ್ಲಿ ಪದವಿಗೆ ಬಂದೊಡನೆ ಅಪ್ಪರ ಕಷ್ಟವಾಟ ಚಿಲ್ನೆಸ್ ಎಲ್ಲಾಗ ಆ ತರಗತಿ ಏಲ್ಮೆಂಟ್ ಎಲ್ಲ ಆಡದೆ ಕಷ್ಟವಾಟ ಆಲೆ ಹೋಗ ನೇಟಿವ್ ಪೀಪಲ್ ಎಲ್ಲಾನು ಕೂಡ ಮಾತಾಡಿ ಬಡುಗು ಭಾಷೆ ಕತ್ತು ಬಡುಗರೋಗೆ ಮಾತಾಡಿ ಅರ್ಧಗಳು ಏನಾನ ನಾ ಬಡುಗು ಭಾಷೆ ಕತ್ತು ಬಡುಗರು ಮಾತಾಡಿ ಮಾಡಿದಗಿಂದ ಅವಡು ಈ ನೀಲಗಿರಿ ಎಂಬುದು ಮುಂದೆ ಎತ್ತ ಅಟ್ರ ಅಂದ್ರೆ ಎನ್ನಂದ ಉಣರೋದು ಮುಡಿತು. ಅದು செய்தி ತನ್ನ ಉಣರ್ಚಿ அடுத்து ಏನೇನಾ ಅವ ಹೇಗ ಉಣ್ಮ್ಯಾಲ ಹೇಗದ ಈ ಹಾಳಾದ ಬೆಳ್ಳಕಾರ ಬಂದು ಏನೇನ ಈ ಹಾಳಾದ ಬೆಳ್ಳಕಾರ ಬಂದು ಇಲ್ಲಿಗ ತೇವೆ ಇಲ್ಲದ ವೆಜಿಟಬಲ್ ಇಂಗ್ಲಿಷ್ ವೆಜಿಟಬಲ್ ಇಂದ ಅಮನ ಸೌಕರ್ಯಕ್ಕಾಗಿ ಗಾಸುಂದ ಹಿಡಿದು ಕ್ಯಾರೆಟ್ ಬೀಟ್ರೂಟ್ ಇತ್ತಮಾಕೆಲ್ಲ ಎತ್ತಿ ಬಂದು ಅದೋಡ ಸೇತಿ ಈ ತೇಯಿಲೆಯು ಎತ್ತಿ ಬಂದು ನೀಲಗಿರಿಯ ಕೆಡಿಚಿ ಹಾಕಿದ ಆತ ಎಂದು ಎನ್ ಮನಸ್ಸು ಕಷ್ಟಪಟ್ರ ಆತ ಎಂಬುದನ್ನ ಬರೆದನೆ. ಐ ಥಿಂಕ್ ಈಸ್ ಅನ್ IAS ಆಫೀಸರ್, ವೆರಿ ರೆಸ್ಪೆಕ್ಟಬಲ್ ಆಫೀಸರ್. ತನ್ನ ಸ್ಟೇಟ್ಮೆಂಟ್ ಪೋದು ನೆಚ್ಚಿನ ಅದಾವುದು ಬಂದದಿಂದ ನೀಲಗಿರಿಯ ವಾಕ್ಯಗೆ ಬಂದು ಇದು ಒಂದು ಕೋಣ ಬಿತ್ತುಳಿರೆ ನಂಗೆ ಅರ್ಥ. ಇದನ್ನ ಇನ್ನೊಂದು ಕೋಣ ಏನಂದ್ರೆ ಗಣಾಂಬು ಇದು ಒಂದು ವ್ಯೂ ರೈಟ್. ಒಳ್ಳಿದ್ದಮ್ಮ. அடுத்தது ಏನು ಕೇಳ್ತಾರೆ ಅಂದ್ರೆ ಇಸ್ ಟೀ ಕಲ್ಟಿವೇಶನ್ ಕಾಂಟ್ರಿಬ್ಯೂಟಿಂಗ್ ಟು ಆಗ್ರೋ ಫಾರೆಸ್ಟ್ರಿ ಅಂದ್ರೆ ಇದನ್ನ ಬಂದು ನಂಗೆ ಸ್ಮಾಲ್ ಟೀ ಗ್ರೋವರ್ಸ್ ಬಂದು ಅರ್ಧರಿಯಾ ಅದನ್ನ ಬಂದು ಎತ್ತ ಮಾಡೋದು ಕೇಳ್ತಾರೆ. ಗಾಸ್ಗು ಇಂದ ಕೇಳ್ತಾರೆ. ಇಲ್ಲ ರಿಪೀಟ್ ಮಾಡು. ಇಸ್ ಟೀ ಕಲ್ಟಿವೇಶನ್ ಕಾಂಟ್ರಿಬ್ಯೂಟಿಂಗ್ ಟು ಆಗ್ರೋ ಫಾರೆಸ್ಟ್ರಿ ಫಾರೆಸ್ಟ್ರಿಗೆ ಕಾಂಟ್ರಿಬ್ಯೂಟ್ ಮಾಡ್ರವ ಅಂದಲೇ ಎನ್ನ ಕೇಳ್ತಲೆ ಇಲ್ಲೇ ಹೇನೆ ಪಾಸಿಟಿವ್ ಇಲ್ಲೇ ತಾಂದ್ ಹೇನೆ. ಏಕಂದ್ರೆ ಫಾರೆಸ್ಟ್ ಅತೆ ಎಂಬುದನ್ನ ಬಂದು ನೇಚರ್ ಬೇರೆ, ಟೀ ಪ್ಲಾಂಟೇಶನ್ ನಡೋದು ಬಂದು ಈ ಫಾರೆಸ್ಟ್ ಇದನ್ನ ಆಡೋದು ಬೇರೆ. ಏಕಂದ್ರೆ ಫಾರೆಸ್ಟ್ ಅತೆ ಎಂಬ ಕಾನ್ಸೆಪ್ಟೇ ಬಂದು ನಂಗಿಲ್ಲಿ ಏನು ಮಾಡೋ
ಸರಿ ಸರ್, ನೀ ಗ್ರೀನ್ ಆಡದೆ ಟೀ ಹಾಕಿರೆ, ಟೀ ಮೇಲೆ ಸಿಲ್ವರ್ ಓಕ್ ಟ್ರೀ ಹಾಕಿರೆ, ಸಿಲ್ವರ್ ಓಕ್ ಟ್ರೀ ಹಾಕಿ ಇದು ಬಂದು ಗ್ರೀನ್ ಆಡದೆ ಎಂಬುದನ್ನು ವೆದರ್ ಇಟ್ಸ್ ಕಾಂಟ್ರಿಬ್ಯೂಟ್ ಟು ಫಾರೆಸ್ಟ್ರಿ ಅಂತಂದಲೇ ನನಗೇನೋ ಸಂದೇಹ. ಏಕಂದ್ರೆ ಎದ್ದು ಸಿಲ್ವರ್ ಓಕ್ ಟ್ರೀವು ಟೀ ಎಲ್ಲ ಹಾಕಿದವು ನಂಗೆ ಒರಿಜಿನಲ್ ಸ್ಪೀಸೀಸ್ ಭೂಮಿಯೊಳಗಡ ಒರಿಜಿನಲ್ ಆಡಬೇಕಾದ ಈ ನುಣ್ ಪೈರ್ಗಳೆಲ್ಲ ಆಡದು ನೋಡು, ಅವೆಲ್ಲ ಬಂದು ನಂಗೆ ಕೆತ್ತಲ್ ಮಾಡಿ ಎತ್ತಿನೋ ಸೆರಚಿ ಎತ್ತಿನೋ. ಅದರಿಂದ ಫಾರೆಸ್ಟ್ಗೆ ಬಂದು ಇದೊಂದು ಸೋಲೆ ಉற்பತ್ತಿ ಆಪದಕ್ಕೆ ಉಂಟಾನ ಅಲ್ಲಲ್ಲ, ಇದು ಸೋಲೆಯ ಅழிಪದಗಾನ ದಾರಿ ತವರ. ಇದರಿಂದ ನನಗೆ ಟೀ ಪ್ಲಾಂಟೇಶನ್ ಮಾಡೋದ್ರಿಂದ ಸೋಲೆ ದೊಡ್ಡ ಆತ ಎಂಬುದು ಬಂದಿದೆ. ಒಳ್ಳಿತ್ತು ಮಮ್ಮ. അടുത്തത് ಬಂದು ಏನಕ್ಕೆ ಇರ್ತಾರಂದ್ರೆ ಒಂದು ಸ್ಮಾಲ್ ಟೀ ಗ್ರೋವರ್ ಅತಂದ ಹೇಗೆ ಎತ್ತ ಕ್ಯಾಟಗರೈಸ್ ಮಾಡ್ಯಾರ ಅದನ್ನ ಕೇಳ್ತಾರಮ್ಮ. ದಾರ ಸ್ಮಾಲ್ ಟೀ ಗ್ರೋವರ್ಸ್ ಎಂಬ ದಾರ ಎಂಬಳು ಕೇಳ್ತಾರಮ್ಮ. ಹರೀಶ್ ಮಾಧವ್. ಸರಿ, ಹರೀಶ್ ಮಾಧವ್ ಇದನ್ನ ಅದಾವುದು ಇದನ್ನ ಡೆಫಿನಿಷನ್ ಸ್ಮಾಲ್ ಟೀ ಗ್ರೋಯರ್ಸ್ ಅತ ಎಂಬುದನ್ನ ಡೆಫಿನಿಷನ್ ಬಂದು ಟೀ ಆಕ್ಟ್ ನೋಗ ಇಲ್ಲೇ ದಾರ ಸ್ಮಾಲ್ ಟೀ ಗ್ರೋಯರ್ ಎಂಬುದು ಇಲ್ಲೇ. ಇದನ್ನೋಗ ಚಿಲ ಏ ಕಾಂಟೆಕ್ಸ್ಟ್ ಇದೆಲ್ಲ ಸ್ಮಾಲ್ ಟೀ ಗ್ರೋಯರ್ ಏನ ಬಂದಾರ ಅಂದಲೇ ನಾ ಹೇಳಿದೆ ಇಲ್ಲ, ಈಗ ಟೀ ಆಕ್ಟ್ ಎಂಬುದು ಸೆಂಟ್ರಲ್ ಆಕ್ಟ್. ಅದನ್ನ ತಡದೆ ಗ್ರೋಯರ್ ದಾರ, ಬೈಯರ್ ಎಂಬುದು ದಾರ, ರಿಜಿಸ್ಟರ್ ಡೀಲರ್ ಎಂಬುದು ದಾರ ಅಂಬುದೆಲ್ಲ ಅಲ್ತಾ ಎಕ್ಸ್ಪೋರ್ಟ್ ದಾರ ಅಂಬುದು ಅಲ್ಲಿ ಆಡದೆ. ಅಲ್ಲಿ ಹೋಗಿ ಸ್ಮಾಲ್ ಟೀ ಗ್ರೋಯರ್ ಅಂತ ಎಂಬುದು ಕ್ಯಾಟಗರಿ ಇಲ್ಲ. ಟೀ ಗ್ರೋಯರ್ ಅಂತ ನಿಂಗೆ ಇದೆ, ಗ್ರೋಯರ್ ಎಂಬುತ್ತ ಆಡದೆ. ಆಲೆ ಸಬ್ಸಿಕ್ವೆಂಟ್ ಒಂದು ಕ್ರೈಸಿಸ್ ಎಲ್ಲ ಬಪ್ಪನೆ ತಮಿಳ್ನಾಡು ಗೌರ್ಮೆಂಟ್ ಸಿಲ ಸಬ್ಸಿಡಿ ಎಲ್ಲ ಅನೌನ್ಸ್ ಮಾಡಿದ್ರು. ಆಗ ಅನೌನ್ಸ್ ಮಾಡೋಣ ಅವಕ್ಕೇನಾದಾರ ಅಂದ್ರೆ ಸ್ಮಾಲ್ ಟೀ ಗ್ರೋಯರ್ಗೆ ಪುರಂದು ಮತ್ತೆ ಹೇಗ್ಯಾರ. ಆಗ ಅವಕ್ಕ ಸಂದರ್ಭಕ್ಕೆ ಏತಮಾಕೆ ಹೇಗಿನ್ ಬಂದ್ರೆ ತವಿರ ಅದನ್ನ ಒಂದು ಕ್ಯಾಟಗರಿ ಒಂದು ಟೈಮ್ ಏನಾದ್ರು ಅಂದ್ರೆ 5 ಎಕರೆ ಕಮ್ಮಿ ಬಿತ್ತಿಬೇಕಲ್ಲ ಸ್ಮಾಲ್ ಟೀ ಗ್ರೋಯರ್ಸ್ ಅಂದ್ರು. ಅದನ್ನ ರೆಪ್ರೆಸೆಂಟ್ ಮಾಡೋಣ ಏನಾದ್ರು ಅದನ್ನ 15 ಎಕರೆ ತಿಂದಾರ. ಅದರಿಂದ ಇದು ಸ್ಪೆಸಿಫಿಕ್ ಸಟ್ಟ ರೀತಿಯ ಹೇಗೋದು ಅಂದಲೇ ಈಸಿಗೆ ಎಕರೆ ಕಮ್ಮಿ ಬೀತಿ ಮತ್ತೆ ಸ್ಮಾಲ್ ಟೀ ಗ್ರೋಯರ್ ಇದ್ರ ಮೇಲೆ ಬೀತಿವಮ್ಮ ದೊಡ್ಡಮ್ಮ ಅಂತ ಹೇಗೋದು ಡೆಫಿನಿಷನ್ ಸಟ್ಟನ್ನು ಹೋಗಿ ಇಂದಿಲ್ಲ. ಅಲ್ಲೆಲ್ಲಿ ಆಗಾಗ ಆ ವರ್ಷನೋಗೆ ಹಾಕಿದ ಸಿಲ ಆರ್ಡರ್ಸ್ ನೋಗೆ ಆ ಬೆನಿಫಿಟ್ ಗಾಯ ಎಕ್ಸ್ಟೆಂಡ್ ಮಾಡೋದ್ಗಾಯ ಹಾಕಿ ತಡತ್ತವರ ಸ್ಮಾಲ್ ಟೀ ಗ್ರೋಯರ್ಸ್ ಅದೆಂಬ ಟರ್ಮ್ ಎಲ್ಲಿ ಡಿಫೈನ್ ಮಾಡಿದ್ದಿಲ್ಲ. ಒಳ್ಳಿತು ಮಮ್ಮ. ಅದು ಒಂದು ಸರ್ಪ್ರೈಸ್ ಅನ್ನ ಒಂದು ವರ್ತಮಾನ ಜೋಡಿ ಆಡದೆ ಸ್ಮಾಲ್ ಟಿ ಗ್ರೋವರ್ಸ್ ದಾರಂದೇಗಿ ಸಟ್ಟ ರೀತಿಯ ಕಂಡುಹಿಡಿದ ಮೊರೆಯೂ ಇಲ್ಲೇ ಎಂಬುದು ಅಪ್ರದೇಯ ಅಂದ್ರೆ ನಂಗ ನಿನ್ನೆ ನಂಗ ಸುಂದರ ದೇವನ್ ಮಮ್ಮ ಸತಿ ಹೇಗುನಗ ಟೀ ನಿಂಗ ಫಾರೆಸ್ಟ್ರಿ ಪತಿ ಹೇಗುನಗ ಇನ್ನೊಂದು ಗವನ ನಡೆದೆ ಟೀ ಬಂದು ಅಚ್ಚೆ ನಂಗೆ ತೋರಿರ್ತವಿರ ಅದು ಫಾರೆಸ್ಟ್ರಿಗೋ ನಂಗೆ ನೀರು ತಕ್ಕವಿಪದಗೋ ಖಂಡಿತ ಉದವುದಿಲ್ಲ. ಅದರಿಂದ ನಿನ್ನೆ ಒಂದು ಲೈವ್ ಪ್ರೋಗ್ರಾಮ್ ನ ನಾಲ್ಕುಪಟ್ಟ ಟಿವಿನ ಕೂಡ ಸುಂದರದೇವ್ ಮಮ್ಮ ಹೇಗಿದ್ರು ಅದನ್ನು ನಂಗೆ ಗವನ ನಡೆದೆ. ನಂಗೆ ಇನ್ನೊಂದೊಂದು ಸರ್ಪ್ರೈಸ್ ಏನಂದ್ರಮ್ಮ, ನಂಗೆ ಸಿಂಗನ್ ಸಾಧು ಮಮ್ಮಕ್ಕ ಈ ಟೈನಿ ಟೀ ಪತಿಯು ಮಿಸ್ಟರ್ ಜೆ ಹಾಳನ್ ಅತ್ತೆಂಬಕ್ಕ ಅದು ಎತ್ತ ಸಂಬಂಧಪಟ್ಟಿದ್ದಾರೆ ಅನ್ನೋ ಪತಿ ಹೇಗಿನೆ ಅಂತಾರೆ. ಸಿಂಗನ್ ಸಾಧು ಮಮ್ಮ ನಿಂಗೆ ತೊಗೊಂಡು ಮಾತಾಡಿ. ಹೇಗೆ ಸಿಂಗನ್ ಸಾಧು ಮಮ್ಮ ನಿಂಗೆ ಅನ್ಮ್ಯೂಟ್ ಮಾಡಿತ್ತು ಮಾತಾಡ್ವಿ. ಸರಿ, ತಾ ಮಾತಾಡ್ನಟ ಬೇರೆ ಒಂದು ದೊಡ್ಡ ಕ್ವಶನ್ ಒಂದು ಇಲ್ಲೇ ನೆಂಚಿನೆ ದಾರು ಇದೆಲ್ಲ ಶಿವಕುಮಾರ್ ಬೆಳ್ಳನ್ ನಿಂಗ ಅದಾவது ಇಂದಿನ ಟಾಪಿಕ್ ಸಂಬಂಧವಾದ ಕ್ವಶನ್ ಅಟ್ಲೆ ನಿಂಗ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಶಿವಕುಮಾರ್ ಮಮ್ಮ ಟೀ ಪತಿ ಅಪ್ಪರ ಜೋರಾಗಿದ್ರು. ನಂಗೆ ಹಿಸ್ಟ್ರಿ ನೋಡೋನಗೆ ಲಾಸ್ಟ್ 200 years ತಮ್ಮಕೊಂದು ಟೀ ಹಿಸ್ಟ್ರಿ ಆಡದೆ ಎಂಬುದು ಅಪ್ಪರ ಸಂತೋಷ ಪಟ್ಟದೆ. ಈಗ ನಾ ಗಣಂಬುದು ಏನಂದ್ರೆ ಈ ಟಾಪಿಕ್ ಶಿವಕುಮಾರ್ ಮಮ್ಮ ಕೇಳಿದ್ರು ಇದು ಟೀ ಬಂದು ಬೈ ಡಿಸೈನ್ ಬಂದೋಡದಿಯಾ ಡಿಫಾಲ್ಟ್ ಬಂದೋಡದಿಯಾ ಎಂಬುದನ್ನ ಡಿಬೇಟ್ ಅಲ್ಲ. ಏನಾಯ್ತು ಅಂದ್ರೆ ಈಗ ಇಂಡಿಯಾವೇ ಈಗ ಟೀ ಮ್ಯಾಕ್ಸಿಮಮ್ ಟೀ ಪ್ರೊಡ್ಯೂಸರ್ಸ್ ಅದಾವುದು ಚೈನಾ ಅಲ್ಲಿ ಸರಿ ಇಂಡಿಯಾ ಅಲ್ಲಿ ಸರಿ ಈಗ ಜಸ್ಟ್ ಒಂದು ಟಾಪ್ 50 ರ್ಯಾಂಕ್ ಎತ್ತಿ ನೋಡೋಣ ಮಮ್ಮ. ನಂಗೆ ಇಂಡಿಯಾ ರ್ಯಾಂಕ್ ಬಂದು ಆಲ್ಮೋಸ್ಟ್ ಒಂದು 21st ರ್ಯಾಂಕ್ ಇದೆ ಇನ್ ಟರ್ಮ್ಸ್ ಆಫ್ ಪರ್ ಕನ್ಸಂಪ್ಷನ್ ಅದಾವುದು ವರ್ಲ್ಡ್ ರ್ಯಾಂಕಿಂಗ್ ಗೆ. ಅಂಡ್ ಚೈನಾ ಬಂದು ಅಲ್ಲಿಂದ ಟೆಕ್ನಾಲಜಿ ನಂಗೆಲ್ಲ ಎತ್ತಿಲಿಯೋ ಅವ್ರದ್ದು ಬಂದು 21st ರ್ಯಾಂಕ್ 19th ರ್ಯಾಂಕ್ ಕಡದೆ. ಅಂಡ್ ಲಾರ್ಜೆಸ್ಟ್ ಕಂಟ್ರಿ ಎಕಾನಮಿಗೆ ನೋಡಿ US ನೋಡ್ಲೆ 34th ರ್ಯಾಂಕ್ ಕಡದೆ. ಸೊ ಈಗ ಕ್ವೆಶ್ಚನ್ ಇದು ಏನಂದ್ರೆ ಈಗ ವರ್ಲ್ಡ್ ಮಾರ್ಕೆಟ್ ನಂಗೆ ಕಂಪೀಟ್ ಮಾಡನೆ ಅಂದ್ರೆ ಈಗ ಮೇಜರ್ ಪಾಪ್ಯುಲೇಷನ್ ನೋಡೋ ಕಂಟ್ರೀಸ್ಗೆ ಟೀ ಕನ್ಸಂಪ್ಷನ್ ಬಂದು ಅಪ್ಪರೆ ಕಮ್ಮಿ ಆಡದೆ. ಇನ್ಫ್ಯಾಕ್ಟ್ ಬಂದು ಇಂಗ್ಲೆಂಡ್, ಐರ್ಲ್ಯಾಂಡ್ ಅಂಡ್ ಟರ್ಕಿ ಅದು ಟಾಪ್ 3 ಪೊಸಿಷನ್ ತಡದೆ. ಈಗ ನಂಗ ಊಟಿ ಕುನ್ನೂರ್ ಇತಮಾಕ ನಂಗೆ ಮಾರ್ಕೆಟ್ ಮಾಡೋನಿಗ ನಂಗೆ ಬಂದು ಜಸ್ಟ್ ಒಂದು ಮಿಯರ್ ಒಂದು ಪ್ರೊಡಕ್ಷನ್ ಯೂನಿಟ್ ಆತ ನಂಗೆ ಆಪರೇಟ್ ಮಾಡೋ ತವಿರ ನಂಗ ಟೀಯ ಎತ್ತ ಬ್ರ್ಯಾಂಡ್ ಮಾಡೋ ಅಂಬುದನ್ನ ಪತಿ ಇನ್ನೂ ದಾರುವೆ ಅದನ್ನ ಅಪರ ರಿಸರ್ಚು ಮಾಡ್ಲೆ. ಐ ಥಿಂಕ್ ದಟ್ ಬಿ ಅ ಗ್ರೇಟ್ ಆಪರ್ಚುನಿಟಿ.
ಯಾಕಂದ್ರೆ ಇಲ್ಲಿಗಿಂತ ಹಣ ಮಾಡೋದು ಒಂದು ಅಟ್ಲ ನಿಂಗೆ ಹೇಳಿದಂಗೆ ರಾಯಲ್ ಡ್ರಿಂಕ್ ಹೇಗಿದೆ 200 years ಬಿಫೋರ್ ಆಸ ಕಾಸ್ಟ್ ಮೇ ಬಿ ಅದನ್ನ ನಂಗ ಬ್ರ್ಯಾಂಡಿಂಗ್ ಹೇಗ್ಯಾರ ಪೊಸಿಷನಿಂಗ್ ಅಂದಾರ ರಾಯಲ್ ಡ್ರಿಂಕ್ ಬಂದು ಲೋಕಲ್ ಡ್ರಿಂಕ್ ಮಾಡಿದ ಮನೆ ಕೂಡ ಅದನ್ನ ವ್ಯಾಲ್ಯೂ ಹೋಯ್ತು ಆಡಾಕು. ಸೊ ಬಂದು ದ ವೇ ಫಾರ್ವರ್ಡ್ ಬಂದು ನಂಗ ಆ ಕಂಟ್ರೀಸ್ ಟಾರ್ಗೆಟ್ ಮಾಡಿ ಇದನ್ನ ಕ್ವಾಲಿಟಿ ಟೀ ಎಸ್ಪೆಷಲಿ ಗ್ರೀನ್ ಟೀ ವೈಟ್ ಟೀ ತಂದಾರ ಅತಮಾಕ ಮಾಡೋದಾಗ ಏದಾச்சும் ಸಂದರ್ಭ ಪಡೆದೆ ಎಂಬುದು ನಿಂಗತೆ ಅದು ಅದಾವುದು ಏನಾಗರ್ದು ನಾ ಇದೆ ಇದು ಏಕ ಪ್ರಚನೆ ಬಂದು ನಂಗೆ ಈಸಕಾಲ 20 ವರ್ಷ ಬಂದು ನಂಗೆ ಇದನ್ನ ಕನ್ಸಿಸ್ಟೆಂಟ್ ಫೈಟ್ ಮಾಡಿ ಕೂಡ ಎಲ್ಲಿ ಒಂದು ಲ್ಯಾಕುನ ಅಟು ನಡೆದೈತೆ ಎಂಬುದಾಯ್ದಲೆ ಹೋಲ್ ಎನಾಕ್ಟ್ಮೆಂಟ್ ಅಡದ ನೋಡಿ ಸರ್. ಎನಾಕ್ಟ್ಮೆಂಟ್ ಬಂದು ಟೀ ಆಕ್ಟು ಟೀ ಮಾರ್ಕೆಟಿಂಗ್ ಕಂಟ್ರೋಲ್ ಆರ್ಡರ್ ಎಲ್ಲವೇ ಆದಿಯೋಗೆ 1935 ಬಂದದು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ನಡೆದಿಲ್ಲ ಅಂದಿನ ಜನನೋಗೆ ಎಕ್ಸ್ಪೋರ್ಟ್ ಎಂಬುದು ಅವಕ್ಕೆ ಮುಖ್ಯವಾದ ಒಂದು ತೇವೆ ಅಟ್ಟುತ್ತು ಅದನ್ನೇ ಬೀತು ಅದನ್ನೇ ಸೆಂಟ್ರಲೈಸ್ಡ್ ಬೀತುತ್ತ ಇಂದಿನ ಸಟ್ಟುವು ಅಟ್ಟು ನಡೆದವರ ದಾರು ಅದನ್ನ ಲೋಕಲ ಬಂದು ಲೋಕಲ್ ಮಾರ್ಕೆಟ್ಗೆ ಏನ ಅಂತ ಯೋಚನೆ ಮಾಡೋ ಒಳಗ ಒಂದು ಇನಿಷಿಯೇಟಿವ್ ಮಾಡೋ ಒಳಗ ಒಂದು ಡ್ಯಾರಿಂಗ್ ಅನ್ನೋ ಒಂದು ಆಫೀಸರ್ ಬಪ್ಪಿಲಿಯೋ ಒಂದು ಮುಡಿಬೆತ್ತೋ ಒಳಗ ಒಂದು ಆಫೀಸರ್ ಬಪ್ಪಿಲಿಯೋ ಎಂಬುದು ನನಗೆ ಒಂದು ಡೌಟು. ಅದರಿಂದ ಎಂಟೈರ್ ಈಗ ಏರ್ಕನವೇ ಎಕ್ಸಿಸ್ಟಿಂಗ್ ಸೆಟಪ್ ಪಡಿ ಇನ್ನೊಂದು ಏನಂದ್ರೆ ನನಗರ್ದು ಇಂಡಿಯಾ ಬರ್ತವ್ರೆ ನಿಂಗೆ ಹೇಳಿದೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಪಾಲಿಸಿ ಅಟ್ಟು ನಡೆದೆ ಅದನ್ನ ನೋಡಿದೆ ಅಂದಲೇ ಆ ಇಂಪೋರ್ಟ್ ಎಕ್ಸ್ಪೋರ್ಟ್ ಪಾಲಿಸಿಯೋಗೆ ಮ್ಯಾಚ್ ಅಪ್ ಮಾಡೋದೈದಲೆ ನಂಗೆ ಎಕ್ಸ್ಪೋರ್ಟ್ ಮಾಡೋ ಐಟಮ್ಸ್ನೋಗೆ ಒನ್ ಆಫ್ ದ ಐಟಮ್ ಟೀ ಅತೆ ಇಂಡಿಯಾ ಗೌರ್ಮೆಂಟ್ ಕಟ್ಟಾಯ ತೋರ್ಚಿ ಹಾಪೋದು ಒಂದು ನಿರ್ಬಂಧನವಾಗಿದ್ದು ನೋಡಿದ್ದಾರೆ. ಯಾಕಂದ್ರೆ ನಂಗೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಬೇರೆ ಅಪರ ಅಡದೆ ಅಂಬ ನಂಗೆ ಅರಿವಿಲೆ ಅದನ್ನೋಗೆ ಟೀ ಬಂದು ಒನ್ ಆಫ್ ದ ಮೇನ್ ಐಟಮ್ ದಟ್ ದೇ ಕ್ಯಾನ್ ಶೋ ಎಸ್ ಅನ್ ಎಕ್ಸ್ಪೋರ್ಟಬಲ್ ಐಟಮ್. ಅದರಿಂದ ಗೌರ್ಮೆಂಟ್ ಆಫ್ ಇಂಡಿಯಾಗ ಒಂದು ಕನ್ಸ್ಟೈನ್ಮೆಂಟ್ ಏನವ ಅಡಾಕು ಅಥವಾ ವಿತ್ ಆಲ್ ಮೈ ಪ್ರೆಸಂಪ್ಷನ್ ಸೊ ಇದನ್ನ ಬುಟ್ಟೆ ಇದ್ರೆ ಟೀಯ ಬುಟ್ಟೆ ಇದ್ರೆ ಬೇರೆ ಬಂದು ಎಕ್ಸ್ಪೋರ್ಟಬಲ್ ಐಟಮ್ಸ್ ಇಲ್ಲೇ ಅತೆ ಎಂಬುದು ಅಡೋದ್ರಿಂದ ಗೌರ್ಮೆಂಟ್ ಆಫ್ ಇಂಡಿಯಾ ಆಲ್ಸೋ ಕನ್ಸ್ಟ್ರೈನ್ ಟು ಫೋಕಸ್ ಓನ್ಲಿ ಆನ್ ಎಕ್ಸ್ಪೋರ್ಟ್ ಅದು ಒಂದು ಸಿಕ್ಕಲ ಅಟು ನಡೆದೆ. ಅದನ್ನ ಡೊಮೆಸ್ಟಿಕ್ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡೋ ದಾರಾಲಿ ಒಂದು ಮನುಷ್ಯನಿಗೆ ಇದು ಬಂದು ಲೋಕಲ್ ಮಾರ್ಕೆಟ್ ಇಂಪ್ರೂವ್ ಮಾಡೋದು ಅತ ಎಂಬುದು ಗುಂಡಾನ ಥಾಟ್ ಬಪ್ಪದು ಮತ್ತೆ ನೋಡ ವಿಶ್ ಸರಿ ಒಳ್ಳಿತು ಮಾಮ ಚಿಂಗನ್ ಸಾಕು ಮಾಮ ನಿಂಗ ಅನ್ಮ್ಯೂಟ್ ಮಾಡೋದು ಮೊದಲೇ ನಿಂಗ ಮಾತಾಡ್ವಿ ಅದಕ್ಕೆ ಇಂದ ಒಂದು 2-3 ಕ್ವಶನ್ಸ್ ಐತಿ ಚಾಟ್ ಬಂಡ್ ಗಡದೆ ಸರಿ ಮಾಮ ನಿಂಗೆ ಇನ್ನೊಂದು ಕ್ವಶನ್ ಅಡದೆ ಚಿಂಗನ್ ಸಾಧು ಮಾಮ ಬಪ್ಪನೆಗೆಟ್ಟ ಈ ಅಡಲ್ಟ್ರೇಷನ್ ಪತ್ತಿ ನಂಗೆ ಲೀಗಲ್ ಕ್ಲಾಸ್ನಾಗೆ ஏதாவது ಮೆನ್ಷನ್ ಮಾಡಿದಾರಿಯಾ ಅದುಗಾನ ಒಂದು ಲೀಗಲ್ ಅದು ಆಕ್ಷನ್ ಎತ್ತದಗಾನ ವಾಯ್ಪುಗಳು ಅಡದೆಯಾ ಅಂತ ಕೇಳ್ತಾರೆ. ಕಟ್ಟಾಯವ ಅಡದೆ ಈ 2013 ನೋಟಿಫಿಕೇಶನ್ ತೋರ್ಸಿದೆ ಇಲ್ಲಯಾ ಇದೆಲ್ಲ ಬಂದಿತ್ತು ಅದಾದು ಇವಕ್ಕ ಈಗ ಡಿಸ್ಟ್ರಿಕ್ಟ್ ಲೆವೆಲ್ ಪ್ರೈಸ್ ಮಾನಿಟರಿಂಗ್ ಕಮಿಟಿ 2013 ಏರ್ಕನವೇ ಬಂದು ಅಡಲ್ಟ್ರೇಷನ್ ಎಲ್ಲ ಏನ ಪನಿಷ್ಮೆಂಟ್ ಎಂಬುದೆಲ್ಲವೇ ಎಲಾಬರೇಟ್ ಆಡದೆ ಎಸ್ಪೆಷಲ್ 2013 ಬಂದ ಕಂಟ್ರೋಲ್ ಆರ್ಡರ್ನೋಗೆ ಅಡಲ್ಟ್ರೇಷನ್ ಪತ್ತಿ ಅಪರ ಸ್ಟ್ರಾಂಗ್ ಆನ ಪ್ರೊವಿಷನ್ಸ್ ಎಲ್ಲ ಎತ್ತಿ ಬಂದಾಡದೆ. ಅಡಲ್ಟ್ರೇಷನ್ ಇಸ್ ಕಟ್ಟಾಯವ ಇದು ಮಾಡೋಕು ಎಲ್ಲಿ ಅಡಲ್ಟ್ರೇಷನ್ ಅಂತ ಅಡದೆಯೋ ಅದನ್ನ ಅರ್ಧೆ ಅಂದಲೆ ಒಡನೆ ಇಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅದ ರೀಜನಲ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಮುಂದೆ ಏನ ಮಾಡೋದು ಅಂದ್ರೆ ಒಂದು ಅಡಲ್ಟ್ರೇಷನ್ ಅಂತ ಎಂಬುದಾಯ್ದಲೆ ಅದನ್ನ ಸೀಸ್ ಮಾಡೋದು ಗೊತ್ತಾ ಇಲ್ಲಿ ಕುನ್ನೂರಿನ ಆಫೀಸರ್ಗೆ ಅಧಿಕಾರ ಸೀಸ್ ಮಾಡಿ ಬೀತು ಅದು ಕಲ್ಕತ್ತಾಗ ಬರೋದು ಈ ಸ್ಯಾಂಪಲ್ ಕಲ್ಕತ್ತಾಗ ಹೋಗಿ ಅದು ಅಡಲ್ಟ್ರೇಷನ್ ಪ್ರೂವ್ ಆಗಿ ಮಾಡೋದು ಎಂಬುದು ಅದು ಸಾಧ್ಯವಾದ ಪ್ರಾಕ್ಟಿಕಲ್ ಸಾಧ್ಯ ಇಲ್ಲದಟ್ಟ. ಈಗ 2013 ಈ ಎಲ್ಲ ಬಂದಾಗಿಂದ ಇನ್ನೊಂದು ದೊಡ್ಡ ಡೆವಲಪ್ಮೆಂಟ್ ಏನಂದ್ರೆ ರೀಜನಲ್ ಡೈರೆಕ್ಟ್ರೇ ಸೀಸ್ ಮಾಡಿದ ಪ್ರಾಡಕ್ಟ್ ಅಡಲ್ಟ್ರೇಟ್ ಪ್ರಾಡಕ್ಟ್ ಎಂದಲೆ ಯು ಕ್ಯಾನ್ ಡೆಸ್ಟ್ರಾಯ್ ದ ಎಂಟೈರ್ ಕ್ವಾಂಟಮ್ ಅದು 1000 ಟನ್ ಆಯ್ತು ಸರಿ ಆ ಸ್ಪಾಟ್ ನೋಗ ಅದನ್ನ ಡೆಸ್ಟ್ರಾಯ್ ಮಾಡೋಕು ತನಗೆ ಅಧಿಕಾರ ಎಲ್ಲ ಈ ಡೈರೆಕ್ಟರ್ಗೆ ಅಡದೆ. ಅದರಿಂದ ಈಗ ನಂಗೆ ಬಾರ್ಗೈನಿಂಗ್ ಎಲ್ಲ ಒಪ್ಪದು ಎಂಬುದು ಅದರಿಂದ ಇದು ಒಂದು ಫ್ಯಾಕ್ಟರ್. ಈಗ ಬಂದು ಅದನ್ನ ಎಂಟೈರ್ ಕ್ವಾಂಟಿಟಿ ಅದೇ ಡೆಸ್ಟ್ರಾಯ್ ಮಾಡೋಕು ದೇ ಆರ್ ಲೈಬಲ್ ಟು ಬಿ ಇಂಪೋಸ್ಡ್ ಫಾರ್ ಹೆವಿ ಪನಿಷ್ಮೆಂಟ್. ಅದು ಬಂದು 20,000 ಅಪರ ಪನಿಷ್ಮೆಂಟ್ ಅಡದೆ ಎಂಟೈರ್ ಕ್ವಾಂಟಿಟಿ ಅದೇ ಡೆಸ್ಟ್ರಾಯ್ ಮಾಡೋಕ ಅದೆಲ್ಲ ರೈಟ್. ಹೇಗು ಹಲೋ ಶಿವಕುಮಾರ್ ಒಳ್ಳೆಯ ಪ್ರೆಸೆಂಟೇಷನು ಫಸ್ಟ್ ಕ್ಲಾಸ್ ಪ್ರೆಸೆಂಟೇಷನ್ ಒಳ್ಳೆಯ ರಿಸರ್ಚು ನೆರೆಯ ಇದನ್ನು ನೋಡಿದೆ ಸಂತೋಷ.
ಟೈನಿ ಫ್ಯಾಕ್ಟ್ರಿ ಎಂಬುದು ಬಂದು ಆಗ ಬಂದು ಕುಂದದೋಗ ಬಂದು ಫಸ್ಟ್ ಪ್ಲಾಂಟರ್ಸ್ ಬಂದು ಕೆಚ್ಚಿಗಟ್ಟಿ ವಾನಕ್ಕನ ಫ್ಯಾಮಿಲಿಯಿಂದ ನಿಮಗೆ ಕೇಳಿಬಿಟ್ಟಿದ್ದಾರೆ. ಹೇಗೆ ಅವಕ್ಕ ಫಸ್ಟು ಇದು ಮಾಡಿದಾರ ಪ್ರಾಬಬ್ಲಿ ಅವಕ್ಕ ಟೈನಿ ಪ್ರಾಸೆಸಿಂಗ್ ಇದುವೇ ಬಂದು ಆ ಕಾಲದಾಗ ಮಾಡಿಬುದು ಬಂದು ಎಲ್ಲವೇ ಬಂದು ಇದು ತಾನೇ ಆರ್ಥೋಡಾಕ್ಸ್ ಟೀ ಮಾಡಿದ್ದಾರೆ. ಆರ್ಥೋಡಾಕ್ಸ್ ಟೀಗ ಬಂದು ಈ ತಮಕ್ಕೆ ಮೆಷಿನರಿ ದೊಡ್ಡ ಮೆಷಿನರಿ ತೇವಿಲ್ಲ. ಇನ್ಫ್ಯಾಕ್ಟ್ ಬಂದು ಆರ್ಥೋಡಾಕ್ಸ್ ಬ್ಲ್ಯಾಕ್ ಟೀಯೇ ಬಂದು ನಂಗೆ ಮನೆದೋಗಿಯೇ ಇಂದು ಮಾಡಾಕು ಇಟ್ಟು ಮಾಡಿದಂಗೆ ನಂಗೆ ಮನೆಯೋಗೆ ಟೀ ಕೂದು ನಂಗೆ ಅಟ್ಟಿದೋಗೆ ಬಂದು ಬ್ಲ್ಯಾಕ್ ಟೀಗೆ ಬಂದು ಕೈದೋಗೆ ಈಗ ಮಾಡಾಕು ಕೈದೋಗಿಯೂ ಟೀಯೂ ಅದ ಬ್ಲ್ಯಾಕ್ ಟೀಯೂ ಮಾಡಾಕು ಗ್ರೀನ್ ಟೀಯೂ ಕೈದೋಗೆ ಮಾಡಾಕು ಮೆಷಿನರಿಯೇ ಇಲ್ಲ ಅದು. ನಂಗೆ ಸೊಪ್ಪು ಮಾಡಿದಂಗೆ ನಂಗೆ ತಿಂಬ ಸೊಪ್ಪು ಮಾಡಿದಂಗೆ ಮಾಡಿ ಟೀಗೆ ಮಾಡಿ ಅದನ್ನ ಬರಪದೆಲ್ಲ ಬರ್ತು ಬರಿಯಾದ ಅದೇ ಇದ್ದಾಗ ಬಿಸಿಲ್ದಾಗ ಒಣಗಿಸಿ ಮಾಡಿಳಾಕು. ಇದು ಬಂದು ನಂಗೆ ಬಂದು ಅದೊಂದು ಇನ್ಫಾರ್ಮೇಶನ್ ಏನೇ. ಸೆಕೆಂಡ್ ಇನ್ಫಾರ್ಮೇಶನ್ ಬಂದು ನಾ ಇನ್ನೊಂದು ಪರ್ಸನಲಿ ಏನಂದ್ರೆ ಹಾಲಣ್ಣ ಬಂದು ನನಗೆ ಸೀನಿಯರು. ಸರಿ, ನಿನ್ನ ಮಮ್ಮ ಅರ್ಧ ಉಪಾಸಿದ ನನಗೆ ಕಾಲೇಜದ ಸೀನಿಯರು. ಉಪಾಸಿದೋಗೆ ವರ್ಕ್ ಮಾಡೋನೆ ನಾ ಕಲೆಕ್ಟ್ರೇಟ್ದಾಗ ವರ್ಕ್ ಮಾಡಿದ್ದೆ. ಒಳ್ಳಿತ್ತು ಸರ್. ಉಪಾಸಿದೋಗ ಆ ಕೋಆರ್ಡಿನೇಟ್ ಮಾಡಿತಾ ಹೆಂಗ ಇದ್ದಾಗ ಬಂದು ಕ್ರಾಪ್ ಡೈವರ್ಸಿಫಿಕೇಶನ್ ಪ್ರೋಗ್ರಾಮ್ದಾಗೆ ಐ ವಾಸ್ ವರ್ಕಿಂಗ್ ಫಾರ್ ಅಬೌಟ್ ಒಂದು 2 years. ಸರಿ, 2 years ಸ್ಕೀಮ್ದಾಗೆ ಉಪಾಸಿ ಹೆಂಗ ಕಲೆಕ್ಟ್ರೇಟ್ ಆಗ ನಾ ಕಲೆಕ್ಟ್ರೇಟ್ದೋದೆ ಡಿಸ್ಟ್ರಿಕ್ಟ್ ಕಲೆಕ್ಟ್ರೇಟ್ದಾಗೆ ನೀಲಗಿರಿ ಡಿಸ್ಟ್ರಿಕ್ಟ್ ಕಲೆಕ್ಟ್ರೇಟ್. ಸೊ ಆ ಪೀರಿಯಡ್ದಾಗ ನಡೆದ ಒಂದು ಸಲ ಇನ್ಫಾರ್ಮೇಶನ್ ಬಂದು ಪ್ರಾಬಬ್ಲಿ ಐ ವಿಲ್ ಟಾಕ್ ಟು ಯು ಅದನ್ನ ನಿನಗೆ ಅದನ್ನ ಹೇಗಿದೆ. ಸೊ ದಟ್ ಈಸ್ ಒಂದು ಇನ್ಫಾರ್ಮೇಶನು. ನೆಕ್ಸ್ಟ್ ವೀಕ್ ವಿ ವಿಲ್ ಲುಕ್ ಫಾರ್ವರ್ಡ್. ನೆಕ್ಸ್ಟ್ ವೀಕ್ ನೋಡೋ ಅದೇ ನೀವು ಇದು ಪ್ರೆಸೆಂಟೇಷನ್ ಎಲ್ಲ ಮುಗಿಸಿದಿಂದ ನಂಗೆ ಬಂದು ಡಿಸ್ಕಸ್ ಲೇಟ್ ಒಳ್ಳಿತು ಈಗ ಟೈನಿ ಫ್ಯಾಕ್ಟ್ರಿ ಬತ್ತಿ ನಿಂಗ ದೊಡ್ಡಕ್ಲ ಅರ್ಧ ನಿಂಗ ಟೈಮ್ ಗಟ್ಟದನ್ನೆಲ್ಲ ಹೇಗಿದೆ ಡಾಕ್ಯುಮೆಂಟ್ ಮಾಡಿ ಬಿದ್ದು ನಂಗ ಬತ್ತಿ ಅರುವುದಗೂ ಅಪ್ಪರ ಸಂತೋಷವಾಟ್ರ. ಇನ್ನೊಂದೆರಡು ಕ್ವಶನ್ ಆಡಿದೆ. ಇಸ್ ಇನ್ಸ್ಟಂಟ್ ಟೀ ಅವೈಲಬಲ್ ಇನ್ ಎನಿ ಫ್ಯಾಕ್ಟ್ರಿ ಅಂದ್ರೆ ಒಂದು 80% ಮೇಡ್ ಟೀ ಇಸ್ ಕನ್ಸ್ಯೂಮ್ಡ್ ಇನ್ ಇಂಡಿಯಾ ಇಟ್ ಸೆಲ್ಫ್, ದೆನ್ ವೈ ದರ್ ಇಸ್ ನೋ ಪ್ರೈಸ್ ಅಂತ ಆಡಿದೆ. ಈ ಪ್ರೈಸ್ ಅದೊಂದು ಬಪ್ಪಣೆಗೆ ಖಂಡಿತ ನಂಗೆ அடுத்த ವಾರ ಬಂದು ನಂಗೆ தொடர்ந்து ಇದನ್ನೊಂದು ಮುಖ್ಯವಾದ ಜೋಡಿ ಏನಂದ್ರೆ ನೆಲಿಕೋಲು ವೆಬ್ಸೈಟ್ಗೆ nelikolu.in www.nelikolu.in ನಮ್ಮ ವೆಬ್ಸೈಟ್ ಗೋಳೆ ನೆಲಿಕೋಲು ವೆಲ್ಫೇರ್ ಆಕ್ಟಿವಿಟೀಸ್ ಅತೆಂಬ ಒಂದು ಟ್ಯಾಬ್ ಹತ್ರ ನಾನು ನಿಮಗೆ ತೋರ್ಚಿಪ್ನೆ. ಇದನ್ನ ಮಟ್ಟು ನೋಡಿತ್ತು ನಂಗೆ ಒಂದು ಇಂದ್ರ ಮಂದಗ ನಂಗೆ ನನ್ನಿ ಮಾತೋಡ ಬಿರುಕುವ ನಿಂಗೆ ಎಲ್ಲ ಎನ್ನ ಸ್ಕ್ರೀನ್ ತೋರಿರಾತಂದ್ರೆ nelikolu.in ಗೋಳೆ ನೆಲಿಕೋಲು ವೆಲ್ಫೇರ್ ಆಕ್ಟಿವಿಟೀಸ್ ಅಂತ ಹತ್ರ ಇಲ್ಲಿ ಒಂದು ಆಪ್ಷನ್ ಹತ್ರ ಆ ನೆಲಿಕೋಲು ವೆಲ್ಫೇರ್ ಆಕ್ಟಿವಿಟೀಸ್ ಗೋಸ್ ಒಳೆ ನಿಂಗ ಒಂದು ಸ್ಮಾಲ್ ಟೀ ಗ್ರೋವರ್ಸ್ ಇಶ್ಯೂಸ್ ಅಂತ ಹತ್ರ ಈ ಸ್ಮಾಲ್ ಟೀ ಗ್ರೋವರ್ಸ್ ಇಶ್ಯೂ ಅತೆಂಬುದು ಗೋಸ್ ಅದನ್ನ ಕ್ಲಿಕ್ ಮಾಡಿದೆ ಅಂದ್ರೆ ನಿಂಗ ಒಂದು ನಂಗೆ ಟೀ ಸಂಬಂಧವಾ ನಂಗೆ ಒಂದು ಇನ್ನಗಟ್ಟ ನೆಲಿಕೋಲಲ್ಲೇ ಸರಿ ನಂಗೆ ಸಮುದಾಯನಿಗೆ ಏನೆಲ್ಲ ನಡೆದಾಡದೆ ನಂಗೆ ಬಂದು ಅದೆಲ್ಲ ಅದು ಕೂಡ ಒಂದು ಜಡ್ಜ್ಮೆಂಟ್ ಕಾಪಿ ಇಲ್ಲಿ ತಂದಟ್ರ ಜಡ್ಜ್ಮೆಂಟ್ ಆಫ್ ನೀಲಗಿರಿ ಸ್ಮಾಲ್ ಟೀ ಗ್ರೋವರ್ಸ್ ಇಶ್ಯೂ ಅದಾவது ಒಂದು 2012 ಒಂದು ಮುಖ್ಯವಾದ ಜಡ್ಜ್ಮೆಂಟ್ ಇದು ಬಂದು ಇವತ್ತು ಕಾಪಾತಿ ನಡೆದೆ ಅಂತ ಹೇಳುದು. ಈ ಜಡ್ಜ್ಮೆಂಟ್ ಎಲ್ಲವೂ ಓದಿವಿ. ಇದು ಜಡ್ಜ್ಮೆಂಟ್ ಏನು ಇದು ಬಂದು ಹೈಕೋರ್ಟ್ ಕೋರ್ಟ್ ಹಾಕಿದ ಡೈರೆಕ್ಟ್ ಜಡ್ಜ್ಮೆಂಟ್ ಅದೇ ಕಾಪಿ ಆಗ್ತಿರದೆ. ಇದನ್ನ ಓದಿದಿಂದಾಡು ನಂಗ அடுத்த ವಾರನ ಡಿಸ್ಕಷನ್ ಒಂದು ಇನ್ನೂ ಇಂಟ್ರೆಸ್ಟಿಂಗ್ ಇದನ್ನ ಪದಿತ ಅಟ್ರ ಅದಂದ ನಿಂಗ ಇದನ್ನು ಓದಿಲ್ಲ ನಿಂಗೆ ಇನ್ನೂ ಪುರಿಂಜೋದಕ್ಕೂ ಸರಿ ನಂಗೆ ಗಣಾಂಬ ಟಾಪಿಕ್ ಬಂದು ಇನ್ನೊಂದು ಅಡ್ವಾನ್ಸ್ ಲೆವೆಲ್ ಹೋರಾಂಬುದನ್ನು ಕೇತುನ್ಯ ಇಂದು ಮಂದಗ ಕೂಡಿಬೆ ಎಲ್ಲಾಗೂ ಬಂದು ಅಪ್ಪರ ಸಂತೋಷ ಆಗಿಡ